रामानुजाय नमः। श्रीमान् वेंकटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। ஷீரொன்னதோப்போல் திருவேங்கடமுடையான் பாரொன்னச் சொன்ன பழமொழிகள் ஓரொன்னதானே மையாதோ தாரணியில் வாழ்வார்க்கே பனேரப்பமளவம் வாழ்வு. वेदापहार परितप्त चतुर्मुखेन सम्प्रार्थितो हयमुखेन विशुद्ध वेदान् प्रोवाच यः प्रथमतः कमलासनाय आद्यो गुरुर्विजयते सरमाहयास्यः संसारसागर निमग्न समस्त जन्तु संरक्षणाय निगमन्त गुरुर्दयालुः मन्त्रत्रयार्थ विवृतिं विरचय्य नावं संरक्षति स्म हृदयोज्ज्वलवाजिवक्त्रः निगमन्त गुरुं वन्दे भवसागरतारकं रहस्यत्रयसाराख्या ग्रन्थरत्नेन देहिनां देशिको निगमान्तार्यात् तद्भक्तात् सात्विको जनः तत्प्रबन्धात् प्रबन्धोऽन्यो नास्ति नास्ति महीतले विगाहे निगमान्तार्य विष्णुपादसमुद्भवं रहस्यत्रयसाराख्यं त्रिस्रोतसमकल्मषम् अविज्ञातं विजानतां विज्ञातमविजानतां रहस्यत्रयसाराख्यं परं ब्रह्मास्तु मे हृदि। श्रीमते निगमान्त महादेशिकाय नमः। अथ श्रीमद् रहस्यत्रयसारे ಮೂಲಮಂತ್ರಾಧಿಕಾರः ಪುಟ 3236 ನಾರಾಯಣ ಪದಸ್ಯ ಚತುರ್ಥ್ಯಾನಾಹ ಆಯ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿತ್ತು. ಮುಂದೆ ಇತರ ಸಂಪ್ರದಾನ ರೂಪವಾದ ಚತುರ್ಥಿ ಅರ್ಥದಲ್ಲೂ ಇಂತಹ ಫಲಸಿದ್ಧಿ ಪ್ರಾರ್ಥನಾ ಅರ್ಥವನ್ನು ಕಾಣಬಹುದು ಅಂತ ಉಪದೇಶಿಸ್ತಾರೆ. ಯೋಜನಾ ವಿಶೇಷಗಳಿಲ್ ಮೇಲೆ ಹೇಳಿದಂತಹದ್ದು ಯೋಜನಾ ವಿಶೇಷಗಳಿಲ್ ಫಲ ಪ್ರಾರ್ಥನೆயும் ಇவ்விடத்திலேயாகிறது. ಅರ್ಥಾತ್ ಪ್ರಕರಣಾತ್ ಲಿಂಗಾತ್ ಔಚಿತ್ಯಾತ್ ದೇಶಕಾಲತಃ ಶಬ್ದಾರ್ಥಾः ಪ್ರವಿಭಜ್ಯಂತೆ ನ ಶಬ್ದಾದೇವ ಕೇವಲಾತ್ என்கிறபடியே ஒரு சப்தத்துக்கே பிரகரணாதிகளுக்கு ஈடாக அர்த்தபேதம் கொள்ளுகை ಸರ್ವಸಮ್ಮತಂ ಅಂದ್ರು. ಯೋಜನಾ ವಿಶೇಷಗಳಲ್ಲಿ ಚತುರ್ಥಿಯ ಇತರ ಯೋಜನೆಗಳಲ್ಲಿ ಹಿಂದೆ ತಾದರ್ಥ್ಯ ಚತುರ್ಥ್ಯರ್ಥವು ಹೇಳಲ್ಪಟ್ಟಿದ್ದರಿಂದ ಇಲ್ಲಿ ಸಂಪ್ರದಾನಾರ್ಥವು ಉದ್ದೇಶ. ಫಲಪ್ರಾರ್ಥನೆಯು ಇவ்விடத்திலேயாகிறது. ಈ ತಾದಾರ್ಥ್ಯ ಹೇಳಿದ ಚತುರ್ಥಿಯಿಂದಲೇ ಸಿದ್ಧಿಸುತ್ತೆ. ಬರೀ ಶಾಬ್ದವಾಗಿಯೇ ವೇದಗಳಿಗೆ ಅರ್ಥ ಹೇಳಿದ್ರೆ ಸಾಲದು, ಅರ್ಥವಾಗಿಯೋ ಪ್ರಕರಣಾದಿಗಳಿಗೆ ಅನುಗುಣವಾಗಿಯೂ ಅರ್ಥ ಹೇಳತಕ್ಕದ್ದಾಗಿರುತ್ತದಿಂದ ಪ್ರಮಾಣವನ್ನು ಉದಾಹರಿಸ್ತಾರೆ. ಇದೇನೇ ನಮ್ಮ ವಿಶೇಷತೆ. ವಿಶಿಷ್ಟಾದ್ವೈತದಲ್ಲಿ ರಾಮಾನುಜರಾಗ್ಲಿ ವೇದಾಂತ ದೇಶಿಗರಾಗ್ಲಿ ಬರೀ ಕೇವಲ ಆ ಸಂಸ್ಕೃತದ ಶ್ಲೋಕ ಅದರ ಅರ್ಥ ಅಷ್ಟಕ್ಕೆ ಅಲ್ಲ, ಅದು ಆ ಪ್ರಕರಣ ಏನು, ಅದೇನು ಹಿಂದೆ ಮುಂದೆ ಎಂದಕ್ಕೂ ಸಂಬಂಧ ಇರಬೇಕು. ಅಸಂಬದ್ಧವಾದಂತಹ ಉತ್ತರಗಳು ಅಥವಾ ವ್ಯಾಖ್ಯಾನಗಳಿಗೆ ಇಲ್ಲಿ ಜಾಗ ಇಲ್ಲ. ಎಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಸೇರಿರ್ಬೇಕು. ವಿಷಯ ಏನು, ಪ್ರಕರಣದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರ ಬಗ್ಗೆ ಬಂದಾಗ ಸುಮ್ಮನೆ ಶ್ಲೋಕ ತಗೊಂಡು ಅದಕ್ಕೆ ಅರ್ಥ ಹೇಳ್ಬಿಟ್ರೆ ಆಗೋಲ್ಲ. ಅದು ಬಹಳ ಮುಖ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರಕರಣಗಳಿಗೆ ಅನುಗುಣವಾಗಿ ಅರ್ಥತೆ ಹೇಳತಕ್ಕದ್ದು. ಪ್ರಮಾಣವನ್ನು ಕೂಡ ಉದಾಹರಿಸ್ತಾರೆ. ಅರ್ಥಾತ್ ಪ್ರಯೋಜನ ವಿಶೇಷದಿಂದಲೋ, ಪ್ರಕರಣಾತ್ ಈಗ ಹೇಳಬೇಕಾಗಿರುವ ಸಂದರ್ಭದಿಂದಲೋ, ಲಿಂಗಾತ್ ಚಿಹ್ನೆ ಅಥವಾ ಕಾರಣದಿಂದಲೋ, ಔಚಿತ್ಯಾತ್ ಸಾಮಂಜಸ್ಯ ಉಂಟಾಗುವುದರಿಂದಲೋ, ದೇಶ ಕಾಲತಃ ದೇಶಕ್ಕೂ ಕಾಲಕ್ಕೂ ಅನುಗುಣವಾಗಿ, ಶಬ್ದಾರ್ಥ ಒಂದು ಶಬ್ದಕ್ಕೆ ಅರ್ಥಗಳು ಪ್ರವಿಭಜ್ಯಂತೆ ವ್ಯತ್ಯಸ್ತವಾದಗಳಾಗುತ್ತೆ. ಇದು ಸರಿಯಾಗಿ ತಿಳಿಬೇಕಾದ್ದು. ಏನು, ಒಂದು ಶ್ಲೋಕಕ್ಕೆ ಇದೇ ಅರ್ಥ ಇದೆ, ಎಲ್ಲದಕ್ಕೂ ಒಂದೇ ಮಂತ್ರ, ತಲೆಗೆಲ್ಲ ಒಂದೇ ಮಂತ್ರ ಅಂತ ಮಾತುಗಳನ್ನ ಕೇಳಿದ್ದೀರಿ ನೀವು. ಯಾವ ಮಂತ್ರ ಯಾವುದಕ್ಕೆ, ಏನು ಉದ್ದೇಶ, ಯಾರು ಮಾಡ್ತಿರೋರು, ಏನು ಕಾಲ ದೇಶ ಎಲ್ಲವನ್ನ ನೋಡಿ ಆಮೇಲೆ ಹೇಳಬೇಕು. ಸುಮ್ನೆ ಒಂದೇ ಎಲ್ಲದಕ್ಕೂ ಆಗೋಲ್ಲ. ಪಂಡಿತರೇ ಶಾಸ್ತ್ರಿಗಳೇ ಮಿಥ್ಯಯಿಂ ತಥ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವಡೆ ನೀವು ಖಂಡಿಹಿರ ಮನುಜನ ಹೃದಯಾಂತರಾಳಗಳ ದಂಡ ಅದ ನುಳಿದ ನುಡಿ ಮಂಕುತಿಮ್ಮ ಅಂದ್ರು. ಸೊ ಯಾವ ಸಂದರ್ಭಕ್ಕೆ ಯಾರಿಗೆ ಅನ್ನೋ ಅನ್ವಯ ಎಲ್ಲವನ್ನ ನೋಡಿ ಅರ್ಥದ ವ್ಯಾಖ್ಯಾನವನ್ನು ಮಾಡ್ಬೇಕಾಗತ್ತೆ. ನಮ್ಮ ಅನುಭವದಲ್ಲೇ ಬಂದಿದ್ದೇನು ಅಂದ್ರೆ, ಈಗ ಸನ್ಯಾಸಿ ಭ್ರಷ್ಟನಾದ್ರೆ ಅವನಿಗೆ ಪ್ರಾಯಶ್ಚಿತ್ತವೇ ಇಲ್ಲ ಅನ್ನೋದನ್ನ ಬಹಳ ಘಂಟಾಘೋಷವಾಗಿ ಶ್ರೀಭಾಷ್ಯದಲ್ಲಿ ಬರುತ್ತೆ. ಅದಕ್ಕೆ ಮಧ್ವ ಭಾಷ್ಯ, ಶಂಕರ ಭಾಷ್ಯ ಎಲ್ಲ ತೆಗೆದು ಹೇಳಿದ್ರು. ಎಲ್ಲದರಲ್ಲೂ ಹೇಳೋದಷ್ಟೇ,
ಗೃಹಸ್ಥಾಶ್ರಮವನ್ನ ತ್ಯಜಿಸಿ ಮುಂದಕ್ಕೆ ಸನ್ಯಾಸಿಯಾದವನು ಪೂರ್ಣವಾದಂತಹ ಪ್ರಜ್ಞೆಯಿಂದ ಆ ಸನ್ಯಾಸ ಆಶ್ರಮವನ್ನು ಸ್ವೀಕಾರ ಮಾಡ್ಬೇಕು. ಸನ್ಯಾಸ ಆಶ್ರಮಕ್ಕೆ ಹೋಗ್ಬಿಟ್ಟು ಮತ್ತೆ ವಾಪಸ್ಸು ನಾನು ಗೃಹಸ್ಥನಾಗ್ತೀನಿ ಅಂತಂದ್ರೆ ಅವನಿಗೆ ಪ್ರಾಯಶ್ಚಿತ್ವೇ ಇಲ್ಲ ಅಂತ. ಇದು ಜನರಲ್ ಆಗಿ ರೂಲು, ಎಲ್ಲರಿಗೂ ಅಪ್ಲಿಕಬಲ್. ಆದ್ರೆ ಈ ಜ್ಞಾನದೇವನ ಕಥೆಯನ್ನ ತಗೊಂಡು ಹೋದ್ ನೋಡಿ, ಆ ಕಥೆನಲ್ಲಿ ಏನಾಗುತ್ತೆ ಅಂದ್ರೆ, ಜ್ಞಾನದೇವ ಅವನ ಜೊತೆಗೆ ಒಬ್ಬ ತಮ್ಮ ತಂಗಿ 3 ಜನ ಇರ್ತಾರೆ. ತಂದೆ ತಾಯಿಯರಿಬ್ರು ಕೂಡ ಇದ್ರು. ತಂದೆ ಕಾಶಿಗೆ ಕಲಿಯೋದಕ್ಕೆ ಹೋಗ್ತಾನೆ. ಹೋದಾಗ ತುಂಬಾ ಆಸಕ್ತಿ, ಶ್ರದ್ಧೆ ಇದೆಲ್ಲ ನೋಡಿ ಯಾರು ಗುರುವಾಗಿದ್ನೋ ಅವನು ಇವನಿಗೆ ಎಲ್ಲವನ್ನೂ ಚೆನ್ನಾಗಿ ಹೇಳ್ತಾನೆ. ಎಲ್ಲ ಆದ್ಮೇಲೆ ಅವನಿಗೆ ಸನ್ಯಾಸವನ್ನು ಕೊಟ್ಬಿಡ್ತಾನೆ. ಇಲ್ಲಿ ಹೆಂಡತಿ ಒಬ್ಳೇನೆ, ಮಕ್ಕಳು 3 ಜನ, ಅಲ್ಲ ಮಕ್ಕಳು ಆಗಿರೋಲ್ಲ ಅವಾಗ, ಹೆಂಡತಿ ಒಬ್ಳೇ ಇರ್ತಾಳೆ. ಇವನು ಎಷ್ಟೋ ವರ್ಷಗಳೆಲ್ಲ ಗುರುವಿನ ಹತ್ರ ಎಲ್ಲ ಇದೆಲ್ಲ ಮಾಡ್ತಿರ್ಬೇಕಾದ್ರೆ ಆ ಗುರು ದಕ್ಷಿಣಕ್ಕೆ ಬರ್ತಾನೆ. ಹಾಗೆ ಸುತ್ಕೊಂಡ್ ಬಂದಾಗ ಏನು ಯೋಗ ಯೋಗ ಅಂದ್ರೆ, ಇವರ ಮನೆ ಊರಿಗೂ ಬರ್ತಾನೆ, ಇವರ ಮನೆಗೂ ಬರ್ತಾನೆ. ಇವಳು ನಮಸ್ಕಾರ ಮಾಡ್ತಾಳೆ. ಇವನ ಶಿಷ್ಯ ಯಾರಿಗೆ ಸನ್ಯಾಸ ಇವನ್ ಕೊಟ್ಟನು, ಅವನ ಹೆಂಡತಿ, ಅವಳು ನಮಸ್ಕಾರ ಮಾಡಿದ್ರೆ ಪುತ್ರವತಿ ಭವ ಅಂತ ಆಶೀರ್ವಾದ ಮಾಡ್ಬಿಡ್ತಾನೆ. ಅವಳು ಬಿಕ್ಕಿ ಬಿಕ್ಕಿ ಹೇಳ್ತಾಳೆ, ನನ್ನ ಗಂಡ ನನ್ನ ಬಿಟ್ಟು ಹೋದ ಕಾಶಿಗೆ, ಅವನು ಹೋದವನು ಮತ್ತೆ ಬರಲೇ ಇಲ್ಲ, ನೀವು ಪುತ್ರವತಿ ಭವ ಅಂತ ನನ್ಗೆ ಆಶೀರ್ವಾದ ಮಾಡಿದ್ರಲ್ಲ ಅಂತ. ಆವಾಗ ಗುರು ಎಚ್ಚೆತ್ಕೊಳ್ತಾನೆ, ಹೇಳ್ತಾನೆ ಯಾರು ನಿನ್ನ ಇವನು ಗಂಡ ಅಂತ. ಎಲ್ಲ ವಿಚಾರಿಸಿ ಕಡೆಗೆ ನೋಡಿದ್ರೆ ಅವನು ತನ್ನ ಶಿಷ್ಯನೇನೆ, ಅವನಿಗೆ ಇವನು ಸನ್ಯಾಸ ಕೊಟ್ಟಿದ್ದಾನೆ. ಸನ್ಯಾಸ ಇದನ್ನ ಸರಿ, ಇವನ್ ಪ್ರವಾಸ ಇದೆಲ್ಲ ತೀರ್ಥಯಾತ್ರೆ ದಕ್ಷಿಣದ ಮುಗಿಸ್ಕೊಂಡು ವಾಪಸ್ ಹೋಗಿ ಅವನ್ ಕರಿತಾನೆ, ಯಾರು ನೀನು, ನನಗೆ ನಿನ್ನ ಹಿನ್ನೆಲೆ ಎಲ್ಲ ಹೇಳಿದ್ಯಾ ನೀನು, ಮೊದ್ಲಲ್ಲಿ ನೀವ್ ಕೇಳಲಿಲ್ಲ, ನಾನು ಹೇಳಿರ್ಲಿಲ್ಲ. ನಿನಗೆ ಮದುವೆ ಆಗಿತ್ತ? ಹೌದು ಮದುವೆ ಆಗಿತ್ತು ನನಗೆ. ನಾನು ಹೆಣ್ಣನ್ನು ಬಿಟ್ಟು ನನಗೆ ವೈರಾಗ್ಯದಲ್ಲಿ ಬಹಳ ಇದಿತ್ತು, ಅದಕ್ಕಾಗಿ ನಾನು ಬಂದೆ, ಇಲ್ಲಿ ಕಲಿಯಬೇಕು, ಅಧ್ಯಾತ್ಮದಲ್ಲಿ ಮುಂದುವರಿಬೇಕು ಅಂತ ಬಂದೆ. ನೀವು ಗುರು ಸಿಕ್ಕಿದ್ರಿ, ನಿಮ್ಮ ಜೊತೆನಲ್ಲಿ ನಾನು ಎಲ್ಲವನ್ನು ಕಲಿತೆ, ನೀವೇ ಸಂತೋಷದಿಂದ ಎಲ್ಲ ಮಾಡಿದೆ. ಸರಿ, ಈಗ ನಾನೇ ಹೇಳ್ತಾ ಇದ್ದೀನಿ ನಿನಗೆ, ವಾಪಸ್ಸು ನೀನು ನಿನ್ನ ಹೆಂಡತಿಯ ಜೊತೆನಲ್ಲಿ ಗೃಹಸ್ಥಾಶ್ರಮದಲ್ಲಿ ಹೋಗು, ಈ ಸನ್ಯಾಸ ಬೇಡ ನಿನಗೆ ಅಂತ ಹೇಳಿ ಗುರುವಿನ ಆಜ್ಞೆ. ಬಂದಿದ್ದಾನವನು, ಬಂದು ಪತ್ನಿಯೊಡನೆ ಇದ್ದು 3 ಜನ ಮಕ್ಕಳು ಅವ್ರಿಗೆ. ಊರ್ನಲ್ಲಿ ಎಲ್ರು ತಮಾಷೆ ಮಾಡ್ತಾರೆ, ಸನ್ಯಾಸಿಗೆ ಹುಟ್ಟಿದ ಮಕ್ಕಳು, ಸನ್ಯಾಸಿಗೆ ಹುಟ್ಟಿದ ಮಕ್ಕಳು ಅಂತ. ಇವರು ಯಾವ ರೀತಿಯ ಸಹಕಾರನೂ ಕೊಡಲ್ಲ. ಈ ಮಕ್ಕಳು 3 ಜನ ಕಡೆಗೆ ಅವ್ರು ಹೇಳ್ತಾರೆ, ಏನು ಪ್ರಾಯಶ್ಚಿತ್ತ ಮಾಡ್ಬೇಕು ಹೇಳಿ ಅಂದ್ರೆ, ನೀವಿಬ್ರು ಹೋಗಿ ಆ ಗಂಗಾ ಎಲ್ಲ ಸೇರುತ್ತಲ್ಲ ತ್ರಿವೇಣಿ ಸಂಗಮ, ಅಲ್ಲೋಗಿ ಪ್ರಾಣ ಬಿಡಿ ಅಂತ ಹೇಳ್ತಾರೆ. ಎಂತ ರಾಕ್ಷಸರು ಇವರು ಅಂತ. ಮಹಾರಾಷ್ಟ್ರ ಇದ್ರಲ್ಲಿ ಇವನಿದ್ದಿದ್ದು, ಜ್ಞಾನದೇವನ ಇದ್ರಲ್ಲಿ. ಅವ್ರಿಗೆ ಎಷ್ಟು ಸೀರಿಯಸ್ ತಗೊಳ್ತಾನೆ ಈ ಶಿಷ್ಯ. ಸನ್ಯಾಸಿ ಆಗಿದವನು ಬಂದು ಗುರುವಿನ ಆಜ್ಞೆಯಂತೆ ಪತ್ನಿಯ ಜೊತೆನಲ್ಲಿದ್ದು, ಮೊದಲನೇವನೇ ಜ್ಞಾನದೇವ. ಹೋಗಿ ಇಬ್ರು ಗಂಡ ಹೆಂಡತಿ ಇಬ್ರು ಹೋಗಿ ಪ್ರಾಣ ಬಿಡ್ತಾರಲ್ಲಿ. ಜ್ಞಾನದೇವನ ಕತೆ ಓದಿ ಬಹಳ ಸುಂದರವಾಗಿ ಬರುತ್ತೆ. ಯಾಕೀಗ ವೃತ್ತ ಅಂತ ಹೇಳಿದೆ ಅಂದ್ರೆ, ಯಾವುದೇ ಒಂದು ಕೂಡ ಕಡ್ಡಿ ಮುರಿದಂತೆ ಇದ್ದೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಜನರಲ್ ರೂಲ್ ಇದೆ. ಆದ್ರೆ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಬರಬೇಕಾದ್ರೆ, ವಿಶೇಷ ಧರ್ಮಗಳು ಬಂದಾಗ ಎವ್ರಿ ರೂಲ್ ಹ್ಯಾಸ್ ಎನ್ ಎಕ್ಸೆಪ್ಷನ್. ಇದೊಂದು ಮಾತು ಕೇಳಿದ್ದೀರಿ ನೀವು. ಹಾಗಂತ ಎಲ್ಲದಕ್ಕೂ ಮನಸ್ಸು ಬಂದಂಗೆ ನಾವು ತಿರುಗಿಸೋದಲ್ಲ ಶಾಸ್ತ್ರವನ್ನು. ಆ ಕಂಡೀಷನ್ಸು ಇದರದನ್ನು ನೋಡ್ಬೇಕು. ಅದರಿಂದ ಔಚಿತ್ಯತೆ, ಸಾಮಂಜಸ್ಯ ಇವೆಲ್ಲದಿಂದ ದೇಶತಃ ಕಾಲತಃ ಎಲ್ಲವನ್ನು ಅನುಗುಣವಾಗಿ, ಶಬ್ದಾರ್ಥ, ಒಂದು ಶಬ್ದಕ್ಕೆ ಅನೇಕ ಅರ್ಥಗಳು ವ್ಯತ್ಯಸ್ತವಾದ ಬರುವಂತದ್ದಿದೆ. ಕೇವಲ ಶಬ್ದಾದೇವ, ಕೇವಲ ಶಬ್ದ ಮಾತ್ರದಿಂದಲೇ ಅಲ್ಲ ಎಂದು ಹೇಳಲಾಗುವುದಿಲ್ಲ. ಎಂಗಿರೆ ಪಡಿಯೇ ಅಂತ ಹೇಳಿರೋ ಹಾಗೆ, ಒಂದು ಶಬ್ದಕ್ಕೆ ಪ್ರಕರಣಾದಿಗಳಕ್ಕೆ ಈಡಾಹ ಸಂದರ್ಭವೇ ಮೊದಲಾದವುಗಳಿಗೆ ಅನುಗುಣವಾಗಿ ಅರ್ಥಭೇದಂ ಕೊಳ್ಳುಗೈ, ಅರ್ಥಭೇದವನ್ನ ಅಂಗೀಕರಿಸೋಣ. ಇದು ಸರ್ವಸಮ್ಮತಂ, ಸರ್ವರಿಗೂ ಸಮ್ಮತವಾದದ್ದು, ಎಲ್ಲರೂ ಒಪ್ಪತಕ್ಕದ್ದೇ ಎಂಬ ಭಾವ. ಇದನ್ನು ಹೇಳಿದ್ದು ಸಮನ್ವಯ, ಸಾಮಾನಾಧಿಕರಣ್ಯ, ಸಾಮಂಜಸ್ಯಂ ಇತಿ ಸರ್ವಂ ಸಮಂಜಸಂ ಅಂತ ಭಾಷ್ಯದಲ್ಲಿ ಹೇಳಿ ಅವರು ಸಮಂಜಸವನ್ನ ಮಾಡಿದ್ದು. ಅದಕ್ಕೆ ಅದನ್ನ ಶ್ರೀಭಾಷ್ಯ ಅಂದ್ರು. ರಾಮಾನುಜರನ್ನೇ ಭಾಷ್ಯಕಾರರು ಅಂದ್ರು. ಭಾಷ್ಯಕಾರರ್ ಅಂತಂದ್ರೆ ರಾಮಾನುಜರಿಗೆ ಇನ್ನೊಂದು ಹೆಸರು. ಮಧ್ವ ಭಾಷ್ಯರು ಅವರಲ್ವೇ, ಇಲ್ಲ ಶಂಕರ ಭಾಷ್ಯ ಬರೆದವರು ಭಾಷ್ಯಕಾರರಲ್ವೇ ಅಂದ್ರೆ, ಅವರಾದ್ರೂ ಕೂಡ ಸರಿಯಾದ ಭಾಷ್ಯ ಅಂದ್ರೆ ಇದೇನೆ ಅಂತ ಅನ್ನೋದನ್ನ ಸಾಕ್ಷಾತ್ ಸರಸ್ವತಿನೇ ಕೊಟ್ರು ಅಂತ ರಾಮಾನುಜರ ಜೀವನ ಇದರಲ್ಲಿ ಬರುವಂತ. ಸಾಮಾನಾಧಿಕರಣ್ಯ ಸಾಮಂಜಸ್ಯ ಇತಿ ಸರ್ವಂ ಸಮನ್ವಯ, ಒಂದಕ್ಕೊಂದಕ್ಕೆ ವಿರೋಧವಿಲ್ಲದಂತೆ ಅದರ ಅರ್ಥವನ್ನ ತಿಳಿಬೇಕಾಗತ್ತೆ.
ಇದು ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾರು ಉಪನ್ಯಾಸ ವ್ಯಾಖ್ಯಾನ ಮಾಡ್ತಾರೋ ಬಹಳ ಎಚ್ಚರಿಕೆಯಿಂದ, ಸುಮ್ನೆ ನನ್ನ ಮನಸ್ಸಿಗೆ ತೋರಿದಂಗೆ ನಾನು ಏನು ಹೇಳ್ಬಿಡ್ತೀನಿ ಅದೇ ಅಂತಂದ್ರೆ ಅದನ್ನ ಫಾಲೋ ಮಾಡೋರು ಏನೇನ್ ದೋಷ ಆಗುತ್ತೋ ಅದೆಲ್ಲ ಇವನಿಗೆ ಸೆಳುತ್ತೆ. ಅದಕ್ಕೇನೆ ಬೀಳಿಸದಿರೋ ನಿನ್ನ ನೆರಳ ಇತರರ ಮೇಲೆ ಬಾಳಿ ಕೊಂಬುವರು. ಅವ್ರಿಗೆ ಹೆಂಗೆ ಬೇಕು ಹಂಗೆ ನೀನ ಎಲ್ರನ್ನು ರಿಪೇರಿ ಮಾಡೋನು. ತಾಳದಿರು ಗುರುತನವ ಬೇಡ ನಿನ್ಗೆ, ಅವನಿದ್ದಾನೆ ಗುರು, ಅವನು ನೀಡ್ತಾನೆ. ಸೊ ಗುರುವಾಗೋದು ಬಹಳ ಸುಲಭ ಅಲ್ಲ. ಎಲ್ರಿಗೂ ಹೇಳೋದಕ್ ಬಹಳ ಇಷ್ಟ, ಕೇಳೋರು ಬಹಳ ಕಡಿಮೆ. ಎಷ್ಟು ಜನ ಕೇಳ್ತಾರೆ ಸರಿಯಾಗಿ, ಅದಕ್ಕಿಂತ 100 ಪಟ್ಟು ಹೇಳೋವ್ರೆ ಅಯ್ಯೋ ಅದ ನನ್ಗೆ ಗೊತ್ತ್ರಿ, ಅಯ್ಯೋ ಅದೇನ್ ಮಹಾ ಐನೋ ನಾನೇ ಓದ್ಕೊಳ್ತೀನಿ ಸ್ತೋತ್ರ, ಸಂಸ್ಕೃತ ನಂಗೆ ಜ್ಞಾನ ಇದೆ. ಕೇವಲ ಪುಸ್ತಕ ಅವಲೋಕನ ದೋಷ ಅಂತ ವೇದಾಂತ ದೇಶಿಕರು ಹೇಳ್ತಾರೆ. ಬರೀ ಸುಮ್ನೆ ಪುಸ್ತಕಗಳನ್ನು ಓದ್ಬಿಟ್ರೆ ಜ್ಞಾನ ಬರುತ್ತೆ ಅಂತಲ್ಲ. ಸರಿಯಾದ ಗುರುವಿನಲ್ಲಿ ಕುಳಿತು ಆ ಏನೇನು ಸಂದೇಹಗಳು ಬರುತ್ತೆ ಅದಕ್ಕೆಲ್ಲ ಸರಿಯಾಗಿ ಅರ್ಥವನ್ನು ತಿಳಿದು ಅವ್ರು ಹೇಳಿದ ಅರ್ಥದಲ್ಲಿ ನಂಬಿಕೆ ಶ್ರದ್ಧೆ ಇಟ್ಕೊಂಡು ತಿಳಿದಾಗ ಸರಿಯಾದ ಮಾರ್ಗ ತಿಳಿಯುವಂತ. ಗುರುಮೇವ ಅಭಿಗಚ್ಚೇತ್, ಗುರು ಪರಂಪರಾ ಸಾರ ಓದಿ ಮೊದಲಿನ ರಹಸ್ಯತ್ರಿ ಸಾರದಲ್ಲಿ ಗುರುವಿನ ಹಿರಿಮೆ ಎಷ್ಟು ಮಟ್ಟಿಗೆ ಅಂತ. ನ್ಯಾಸ ವಿಂಶತಿಯಲ್ಲೂ ಕೂಡ ಇದೆ ಗುರು ಶಿಷ್ಯನ ಲಕ್ಷಣಗಳೆಲ್ಲ. ಹೀಗೆ ಅರ್ಥವನ್ನ ಹೇಳ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಏನು ಸಂದರ್ಭ, ಯಾವುದು ದೇಶ ಕಾಲ ಎಲ್ಲವನ್ನ ನೋಡಿ ಅನ್ವಯ ಮಾಡಿ ಹೇಳ್ಬೇಕು. ಬ್ರಹ್ಮವೇದ ಬ್ರಹ್ಮ ಇವ ಭವತಿ ಎಂಬಲ್ಲಿ ಶಬ್ದತಃ ಬ್ರಹ್ಮವಿತ್ತು ಪರಬ್ರಹ್ಮವೇ ಆಗುತ್ತಾನೆ. ನೋಡಿ ಲಿಟರಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಯ ಏವಂ ವೇದ, ಉಪನಿಷತ್ನಲ್ಲಿ ಮಾತಿದೆ. ಬ್ರಹ್ಮೈವ ಸನ್ನೇ ಬ್ರಹ್ಮಾಪ್ಯತಿ, ಬ್ರಹ್ಮವೇದ, ಯಾರು ಬ್ರಹ್ಮವನ್ನು ತಿಳಿತಾನೋ ಅವನು ಬ್ರಹ್ಮೈವ ಭವತಿ, ಬ್ರಹ್ಮ ಏವ ಭವತಿ, ಬ್ರಹ್ಮನೇ ಆಗ್ತಾನೆ ಅಂತ. ಬ್ರಹ್ಮನೇ ಆಗ್ಬಿಡ್ತಾನ? ಶಬ್ದತಃ ಬ್ರಹ್ಮವಿತ್ತು ಅಂದ್ರೆ ಬ್ರಹ್ಮವನ್ನು ತಿಳಿದವನು ಪರಬ್ರಹ್ಮವೇ ಆಗ್ತಾನೆ ಎಂಬ ಅರ್ಥ ಉಂಟಾದ್ರೂ ಕೂಡ ಬ್ರಹ್ಮವಿತ್ತೇ ಬೇರೆ, ಪರಬ್ರಹ್ಮವೇ ಬೇರೆ. ಕುರುಹಮಿಹ இவனர் ஒத்தொடு நோக்கி எல்லாம் விட்ட இருஹல் இருப்பெண்ணிம் ஞானிக்கும் அப்பயன் இல்லையேல் சிறுಹ நினைவதோர் பாசமுண்டாம் பின்னும் வீಡಿಲ್ಲೈ. ನಮ್ಮಾಳ್ವಾರ್ ಯೋಗಿಗಳು ಇವರು ಎಲ್ಲ ದಾರಿ ತಪ್ತಾರೆ. ಅವರೇ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅನ್ಕೊಂಡ್ರೆ ಇಲ್ಲೋ ಅಲ್ಲೋ ಮೋಕ್ಷದಲ್ಲೋ ಇವನು ಜೀವಾತ್ಮನೇ, ಇವನು ಈ ಕೆನಾಟ್ ಬಿ, ಎಂದಿಗೂ ಬ್ರಹ್ಮನೇ ಆಗೋಕ್ಕಾಗಲ್ಲ. ಬ್ರಹ್ಮನ ಲಕ್ಷಣಗಳು ಇವನಿಗುಂಟಾಗ್ಬಹುದು, ಬ್ರಹ್ಮನ ಆನಂದವನ್ನು ಇವನು ಪಡೆಯಬಹುದು, ಬ್ರಹ್ಮಾತ್ಮಕನಾಗಿ ಇವನಿರಬಹುದು, ಬ್ರಹ್ಮನಿಗೆ ಕೈಂಕರ್ಯ ಮಾಡೋದು ಇವನ್ ಸ್ವರೂಪ. ಅದ್ ಬಿಟ್ಬಿಟ್ಟು ಇವನೇ ಬ್ರಹ್ಮನಾಗ್ಬಿಟ್ರೆ ಹೆಂಗ್ ಸರಿಯಾಗುತ್ತೆ? ಎಲ್ಲ ಮಾತುಗಳಿಗೂ ವಿರೋಧ ಇದು. ಅದಕ್ಕೇನೆ ಈ ದ್ರವಿಡ ಪಾಠ, ಆಂಧ್ರ ಪಾಠಗಳಲ್ಲಿ, ಆಂಧ್ರ ಪಾಠದಲ್ಲಿ ಅಹಂ ಬ್ರಹ್ಮಾಸ್ಮಿ ಯೋಹಮಸ್ಮಿ ಬ್ರಹ್ಮ ಅಹಮಸ್ಮಿ, ಅಹಂ ನಾನೇ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮನಾಗಿದ್ದೇನೆ ಅಂತ. ಅಲ್ಲಿ ನಾವು ಆ ಪದಕ್ಕೆ ಹೇಳೋದು ಅಹಂ ಬ್ರಹ್ಮಾತ್ಮಕಂ ಅಸ್ಮಿ, ನಾನು ಬ್ರಹ್ಮವನ್ನ ಆತ್ಮವನ್ನಾಗಿ ಹೊಂದಿದ್ದೇನೆ. ಕರೆಕ್ಟು, ಆದ್ರೆ ನಾನೇ ಬ್ರಹ್ಮನಲ್ಲ. ಹೀಗೆ ವೇದ ಶ್ರುತಿಗಳಿಗೆ ವಿರುದ್ಧವಾಗದಿರುವ ಪ್ರಯೋಜನಕ್ಕಾಗಿ ಅರ್ಥಾತ್ ಬ್ರಹ್ಮ ತುಲ್ಯನಾಗುತ್ತಾನೆ, ಬ್ರಹ್ಮನಿಗೆ ಸಮನಾಗ್ತಾನೆ. ತುಲ್ಯಂ ಅಂತಂದ್ರೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಆ ವರಾನನೇನಿದ್ದು ಪದ್ದು ಇವಳಿಗೆ ಉಮೈಗೆ ಈಶ್ವರ ಹೇಳಿದ ಮಾತು. ಸಹಸ್ರನಾಮಕ್ಕೆ ತುಲ್ಯ ಸಮಾನವಾಗುತ್ತೆ ಶ್ರೀರಾಮ ರಾಮ ರಾಮ ಅಂತ 3 ಸಲ ಹೇಳಿದ್ರೆ. ರಮೆ ರಾಮೆ ಮನೋರಮೆ, ರಾಮೆ ಅಂದ್ರೆ ಸ್ತ್ರೀ, ರಮೆ ಶಿವನ ಮನಸ್ಸನ್ನು ರಮಿಸುವಂತಹ ಉಮೆ, ಅವಳು ಹೇಳಿದ್ದದು ವರಾನನೆ. ಸಹಸ್ರನಾಮ ತತ್ತುಲ್ಯಂ, ಸಹಸ್ರನಾಮಕ್ಕೆ ಇದು ಸಮ ಅಂತ. ಹಾಗೆ ಇಲ್ಲಿ ಬ್ರಹ್ಮ ತುಲ್ಯನಾಗುತ್ತಾನೆ ಎಂದು ಸೌಮ್ಯ ಶ್ರುತಿ ಅನುಸಾರ ಅರ್ಥ ಮಾಡತಕ್ಕದ್ದಾಗಿದೆ. ಗೀತಾ 5ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿರುವ ಬ್ರಹ್ಮಣ್ಯಾದಾಯ ಕರ್ಮಾಣಿ, ಬ್ರಹ್ಮ ಶಬ್ದಕ್ಕೆ ಪರಮಾತ್ಮಾದಿ ಅರ್ಥಗಳಿದ್ರೂ ಕೂಡ ಪ್ರಕರಣಕ್ಕೆ ಅನುಗುಣವಾಗಿ ಪ್ರಕೃತಿ ಎಂದು ಅರ್ಥ ಮಾಡಬೇಕಾಗತ್ತೆ. ನಾನು ಅನೇಕ ಬಾರಿ ಹೇಳಿದ್ದೆ, ಕಠೋಪನಿಷತ್ತಿನ ಒಂದು ಶ್ರುತಿ, ಯಚ್ಚೇತ್ ವಾಂಗ್ಮನಸಿ ಪ್ರಾಜ್ಞ ತದ್ಯಚ್ಚೇತ್ ಪ್ರಾಣ ಆತ್ಮನಿ ಪ್ರಾಣಂ ಆತ್ಮನಿ ನಿಯತಿ ಯಚ್ಚೇತ್
ತದ್ಯಚ್ಚೇತ್ ಶಾಂತಾತ್ಮನಿ. ಇಲ್ಲಿ ಆತ್ಮ ಆತ್ಮ ಅಂತ 4 ಸಲ ಬರುತ್ತೆ. ಮೊದಲನೇ ಆತ್ಮ ಅದು ಪ್ರಕೃತಿಗೆ ಅನ್ವಯ, ಎರಡನೇ ಆತ್ಮ ಅದು ಜೀವಾತ್ಮನಿಗೆ, ಮೂರನೇ ಆತ್ಮ ಇವನಿಗೆ ಪರಮಾತ್ಮನಿಗೆ ಬರುವಂತಹದ್ದು. ಒಂದೊಂದು ಕೂಡ ಆತ್ಮ ಅಂತ ಪದ ಬಂದ್ಬಿಡ್ತು ಅಂದ್ರೆ ಜೀವಾತ್ಮ ಅಂತ ಹೇಳಿ ಇಲ್ಲ, ಬರೀ ಪರಮಾತ್ಮ ಅಂತ ಅಲ್ಲ. ಆ ಪ್ರಕರಣ, ಆ ಸಂದರ್ಭ, ಅವುಗಳನ್ನ ನೋಡಿ ಅದಕ್ಕೆ ಸರಿಯಾಗಿ ಸಮನ್ವಯವಾಗಿ ಅರ್ಥ ಹೇಳಿದ್ರು. ಇವ್ರು ಹೇಳುವಂತ ಅರ್ಥ ಬೇರೆ ಮಾತುಗಳಿಗೆ ವಿರುದ್ಧವಾಗಬಾರ್ದು. ಇದು ಬಹಳ ಎಚ್ಚರದಿಂದ ಅರ್ಥ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಪ್ರಕರಣಕ್ಕೆ ಅನುಗುಣವಾಗಿ ಇಲ್ಲಿ ಪ್ರಕೃತಿ ಎಂದು ಅರ್ಥ ಮಾಡಬೇಕು. ಬ್ರಹ್ಮಣಿ ಆದಾಯ ಕರ್ಮಾಣಿ ಅನ್ಬೇಕಾದ್ರೆ ನಾರಾಯಣನೇ ಪರತತ್ವ ಅಂತ ಹೇಳಲ್ಪಡುತ್ತೆ. ಏಕೆಂದರೆ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಎಂಬ ಲಿಂಗ ಸಾಮರ್ಥ್ಯದಿಂದ. ಮುಂದೆ 18ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ 63ನೇ ಶ್ಲೋಕ, ಯಥೇಚ್ಛಸಿ ತಥಾ ಕುರು ಎಂದು ಶ್ರೀಕೃಷ್ಣ ಹೇಳುವ ಸಂದರ್ಭದಲ್ಲಿ ನಾನು ಹೇಳಬೇಕಾದದ್ದನ್ನೆಲ್ಲ ಹೇಳಿದೆ, ನೀನು ಹಾಗೆ ಮಾಡದೆ ಹೋದ್ರೆ ನಿನ್ನ ಇಷ್ಟಾನುಸಾರ ಮಾಡು ಅಂತ ಅರ್ಥ ಹೇಳಿದ್ರೆ ಶ್ರೀಕೃಷ್ಣನ್ಗೆ ನಾನು ಹೇಳೋದು ಹೇಳ್ದೆಪ್ಪ, ನಿಮ್ಗೆ ಇಷ್ಟ ಇದ್ರೆ ಮಾಡಿ, ಇಲ್ಲಿದ್ರೆ ಬಿಡಿ, ಈ ಅರ್ಥದಲ್ಲ ಅವನು ಹೇಳಿದ್ದು. ಯಾಕೆಂದ್ರೆ ಯಾರನ್ನು ಬಲವಂತ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಸ್ವಾತಂತ್ರ್ಯ ಅವರಿಗೆ. ನನ್ಗಿಲ್ವ ಬುದ್ಧಿ? ಪ್ರತಿಯೊಬ್ಬರಿಗೂ ಇದೆ, ಪ್ರತಿಯೊಬ್ಬರು ಸರ್ವಜ್ಞರೇನೆ. ಅವ್ರಿಗೆ ಹೇಳೋಕ್ಕಾಗತ್ತಾ? ಶ್ರುತಿನಲ್ಲಿ ಹೀಗಿದೆ, ಇಷ್ಟ ಇದೆಯಾ ನಡೆಸಿ, ಇಲ್ದಿದ್ರೆ ಬಿಡಿ ಅಂತ. ಹಾಗೆ ಇಲ್ಲಿ ಕೃಷ್ಣ ನಾನು ನಿನಗೆ ತಿಳಿಸಿದ್ದಾಯ್ತು, ಕ್ಷತ್ರಿಯನ ಧರ್ಮ, ನೀನ್ ಈಗ ಮಾಡ್ಬೇಕಾಗಿದ್ದೇನು ಅಂತ. ಆದ್ರೆ ಐ ವಿಲ್ ನಾಟ್ ಫೋರ್ಸ್ ಯು. ನೀನ್ ಹೋಗಿ ಯುದ್ಧನೇ ಮಾಡೋ, ಇಲ್ಲ ಬಿಟ್ಬಿಟ್ಟು ಕಾಂಡಿವಾನು ಬಿಸಾಕ್ಬಿಟ್ಟು ಹೋಗೋ, ಕಾಡ್ನಲ್ಲಿ ಎಲ್ಲಾರು ಇರೋ ಮರದ ಕೆಳಗಡೆನೋ ಒಂದ್ ಗುಡಿಸಲು ಕಟ್ಕೊಂಡು ಅಂತ. ಎರಡನ್ನೂ ನಾನು ಹೇಳೋಲ್ಲ, ನಿನಗೆ ವಿವರಿಸಿ ಹೇಳಿದ್ದೇನೆ. ನೌ ಯು ಟೇಕ್ ದಿ ಡಿಸಿಷನ್. ಜೀವಾತ್ಮನಿಗೆ ಇರುವ ಸ್ವಾತಂತ್ರ್ಯ ಏನಿದೆಯೋ ಅದನ್ನು ಉಪಯೋಗಿಸೋ. ಇಲ್ಲೇನೆ ಹೇಳಿದ್ದು ಪೂರ್ವ ಪಾರತಂತ್ರ್ಯ ಅಲ್ಲ. ಬುದ್ಧಿ ಇಲ್ವಾ ವಿವೇಕನಿಗೆ, ಅರ್ಜುನನಿಗೆ? ಉದ್ವೇಗದಿಂದ ಅನ್ನಿಸ್ತು, ಎಲ್ಲ ನಮ್ಮವರು, ಇವ್ರನ್ನ ಕೊಂದ್ಬಿಟ್ಟು ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ ನಾನ್ ಗೆದ್ದೆ ಅಂತ. ಯಥೇಚ್ಛಸಿ ತಥಾ ಕುರು. ಎಷ್ಟು ಒಂದೊಂದು ಮಾತು ಇಲ್ಲಿ ಅಂತಂದ್ರೆ ಅವನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ನೀನು ಕೊಟ್ಟಿಲ್ವೇನೆಯ ಬುದ್ಧಿನ? ಅರಿವು ಕೊಟ್ಟಿದ್ದೇನೆ. ವಾಟ್ ಈಸ್ ಡಿಸ್ಕ್ರಿಷನ್ ಪವರ್, ವಿಚ್ ಇಸ್ ಕರೆಕ್ಟ್ ಅಂಡ್ ವಿಚ್ ಇಸ್ ರಾಂಗ್. ಈ ಬುದ್ಧಿಯನ್ನ ನಾನು ನೀನು ಕೊಟ್ಟಿದ್ದ ಇಲ್ವಾ? ಮನುಷ್ಯ ಶರೀರದಲ್ಲಿ ಶಾಸ್ತ್ರಗಳನ್ನು ಕೊಟ್ಟಿದ್ದೀನಿ. ನೋಡಪ್ಪ, ಒಳ್ಳೇದ್ ಮಾಡಿದ್ರೆ ಈಗ ರಿವಾರ್ಡ್ಸ್ ಇದೆ, ಕೆಟ್ಟದ್ ಮಾಡಿದ್ರೆ ಪನಿಷ್ಮೆಂಟ್ಸ್ ಇದೆ ಅಂತ. ಯು ಆಕ್ಟ್. ನೀನ್ ಯಾವ್ದು ತಗೊಳ್ತೀಯೋ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಆದ್ರೆ ಅದರಿಂದ ಬರುವಂತ ರಿಸಲ್ಟ್ಸ್ ಇದೆಯಲ್ಲ, ಅದಕ್ಕೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್, ಬಿಕಾಸ್ ಯು ಆರ್ ದಿ ಪರ್ಸನ್ ಹೂ ಡಿಸೈಡೆಡ್. ಐ ಆಮ್ ನಾಟ್ ಫೋರ್ಸಿಂಗ್ ಎನಿಬಡಿ. ಯಾರನ್ನು ನಾನು ಇಲ್ಲಿ ಬಲವಂತ ಮಾಡ್ತಾ ಇಲ್ಲ. ಯಥೇಚ್ಛಸಿ ತಥಾ ಕುರು ಅಂದ್ರೆ ಅವನಿಗೆ ಬೇಕೇ ಇರ್ಲಿಲ್ಲ, ಅಥವಾ ಅವನು ಕೋಪದಿಂದ ಆರೋಪಿಸಬೇಕಾಗತ್ತೆ ಕೃಷ್ಣನಿಗೆ, ಹಿಂಗ್ ಹೇಳ್ಬಿಟ್ಟ ಅಂತ. ಅದನ್ನೇ ತಮಾಷೆ ಮಾಡ್ತಾ ಇದ್ದು. ಸರ್ವ ಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮವನ್ನು ಬಿಟ್ಬಿಡು. ಆ ಶ್ಲೋಕದ ಒಂಚೂರು ತಗೊಳ್ಳಿ, ಇದನ್ನ ಸೇರಿಸ್ಕೊಳ್ಳಿ. ಯಥೇಚ್ಛಸಿ ತಥಾ ಕುರು, ಎಲ್ಲ ಧರ್ಮವನ್ನು ಬಿಟ್ಬಿಟ್ಟು ನಿನ್ ಮನಸ್ಸಿಗೆ ಬಂದಂಗ್ ಮಾಡಯ್ಯ. ಭಗವದ್ಗೀತೆನಲ್ಲಿ ಇದೆ ನೋಡಿ ಶ್ಲೋಕ. ಏನು ಇದೇ ಶ್ಲೋಕ ಇದೆಯಲ್ಲ, ಆ ಶ್ಲೋಕದ ಒಂಚೂರು ಈ ಶ್ಲೋಕದ ಒಂಚೂರು, ನಮ್ಗೆ ಅನುಕೂಲ ಹೇಗೋ ಹಂಗೆ. ಈ ರೀತಿಯ ವ್ಯಾಖ್ಯಾನಗಳಾಗುತ್ತೋ? ಹಿಂದಿನ ಶ್ಲೋಕದಲ್ಲೂ ಪರಮ ಕೃಪೆಯನ್ನ, ಮುಂದಿನ ಶ್ಲೋಕದಲ್ಲಿ ಅತ್ಯರ್ಥ ಕೃಪಾಭಾವವನ್ನು ತೋರಿಸುವಾಗ ಈ ಮಧ್ಯ ಶ್ಲೋಕದಲ್ಲಿ ಔದಾಸೀನ್ಯವಾಗಲಿ ಕೋಪವಾಗಲಿ ಉಚಿತವಾದುದಲ್ಲವಾದ್ದರಿಂದ ಔಚಿತ್ಯಾತೆ ಅರ್ಥಭೇದ ಹೇಗೆ ಅಂದ್ರೆ, ನೀನು ಪ್ರಾಜ್ಞನಾಗಿ ನಾನು ಹಿಂದಿನ ಶ್ಲೋಕದಲ್ಲಿ ಉಪದೇಶಿಸಿದ ಹಾಗೆ ಅನಿಷ್ಟ ನಿವೃತ್ತಿಯನ್ನ ಇಷ್ಟ ಪ್ರಾಪ್ತಿಯನ್ನ ಬಯಸುವವನಾಗಿ ಯಥಾ ಇಚ್ಛಸಿ ತಥಾ ಅಂತಹ ಪ್ರಾಜ್ಞತೆಯಿಂದಲೇ ಕುರು, ನಾನು ಹಿಂದೆ ಉಪದೇಶಿಸಿದ ಎಲ್ಲವನ್ನೂ ಕೂಡ ವಿಚಾರ ಮಾಡು, ಆಮೇಲೆ ಅನುಷ್ಠಾನ ಎಂಬುದು ಸಮಂಜಸವಾದಂತಹ ಅರ್ಥ. ನಿಮಂತ್ರಣ ಶಬ್ದ ಸಾಧಾರಣವಾಗಿ ದಕ್ಷಿಣ ದೇಶದಲ್ಲಿ ಶ್ರಾದ್ದದಲ್ಲಿ ಅನ್ವಯನು ಓದಿಸುತ್ತೆ. ನಿಮಂತ್ರಣಕ್ಕೆ ಹೇಳಿದ್ರು ಅಂತ. ಏನು? ಶ್ರಾದ್ದದಲ್ಲಿ ಮುನ್ನು ಪಂಕ್ತಿಗೆ. ಅದಕ್ಕೆ ಹೋಗ್ತಾ ಇದ್ದಿದ್ದು ರಾತ್ರಿ ಎಲ್ರದ್ದು ಊಟ ಆದ್ಮೇಲೆ ಅವ್ರ ಮನೆಗೆ ಹೋಗಿ ಎಲ್ಲ ಸಪಾಡಾಚ ರಾತ್ರಿ ಅಂತರ್ಯಾಮಿಗೆ ನಿವೇದನ ಆಯ್ತಾ ಅಂತ ಕೇಳ್ಬಿಟ್ಟು ಆಮೇಲೆ ನಾಳೆ ದಿವಸ ನನ್ನ ತಂದೆದೋ ತಾಯಿದೋ ಶ್ರಾದ್ದ ಇದೆ, ತಿರುವಧ್ಯಯನ, ಅದರಲ್ಲಿ ತಾವು ಮುನ್ ಪಂಕ್ತಿಗೆ ಆಗಮಿಸಿ ನಮ್ಮನ್ನು ಅನುಗ್ರಹಿಸಿ ಅಂತ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಅವ್ರು ಎಸ್ ಅಂತ ಅನ್ಕೊಂಡು ಬಂದ ಮೇಲೆ ಮಾನ್ಯ ದಿವಸ ಇವ್ರು ಎಸ್ ಅಂತ ಹೇಳಿದ್ಮೇಲೆ ಅದೇ ಊರ್ನಲ್ಲಿ ಇದ್ದಾಗ ರಾತ್ರಿ ಅವ್ರಿಗೆ ಏನಾರ ನೀರು ಬೇಕು ಅಂದ್ರೆ ಅವ್ರು ಇವ್ರ ಮನೆಗೆ ಬಂದು ತಗೊಳ್ಳೋರು. ವಾಗ್ದಾನ ಅಂದ್ರೆ ಅಷ್ಟು. ಮದುವೆನಲ್ಲೂ ಅಷ್ಟೇ, ನಿಶ್ಚಿತಾರ್ಥದಲ್ಲಿ
ವಾಚಾ ದತ್ತ ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತಂ ತ್ವಯಾ ವರಾವಲೋಕನ ವಿಧೌ ಇಬ್ರತ್ರ ಹೇಳ್ಸೋದು. ಕನ್ಯಾವಲೋಕನ ವಿಧೌ ನಿಶ್ಚಿತತ್ವಂ ಸುಖೀ ಭವ. ಈ ವಾಗ್ದಾನ ಆದ್ಮೇಲೆ ಹೆಣ್ಣನ್ನ ಅವ್ರ ಮನೆ ಕೊಡ್ತೀನಿ ಅಂತ ಅವ್ರ ಮನೆಯಲ್ಲಿ ಯಾವ್ದಾದ್ರು ಒಂದು ಆಶೌಚ ಇದ್ರೆ, ಜನನಾಶೌಚೋ ಮರಣಾಶೌಚೋ ಇವಳು ಅಬ್ಸರ್ವ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸುದ್ದಿನಲ್ಲಿದೆ ವಾಗ್ದಾನ ಇದು. ಅದನ್ನ ತಗೊಂಡೋಗಿ ರಿಂಗ್ ಎಕ್ಸ್ಚೇಂಜು, ಕೇಕ್ ಕಟ್ಟಿಂಗು, ಬಿಟ್ರೋತಲ್ಲು ಏನೇನೋ ಮಾಡಿ ಅಧ್ವಾನ ಮಾಡಿ ಅದನ್ನು ನಾವು ತುಂಬಾ ಮಾಡರ್ನ್ ಆಗಿ ಫಾಲೋ ಮಾಡ್ತಾ ಇದ್ದೀವಿ ಅಂತ ಅವರವರೇ ಸಂತೋಷ ಪಡ್ಬೇಕು. ಏನದ್ರ ಅರ್ಥ? ಹೆಣ್ಣು ಗಂಡನ ಜೊತೆನಲ್ಲಿ ಕೂರ್ಸೋಲ್ಲ, ಅಲ್ಲಿ ಸಮನ್ವಯ ಇಲ್ಲ, ಎಕ್ಸ್ಚೇಂಜ್ ಆಫ್ ಗಾರ್ಲೆಂಡ್ಸ್ ಇಲ್ಲ, ಇವರಿಬ್ರು ಮಾತಾಡೋದು, ಪ್ರೀ ಮ್ಯಾರೇಜ್ ಶೂಟಿಂಗು ಇವೆಲ್ಲ ಇಲ್ಲ. ಈ ಕ್ಷಣ ತಂದೆ ತಾಯಿಯರು ನೋಡಿ ಅವರು ನಿಷ್ಕರ್ಷಿಸಿ ಎಲ್ಲ ಮಾಡಿ ಬಂದಿದ್ದು ಪ್ರಾಜಾಪತ್ಯ ವಿವಾಹ. ಆ ರೀತಿನಲ್ಲಿ ಬಾಳಿದವರು ಮುಂದಕ್ಕೆ ಪ್ರೇಮ ಅಂಕುರಿಸಿ ಆಮೇಲೆ ಲೈಫ್ ಲಾಂಗ್ ಇರುವಂತಹದ್ದು. ಇದು ಮೊದಲನೇ ಪ್ರೇಮ 1 ವರ್ಷಕ್ಕೇನೆ. ವರದರಾಜ ತಿಮ್ಮಲೆ ಅವರು ತಮಾಷೆಯಾಗಿ ಒಂದು ಸಂಸ್ಕೃತದಲ್ಲೇ ಒಂದು ಬರೆದಿದ್ರು, ಪ್ರಥಮ ವರ್ಷ ಇದು 1 ವರ್ಷ ಆಗೋಕ್ ಮೊದ್ಲು ಕೋರ್ಟ್ಗೆ ಹೋಗುವಂತಹದ್ದು, ಇಬ್ರದ್ದು ಅಪ್ಲಿಕೇಶನ್ ಡೈವರ್ಸ್ಗೆ. ದಕ್ಷಿಣ ದೇಶದಲ್ಲಿ ಶ್ರಾದ್ದ ಅನ್ವಯ ನಿಮಂತ್ರಣ ಅಂದ್ರೆ, ಉತ್ತರ ದೇಶದಲ್ಲಿ ಹೀಗೆ ಶಬ್ದಾರ್ಥ ಇಲ್ಲದ್ರಿಂದ ಸಾಧಾರಣ ಸಾಪಂಕ್ತಿ ಭೋಜನಕ್ಕೆ ಆಹ್ವಾನ ಎಂಬ ಅರ್ಥದಲ್ಲಿ ಪ್ರಯೋಗ ಉಂಟು. ಉತ್ತರದಲ್ಲಿ ನಿಮಂತ್ರಣ ಅಂತಂದ್ರೆ ಎಲ್ರು ಕೂತ್ಕೊಂಡು ಊಟ ಮಾಡೋದು, ನಿಮಂತ್ರಣ ಅಂತ ಹೇಳಿದ್ರೆ ಶ್ರಾದ್ದ ಕರೆದ್ರೇನು ಅಂತ ಅಂದ್ಬಿಟ್ಟು ದಕ್ಷಿಣದವರು ಅನ್ಕೋಬೇಕು. ಇಲ್ಲಿ ಅರ್ಥ ಹೀಗೆ, ಅಲ್ಲಿ ಅರ್ಥ ಬೇರೆ. ಸೊ ದೇಶ ಕಾಲದಲ್ಲಿ ಹೇಗೆ ವ್ಯತ್ಯಾಸ ಆಗತ್ತೆ ಅನ್ನೋದಕ್ಕೆ ಉದಾಹರಣೆಗಳು ಕೊಡ್ತಾ ಇದ್ದಾರೆ. ಎಲ್ಲ ಕಡೆನಲ್ಲೂ ಒಂದೇ ಅಲ್ಲ. ಸೈಂಧವಂ ಆನೆಯ ಅಂದರೆ ಕುದುರೆಯನ್ನು ತೆಗೆದುಕೊಂಡು ಬಾ ಎಂಬುದು ಶಬ್ದವಾರ್ಥ ಅರ್ಥವಾದ್ರೂ ಕೂಡ ಭೋಜನ ಕಾಲದಲ್ಲಿ ಪ್ರಯೋಗಿಸಿದ್ರೆ ಕಾಲತಃ ಬೇರೆ ಅರ್ಥ ಮಾಡಿ ಉಪ್ಪನ್ನು ತೆಗೆದುಕೊಂಡು ಬಾ ಎಂದು ತಿಳಿಯತಕ್ಕದ್ದಾಗಿರುತ್ತೆ. ಮೂಲತಃ ಉಪ್ಪನ್ನು ತಂದ್ರೆ ಬಡಿಸಿದ್ರೆ ಪ್ರತ್ಯಕ್ಷ ಲವಣ ಗೋಮಾಂಸ ಭಕ್ಷಣಕ್ಕೆ ಸಮಾನ ಅಂತಾರೆ. ಅದು ಸಪ್ಪಿಯಾಗಿದ್ರು ಭಗವಂತನ ನಿವೇದವಾಗಿ ಹಂಗೆ ತಿನ್ನಬೇಕು. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ, ಉಪ್ಪು ಬಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಕೊಂಚ ನೀರ್ ಹಾಕ್ತಾರೆ, ಪ್ರತ್ಯಕ್ಷವಾಗಿ ಕಾಣಿಸೋದು ಬೇಡ ಅಂತ ಉಪ್ಪನ್ನು ಬಡಿಸ್ಕೋಬಾರ್ದು. ಸೈಂಧವಂ ಆನಯ. ಭೋಜನ ಕಾಲದಲ್ಲಿ ಹೀಗೆ ಬೇರೆ ಕಾರಣಗಳಿಂದಲೂ ಶಬ್ದಕ್ಕೆ ಅರ್ಥ ವ್ಯತ್ಯಸ್ತವಾಗಬಹುದು ಎಂಬ ತಾತ್ಪರ್ಯ. ಹೀಗೆ ಹೇಳಿದ್ದರಿಂದ ಸಂಪ್ರದಾನಾರ್ಥವನ್ನು ಕೂಡ ಔಚಿತ್ಯದಿಂದ ಹೇಳಬಹುದು ಎಂಬುದಕ್ಕೆ ಮೇಲೆ ಹೇಳಿದಂತಹ ಪೂರ್ವ ಪೀಠಿಗೆ. ಸಂಪ್ರದಾನಾರ್ಥವನ್ನು ಹೇಗೆ ಹೇಳಬಹುದು ಅಂದರೆ, ಈ ಆತ್ಮ ಸಮರ್ಪಣೆಯು ನಾರಾಯಣನಿಗೋಸ್ಕರವೇ, ನಾರಾಯಣಾಯ ಎಂಬುದಾಗಿ. ಆದರೆ ತನ್ನದಾಗಿರುವಂತಹ ಸ್ವತ್ತನ್ನ ಇನ್ನೊಬ್ಬರಿಗೆ ಸಮರ್ಪಿಸಿದರೆ ಸಂಪ್ರದಾನವಾಗುತ್ತೆ. ಈ ಆತ್ಮ ಪರಮಾತ್ಮನ ಸ್ವತ್ತು. ಸ್ವತ್ವಾತ್ಮನಿ ಸಂಜಾತಂ ಸ್ವಾಮಿತ್ವಂ ಬ್ರಹ್ಮಣಿ ಸ್ಥಿತಂ ಎಂದಿರುವಾಗ ಅವನ ಸ್ವತ್ತನ್ನ ಅವನಿಗೆ ಸಮರ್ಪಿಸೋದು ಹೇಗೆ ಸಂಪ್ರದಾನವಾಗುತ್ತದೆ ಎಂದು ಆಕ್ಷೇಪಿಸಿದ್ರೆ ಅದಕ್ಕೆ ಸಮಾಧಾನ ಹೇಗೆ? ಅಹಿರ್ಬುದ್ಧ ಸಂಹಿತೆಯಲ್ಲಿ ಈ ಸಂಪ್ರದಾನ ಅರ್ಥವನ್ನು ಬೋಧಿಸಿರುವುದು ಹೇಗೆ ಅಂದ್ರೆ, ಇಂತಹ ಸಂದರ್ಭದಲ್ಲಿ ಔಚಿತ್ಯದಿಂದ ಅರ್ಥ ಮಾಡುವುದು ನ್ಯಾಯ ಎಂದು ಹೇಳಿ ಸ್ವರೂಪ ಸಮರ್ಪಣೆಯನ್ನು ಹೇಳಿದರೆ ಇಂಥ ಆಕ್ಷೇಪ ಬರುವುದರಿಂದ ರಕ್ಷ ವಸ್ತುವಾಗಿ ಸಮರ್ಪಣೆ ಎಂದು ಭಾವಿಸಿ ಸಂಪ್ರದಾನಾರ್ಥವನ್ನು ಹೇಳುವುದು ಉಚಿತ ಎನ್ನುತ್ತಾರೆ. ಯಾರ್ದೋ ಪೆನ್ನು ಅದನ್ನ ತಗೊಂಡು ಬರೆದ್ಬಿಟ್ಟು, ಈ ಪೆನ್ನು ನಾನ್ ನಿಮಗೆ ಕೊಡ್ತಾ ಇದ್ದೀನಿ ತಗೊಳ್ಳಿ ಅಂತಂದ್ರೆ ಅವನ್ ಏನ್ ಹೇಳ್ಬೇಕು? ನನ್ ಪೆನ್ನ ನಿನಗೆ ಕೊಡ್ತಾ ದಾನ ಮಾಡ್ತಿದ್ದೀರೋ ನೀವು? ಹಾಗೆ ಈ ಆತ್ಮ ಭಗವಂತನಿಗೆ ಸೇರಿದ್ದು, ಅದನ್ನ ನೀವೇನ್ ಸಮರ್ಪಣೆ ಮಾಡೋದು ಅನ್ನೋದಕ್ಕೆ ಕೇಳ್ತಾ ಇದ್ದಾರೆ ಇಲ್ಲಿ. ಮದೀಯಂಚ ನಿಖಿಲಂ ಚೇತನ ಅಚೇತನಾತ್ಮಕ ಸ್ವಕೈಂಕರ್ಯೋಪಕರಣಂ ಹೇ ವರದ ಸ್ವೀಕರು ಸ್ವಯಂ, ನನ್ನನ್ನು ಸ್ವೀಕರಿಸು. ಆತ್ಮಾಪಹಾರಿಗಳು ನಾವು. ಯಾರದೋ ವಸ್ತುವನ್ನ ಕದ್ದು ಬಿಟ್ಟು ಅವ್ರ ಹತ್ರ ಸಿಗಾಕೊಂಡು, ನಿಮ್ದ ಇದು, ನನ್ನ ಹತ್ರನೂ ಈ ತರದ್ದೇ ಇತ್ತು, ನಂದು ಅನ್ಕೊಂಡ್ಬಿಟ್ಟೆ, ವಾಪಸ್ ಕೊಡ್ತಾ ಇದ್ದೀನಿ ಅಂತ ಕೊಟ್ಟಂಗೆ ಅಂತಾರೆ. ಆಹಯಾಲೆ ಆ ಕಾರಣದಿಂದ ಶಬ್ದಗಳಿಗೂ ವಾಕ್ಯಗಳಿಗೂ ಮೇಲಿನ ಕಾರಣಗಳಿಂದ ಬೇರೆ ಅರ್ಥನ ಹೇಳುವುದು ನ್ಯಾಯವಾದ್ದರಿಂದ ದೀಯಮಾನಾರ್ಥ ಶೇಷಿತ್ವಂ, ಕೊಡಲು ಯೋಗ್ಯವಾದ ವಸ್ತುವಿಗೆ ತಾನು ಶೇಷಿಯಾಗಿರುವ ಭಾವವೇ ಸಂಪ್ರದಾನ ತ್ವಂ ಇಷ್ಯದೆ, ಸಂಪ್ರದಾನತ್ವ ಎಂದು ಹೇಳಲ್ಪಡುತ್ತೆ. ಇತ್ಯಾದಿಗಳ ಪಡಿಯೇ ಇವೇ ಮೊದಲಾದ ಹೇಳಿಕೆಗಳಿಗೆ ಅನುಸಾರವಾಗಿ ಪರಸ್ವತ್ವಾಪಾದಾನಂ, ಇತರರ ಸ್ವತ್ತನ್ನೇ ಇತರರಿಗೆ ಕೊಡಬಹುದು.
ಹಾಗಲ್ಲದೆ ಇತರನ ಸ್ವತ್ತನ್ನ ಇತರನಿಗೇನೆ ಕೊಡುವುದು ಎಂದರೆ ಭಗವಂತನ ಸ್ವತ್ತನ್ನು ಭಗವಂತನಿಗೆ ಕೊಡೋದು. ಇவ்விடத்தில் ಕೂಡಾದಾಗಿலும் ಈ ಸಂದರ್ಭದಲ್ಲಿ ಸರಿಯಲ್ಲವಾದ್ರೂ ಕೂಡ ಪರಮಾತ್ಮನ ಸ್ವತ್ತಾದ ಈ ಆತ್ಮವನ್ನ ಅವನಿಗೆ ಸಮರ್ಪಿಸುವುದು ಸಂಪ್ರದಾನ ಹೇಗಾದೀತು ಎಂಬ ಆಕ್ಷೇಪ ತಂದ್ರೂ ಕೂಡ ಈಶ್ವರನ್ ಸರ್ವೇಶ್ವರನು ತನಕ್ಕೆ ಶೇಷಮಾನ ವಸ್ತುವೇ, ತನಗೆ ಸೇರಿದ ವಸ್ತುವನ್ನ ಅಥವಾ ಈಶ್ವರನ್ ತನಕ್ಕೆ ಎಂದು ಒಂದು ಪದವಾದ್ರೆ ಈಶ್ವರನಿಗೇನೆ ಶೇಷಮಾನ ವಸ್ತುವೈ, ಶೇಷವಾದ ವಸ್ತುವನ್ನು ಎಂದು ಅರ್ಥ ಹೇಳ್ಬೋದು. ತಾನೇ ರಕ್ಷಿಸಿಕೊಳ್ಳುಂಪಡಿ, ತಾನೇ ರಕ್ಷಿಸಿಕೊಳ್ಳಬೇಕೆಂಬುದಾಗಿ ಸಮರ್ಪಿಕ್ಕಿರ ಅಳವೈಪತ್ತ ಸಮರ್ಪಿಸುವ ಪ್ರಕ್ರಿಯೆ ಮಾತನ್ನ ಈ ವ್ಯಾಪಕ ಮಂತ್ರಗಳಲ್ಲಿ, ವ್ಯಾಪಕ ಮಂತ್ರಗಳು ಅಷ್ಟಾಕ್ಷರಿ, ಷಡಕ್ಷರ, ದ್ವಾದಶಾಂತರ ಮಂತ್ರಗಳಲ್ಲಿ ಚತುರ್ಥಿಯನ್ನ ನಾರಾಯಣಾಯ ವಿಷ್ಣವೇ ವಾಸುದೇವಾಯ ಎಂಬಲ್ಲಿರುವ ಚತುರ್ಥಿಯನ್ನ ಸಂಪ್ರದಾನಾರ್ಥವನ್ನು ಬೋಧಿಸುತ್ತದೆ ಎಂದು ಅಹಿರ್ಬುದ್ನ್ಯನ್ ಸಂಹಿತಾಕರ್ತ ಅಹಿರ್ಬುದ್ನಿ ಅಂತ ಒಬ್ಬ ಋಷಿ, ಅವನು ವ್ಯಾಖ್ಯಾನಂ ಪಣ್ಣಿನಾನ್. ಈಶ್ವರನ 11 ಏಕಾದಶ ರುದ್ರಲ್ಲಿ ಅಹಿರ್ಬುದ್ನ್ಯ ಅನ್ನೋದು ಕೂಡ ಅವನಿಗೊಂದು ಹೆಸರು. ಈಶ್ವರನಿಗೆ ಜ್ಞಾನಕ್ಕೆ ಅಧಿದೇವತೆ ಅಂತ ಕೂಡ ಅವನಿಗೆ ಹೇಳುವಂತಹದ್ದು. ಈ ವ್ಯಾಖ್ಯಾನ ಮಾಡಿದ್ರು. ವಸ್ತುವು ತನ್ನದಾಗಿ ಇನ್ನೊಬ್ಬರಿಗೆ ಸಂಪ್ರದದೇ ನಮಮ ಎಂದು ಸಮರ್ಪಿಸಿದರೆ ಸಂಪ್ರದಾನವಾಗತ್ತೆ. ಹಾಗಲ್ಲದೆ ಈ ಆತ್ಮ ಎಂಬ ಸ್ವತ್ತನ್ನ ಪರಮಾತ್ಮನದ್ದು, ಅದನ್ನ ಅವನಿಗೆ ಸಮರ್ಪಿಸಿದ್ರೆ ಹೇಗೆ ಸಂಪ್ರದಾನವಾದೀತು ಎಂದರೆ ಈ ಮುಮುಕ್ಷುವಿನ ಆತ್ಮ ಸಮರ್ಪಣೆ ಈ ಸಂದರ್ಭದಲ್ಲಿ ಸ್ವರೂಪತಃ ಸಮರ್ಪಣೆ ಎಲ್ಲ ಎಂದು ಭಾವಿಸಬಹುದು. ದಾನಗಳನ್ನೆಲ್ಲ ಮಾಡೋದು, ಕನ್ಯಾದಾನ, ಯಾವುದೇ ದಾನ ಮಾಡಿದ್ರು ಕೂಡ ಏನ್ ಹೇಳ್ಬೇಕು? ಸಂಪ್ರದದೇ ನಮಃ ನಮಮ. ಹಾಗೆ ದಶಾನಾಂ ಪೂರ್ವೇಶಾಂ ದಶಾನಾಂ ಪರೇಶಾಂ ಆತ್ಮನಸ್ತು ಏಕೋತ್ತರ ವಿಂಶತಿ ಕುಲ ಉದ್ಧರಣಾರ್ಥಂ ಕನ್ಯಾದಾನ ಮಹಾದಾನಂ ಕರಿಷ್ಯೆ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತೋಭ್ಯಂ ಬ್ರಹ್ಮಲೋಕ ಜಿಗೀಷಯ. ಕಲ್ಯಾಣೋತ್ಸವದಲ್ಲಿ ಅಲ್ಲಿ ಹೇಳುವಂತ ಮಾತು. ಈ ಕನ್ಯಾಂ ಕನಕ ಸಂಪನ್ನ ಹೆಣ್ಣಿನ ತಂದೆ ಹತ್ರ ಹೇಳಿಸ್ಬಿಟ್ಟು ಹೆಣ್ಣನ್ನ ಧಾರೆಯಾಗಿ ಕೊಡುವಂತದ್ದು. ಧಾರೆ ಏನೋ ನೀರಿನ ಜೊತೆಗೆ ಬಿಟ್ಕೊಡ್ಬೇಕು. ಯಾರೋ ಪತ್ನಿ ನೀರ್ ಬಿಡ್ಬೇಕು, ಇವನು ತೊಡೆ ಮೇಲೆ ಕೂರ್ಸ್ಕೋಬೇಕು ಮಗಳನ್ನ, ಅವಳ ಕೈ ಮೇಲೆ ವಿದ್ಲೆದೆಲೆ ತಾಂಬೂಲ ಸದಕ್ಷಿಣಾಕಂ ಅದನ್ನ ಇಟ್ಟು ಪತ್ನಿ ನೀರನ್ನ ಬಿಟ್ಟಾಗ ಅಳಿಯನ ಕೈಗೆ ಕೊಡ್ತಾ ಇದ್ದೀನಿ ಅಲ್ಲಿ ಹೇಳ್ಬಿಟ್ಟು ಸಂಪ್ರದದೆ ನಮಃ ನಮಮ. ಇನ್ ಮುಂದಕ್ಕೆ ಈ ಹೆಣ್ಣು ನನ್ನ ಮಗಳಲ್ಲ ಅಂತನ ಅರ್ಥ. ಅಲ್ಲಿ ನಮಮ ಹೇಳಬಾರ್ದು. ಯಾಕೆಂದ್ರೆ ಮದುವೆ ಆಗಿದ ತಕ್ಷಣ ಮಗಳು ಅನ್ನೋದು ಹೊಟ್ಟೋಗುತ್ತಾ, ಅವ್ರ ಮನೆಗೆ ಸೇರ್ತಾಳೆ. ಸೊ ಸಂದರ್ಭ ಇದು ನೋಡ್ಕೊಂಡು ಹೇಳುವಂತದ್ದು ಎಲ್ಲದರಲ್ಲೂ ಕೂಡ. ಆದರೆ ಈ ಮುಮುಕ್ಷುವು ಸಮರ್ಪಿಸುವ ಸಂದರ್ಭದಲ್ಲಿ ಹೇಗೆ ಸಮರ್ಪಿಸ್ತಾನೆ ಅಂದ್ರೆ, ಈ ಆತ್ಮವನ್ನು ರಕ್ಷಿಸಲು ತನಗೆ ಸರ್ವಾತ್ಮನ ಯೋಗ್ಯತೆ ಇಲ್ಲ, ನನ್ನನ್ನ ನಾನು ರಕ್ಷಿಸಿಕೊಳ್ಳಲು ಅಸಮರ್ಥ ಅನ್ನುವಂತ ಪೂರ್ಣ ಜ್ಞಾನದೊಂದಿಗೆ ನೀನೇ ರಕ್ಷಿಸಲು ಶಕ್ತನಾದ್ದರಿಂದ ನಿನಗೆ ಸಮರ್ಪಿಸ್ತಾ ಇದ್ದೇನೆ ಎಂಬ ಭಾವದಿಂದ ಹೀಗೆ ಸಂಪ್ರದಾನಾರ್ಥ ಸಿದ್ಧಿಸುತ್ತದೆ ಅನ್ನೋದು ತಾತ್ಪರ್ಯ. ತರ್ಪಿಸ್ಬೋದಾ? ಇಲ್ಲಿ ತನಕ ನಾನು ನನ್ನವನೇನ್ಕೊಂಡಿದ್ದೆ, ಈಗ ಗೊತ್ತಾಯಿತು ಈ ಆತ್ಮ ನಿನಗೆ ಸೇರಿದ್ದು, ನಾನು ಆತ್ಮಾಪಹಾರಿಯಾಗಿದ್ದೆ, ನಿನಗೆ ಸೇರಿದ್ದ ಸ್ವತ್ತನ್ನ ನಂದು ಅನ್ಕೊಂಡ್ಬಿಟ್ಟಿನಲ್ಲ. ಈ ಜನ್ಮಗಳು ಅನೇಕವಾಗಿ ಅಸಂಖ್ಯಾತವಾದಂತಹ ಜನ್ಮಗಳಲ್ಲಿ ಬಂದಾಗ ಶರೀರವೇ ನಾನು, ಎಲ್ಲ ನಂದೇ, ಎಲ್ಲ ನಾನೇ ಅಂತಿದ್ದೆ. ಈಗ ಏನೋ ಆಚಾರ್ಯನ ಕೃಪೆಯಿಂದ ಇಲ್ಲ, ಈ ಆತ್ಮ ಪರಮಾತ್ಮನಿಗೆ ಸೇರಿದ್ದು, ಈ ಶರೀರ ಅವನಿಗೆ ಸೇರಿದ್ದು, ಉಡಲೋಂ ಉಯಿರೋಂ ಎರಡು ಕೂಡ ಅವಂದೇನೆ. ಅವನು ಅವಕಾಶ ಕೊಟ್ಟಿದ್ದಾನೆ, ಆತ್ಮದ ಉದ್ಧಾರ ಮಾಡ್ಕೊ ನೀನು ವಿವೇಕದಿಂದ ಅಂತ ಹೇಳಿ ಈ ಎಲ್ಲ ಅರಿವಿನೊಂದಿಗೆ ಅವನಿಗೆ ಸಮರ್ಪಣೆ. ಇನಿ ಅರಿಂದೇನಂತ ಹೇಳಿದ್ರು ಅಲ್ಲಿ ತಿರುಮಳಿಸಿ ಆಳ್ವಾರು. ಇಲ್ಲಿ ತನಕ ಅಂತ ಗೊತ್ತಿರ್ಲಿಲ್ವಾ? ಖಂಡಿತ ಗೊತ್ತಿರ್ಲಿಲ್ಲ ಅವ್ರಿಗೆ. ಅವರ ಜೀವನದಲ್ಲಿ ತೋರ್ಸೋದಕ್ಕಿದೆಲ್ಲ. ಶಿವವಾಕ್ಯರಂತ ಪ್ರಸಿದ್ಧರಾದವರು, ಬೇರೆ ಎಲ್ಲ ಮತಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ರು, ಅವೆಲ್ಲ ಟೀಕಿಸ್ತಾರೆ ಅವರು. ಅವರ ನೂತಂದಾದಿ ನಾನ್ಮೋಹನ್ ತಿರುವಂದಾದಿನಲ್ಲಿ ಶಮಣರು, ಶಾಕ್ಯರು, ಬೌದ್ಧ, ಜೈನ ಎಲ್ರು ಕೂಡ ದಾರಿ ತಪ್ಪದವರು ಅಂತಾರೆ. ಹೀಗೆ ಸರಿಯಾಗಿ ಅರ್ಥದ ಅನುಸಂಧಾನ ಮಾಡಿ ಅದರ ಜೊತೆಗೆ ಆತ್ಮವನ್ನ ಭಗವಂತನಿಗೆ ಒಪ್ಸುವಂತಹದ್ದು. ಇನ್ನು ಮುಂದಕ್ಕೆ ನಾನು ನನ್ನವನಾಗಿ ಉಳಿಯೋಲ್ಲ, ನಾನು ನಿನಗೆ ಸೇರಿದವನು, ನಿನ್ನಗೆ ಮುಖೋಲ್ಲಾಸಕ್ಕಾಗಿ, ನಿನ್ನ ಪ್ರೀತಿಗಾಗಿ ನನ್ನೆಲ್ಲ ಕೆಲಸಗಳು ಕೂಡ, ನಥಿಂಗ್ ಫಾರ್ ಮೈ ಇಂಟ್ರೆಸ್ಟ್,
ಮೈ ಚಾಯ್ಸ್, ನನ್ನ ಸ್ವಾತಂತ್ರ್ಯ, ನನ್ನ ಇಷ್ಟ ಇದ್ದಂಗೆ. ಈ ಮಾತುಗಳಿಗೆ ಅರ್ಥ ಇಲ್ಲ. ಮುಂದೆ ಅಹಿರ್ಬುದ್ಧಿಯರು ಹಾಗೆಯೇ ಸಂಪ್ರದಾನಾರ್ಥವನ್ನ ಎಂದರೆ ಸಮರ್ಪಣಾರ್ಥವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ಪ್ರದರ್ಶಿಸುವುದಕ್ಕಾಗಿ ಇವರ ಸಂಹಿತಾ ವಾಕ್ಯವನ್ನು ಉದಾಹರಿಸ್ತಾರೆ. ಆದರೆ ತತ್ಕಸ್ಮಾ ಇತ್ಯಪೇಕ್ಷಾಯಾಮ್ ವಿಷ್ಣವೇ ಇತೀರ್ಯತೆ ಎಂದು ಇರೋದ್ರಿಂದ ಇವರು ವಿಷ್ಣು ಷಡಕ್ಷರ ಮಂತ್ರವನ್ನ ಉದ್ದೇಶಿಸಿ ಹೇಳಿದ್ರು ಕೂಡ ಅದು ಅಷ್ಟಾಕ್ಷರದ ನಾರಾಯಣಾಯ ಎಂಬುದಕ್ಕೂ ದ್ವಾದಶಾಕ್ಷರದ ವಾಸುದೇವಾಯ ಎಂಬುದಕ್ಕೂ ವಿಷ್ಣುವಾದಿಷು ಎಂಬಲ್ಲಿರುವ ಆದಿ ಶಬ್ದದಿಂದ ಅನ್ವಯಿಸುತ್ತದೆ ಅಂತ ಹೇಳ್ತಾರೆ. ನೀಚಿ ಭಾವೇನ ಶೇಷಭಾವದಿಂದ ಆತ್ಮನಃ ಜೀವಾತ್ಮನ ಯತ್ ಯಾವ ಸಮರ್ಪಣವು ಸಂದ್ಯೋತ್ಯಂ ತೋರಿಸಲ್ಪಟ್ಟಿದ್ಯೋ, ದ್ಯೋತನ ಅಂದ್ರೆ ತೋರಿಸಿದೆ ಅಂತ, ಆ ಪ್ರದರ್ಶಿಸಲ್ಪಟ್ಟಿದೆಯೋ ತತ್ ಅದು ವಿಷ್ಣುವಾದಿಷು ಷಡಕ್ಷರ ಮಂತ್ರದ ವಿಷ್ಣವೇ ಮೊದಲಾದವುಗಳಲ್ಲಿ. ಇಲ್ಲಿ ಆದಿ ಶಬ್ದದಿಂದ ಇತರ ವ್ಯಾಪಕ ಮಂತ್ರಗಳಲ್ಲಿರುವ ನಾರಾಯಣಾಯ ವಾಸುದೇವಾಯ ಎಂಬ ಪದಗಳಲ್ಲಿರುವ ಎಂಬರ್ಥವು ಇಲ್ಲಿ ಸೂಚಿತ. ಚತುರ್ಥಿ ವಿಭಕ್ತಿಯಾಗಿ ಸಂಪ್ರದಾನಾರ್ಥವನ್ನ ಪ್ರದರ್ಶಿಸುತ್ತೆ. ಇಲ್ಲಿನ ಸಂಪ್ರದಾನಾರ್ಥವು ಸ್ವಲ್ಪ ವೈಲಕ್ಷಣ್ಯ ಉಳ್ಳದ್ದು ಎಂಬುದನ್ನು ಮುಂದೆ ತಿಳಿಸ್ತಾರೆ. ಸಂಪ್ರದಾನಾರ್ಥ ಉಳ್ಳದ್ದು ವಿಷ್ಣವೇ ಎಂಬುದು ಎಂದು ಹೇಳಿದ್ದಕ್ಕೆ ಕಾರಣ ಹೇಳ್ತಾರೆ. ಈಗ ಶ್ರೀಕೃಷ್ಣಾಯ ನಮಃ ಆಯ್ತು, ವಿಷ್ಣಾಯ ಸರಿನಾ? ಸಂಸ್ಕೃತ ಪ್ರಯೋಗ ತಪ್ಪು. ವಿಷ್ಣವೇ ನಮಃ ಬರ್ಬೇಕಲ್ಲಿ, ವಿಷ್ಣಾಯ ಬರೋಲ್ಲ. ಅಜ್ಞೋ ವದತಿ ವಿಷ್ಣಾಯ ಸುಜ್ಞೋ ವದತಿ ವಿಷ್ಣವೇ ನತಯೋಹೋ ಅಂತರಂ ಅಸ್ತಿ ಭಾವಭಾವ್ಯೋ ಜನಾರ್ದನ ಅಂತ ಒಂದು ಶ್ಲೋಕ. ಮನಸ್ಸು ಭಗವಂತನಲ್ಲಿ ಪೂರ್ಣವಾಗಿದ್ರೆ ಏನಾದ್ರು ಸ್ಕಾಲಿತ್ಯ ಹುಟ್ರು ಆಗತ್ತೆ ಅಂತ. ಒಬ್ಬ ಅಮ ವಿಷ್ಣವಾಯ ಅಂತಿದ್ದೆ. ಈಗ ಪದ್ಮನಾಭೋ ಮರಪ್ರಭು ಅಂತ ಹೇಳ್ತಾ ಇದ್ದು. ಯಾರೋ ಸಂಸ್ಕೃತ ಬಂದವರು ಪದ್ಮನಾಭ ಅಮರಪ್ರಭು, ಅದು ಪದ್ಮನಾಭೋ ಮರಪ್ರಭು ಬಂದಿದೆ. ಅಯ್ಯೋ ಇಷ್ಟು ದಿವಸ ನಾನು ಈ ದೋಷ ಹೇಳ್ಬಿಟ್ನಲ್ಲ ಅಂತ. ಈ ಮುಕ್ಕೂರು ನರಸಿಂಹಾಚಾರ ಅಂತ ಅಳಸಿಂಗರ್ ಅಂತ ಅಂದ್ಬಿಟ್ಟು ಒಬ್ರು ಇದ್ರು, ಮುಕ್ಕೂರ್ ಸ್ವಾಮಿ ಅಂತ. ಅವರು ಈ ತಿರುಪತಿನಲ್ಲಿ ಸ್ವಾಮಿ ಪುಷ್ಕರಣಿಯೆಲ್ಲ ಸ್ನಾನ ಮಾಡ್ತಾ ಇದ್ರಂತೆ. ಅವಾಗ ಪಕ್ಕದಲ್ಲಿ ಒಬ್ರು ಬಹಳ ಸುಂದರವಾಗಿದೆ, ಅವ್ರ ಘಟನೆಗಳನ್ನ ಓದ್ ನೋಡಿ, ಬಿಣ್ಣಿಗ್ನಲ್ಲೇ ನಾರಾಯಣ ಸ್ವಾಮಿ ಪುಸ್ತಕ ಬರ್ದಿದ್ದಾರೆ ಮುಕ್ಕೂರ್ ಅವರ ಇದರಲ್ಲಿ. ಇವ್ರೇನು ತಿದ್ದಿದ್ದಾರೆ ಅವ್ರು, ಅಯ್ಯೋ ನಾನು ಇಷ್ಟು ದಿವಸ ಇದ್ ಮಾಡಿದ್ನಲ್ಲ ಅಂತ. ಆಮೇಲೆ ಅವರು ಹೇಳ್ತಾರೆ, ಅಯ್ಯೋ ಅವನಿಗೆ ಎಂತ ಭಕ್ತಿ ಶ್ರದ್ಧೆ ಇದೆ, ನಾನೇನೋ ಮಾಡ್ತೀನಿ ಅಂತ. ಬೇಕಾದಷ್ಟು ಕಥೆಗಳು, ಒಂದೆರಡಲ್ಲ ಇದು. ಒಬ್ಬ ಕ್ರಿಶ್ಚಿಯನ್ ಮಿಷನರಿ ಒಂದು ಐಲ್ಯಾಂಡ್ ಹೋಗ್ತಾ ಇದ್ದ, ದ್ವೀಪಕ್ಕೆ. ಅವನಲ್ಲಿ ಹೋದ, ಅವ್ರೇನೋ ಭಕ್ತಿ ಶ್ರದ್ಧೆಯಿಂದ ತಪ್ಪಾಗಿ ಏನೋ ಹೇಳ್ತಾ ಇದ್ರು. ಇವನ್ ಹೋಗಿ ನೋಡಿ ಬೈಬಲ್ ನಲ್ಲಿ ಹೀಗಿದೆ, ಇದರ ಅರ್ಥ ಹಿಂಗೆ, ಇದ್ರದ್ದು ಹಿಂಗೆ ಹೇಳ್ಬೇಕು ಅಂತ. ಅವ್ರಿಗೆಲ್ಲ ಬಹಳ ದುಃಖ ಆಗೋಯ್ತು. ಅಯ್ಯೋ ಇಷ್ಟು ವರ್ಷ ನಾವು ಬರೀ ತಪ್ಪನ್ನೇ ಅನುಸಂಧಾನ ಮಾಡ್ತಿದ್ವಲ್ಲ ಅಂತ ಹೇಳಿ ಅವರನ್ನು ಮತ್ತೆ ಕೇಳಿ ಅದನ್ನೆಲ್ಲ ಕರೆಕ್ಷನ್ ಎಲ್ಲ ಮಾಡಿಸ್ಕೊಂಡ್ರು. ಎಲ್ಲ ಆಯ್ತು. ಆಮೇಲೆ ಇವನ ಆ ದ್ವೀಪ ಬಿಟ್ಬಿಟ್ಟು ತನ್ನ ಬೋಟ್ ನಲ್ಲಿ ಬರ್ತಾ ಇದ್ದಾನೆ. ಅಷ್ಟರಲ್ಲಿ ಅವರುಗಳು ಸ್ವಾಮಿ ಒಂದ್ ನಿಮಿಷ ಅಂತ ಅಂದ್ಬಿಟ್ಟು ಓಡ್ ಬರ್ತಾ ಇದ್ದಾರೆ, ನೀರಿನ ಮೇಲೆ ಓಡ್ ಬರ್ತಾ ಇದ್ದಾರೆ. ಇವನ್ಗೆ ಆಶ್ಚರ್ಯ, ಮುಳುಗದೆ ಇವ್ರು ಹೆಂಗ್ ಬರ್ತಾ ಇದ್ದಾರೆ ಅಂತ. ಅವ್ರು ಹೇಳೋದಂತೆ, ಅಲ್ಲ ಇನ್ನೊಂದ್ಸಲಿ ಹೇಳ್ಬಿಡಿ, ನೀವ್ ಅದೇನೋ ನಾವು ತಪ್ಪು ಮಾಡಿದ್ದೇನೆ ಕರೆಕ್ಟ್ ಮಾಡೋಕೆ ಅಂತ. ಆಗ ಯಾರಿಲ್ಲಿ ಹೋಗಿದ್ನಲ್ಲ ಪ್ರೀಚರ್, ಅವನ್ ಹೇಳ್ದ, ನಾನು ತಪ್ಪು ಕೆಲಸ ಮಾಡದೆ, ನೀವ್ ಏನ್ ಹೇಳ್ತಾ ಇದ್ರು ಇಷ್ಟು ದಿವಸ ಅದನ್ನೇ ಹೇಳಿ, ಅದೇ ಸರಿಯಾಗಿದೆ. ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದೀರಿ, ನಿಮ್ಮ ಭಕ್ತಿಯ ಶ್ರದ್ಧೆ ಎಷ್ಟು ಮಟ್ಟಿಗೆ, ನಾನೇನೋ ಕರೆಕ್ಷನ್ ಮಾಡಕ್ ಹೋದಿರಿ ಅಂತ. ಇದಕ್ಕೇನೆ ಹೇಳಿದ್ದು, ಪಂಡಿತರೇ ಶಾಸ್ತ್ರಿಗಳೇ, ಮಿಥ್ಯೆಯಂ ತಥ್ಯಕ್ಕೆ ಖಂಡಿತದಿ ಸೇತುವೆಯ ಕಟ್ಟುವಡೆ ನೀವು ಕಂಡೀರ ಮನುಜನ ಹೃದಯಾಂತರಾಳಗಳ ದಂಡ ಅದ ನುಳಿದ ನುಡಿ ಅಂತದಿದ್ವು ಅದೇ ಅರ್ಥದಲ್ಲಿ. ಸೊ ಭಕ್ತಿ ಶ್ರದ್ಧೆ ಹಾಗಂತಂದ್ಬಿಟ್ಟು ತಪ್ಪು ಹೇಳಬೇಕು ಅಂತಿಲ್ಲ. ಅಜ್ಞೋ ಭವತಿ ವಿಷ್ಣುವಾಯ ಸುಜ್ಞೋ ಭವತಿ ವಿಷ್ಣುವೇ. ಯಾರಿಗೆ ಸಂಸ್ಕೃತ ಅಜ್ಞಾನ ಇಲ್ವೋ ಅವನು ವಿಷ್ಣುವಾಯ ನಮಃ ಅಂತ ಹೇಳ್ತಾನೆ. ಬೇಕಾದಷ್ಟು ಕಥೆಗಳು ಈ ತರದ್ದೆಲ್ಲ. ಸಂದರ್ಭ, ಪರಿಸರ, ಮನಸ್ಸಿನ ಭಾವ ಎಲ್ಲವೂ ಕೂಡ ಕೌಂಟ್ ಆಗತ್ತೆ. ತಪ್ಪಿಲ್ಲದೆ ಹೇಳ್ಬೇಕಾದ್ದೇ ಸರಿಯಾದ, ಎಕ್ಸೆಪ್ಷನ್ಸು ಬರುತ್ತಷ್ಟೆ. ಮುಂದಕ್ಕೆ ಹೋಗೋಣ. ವಿಷ್ಣವೇ ಎಂಬುದು ಹೇಳಿದ್ದಕ್ಕೆ ಕಾರಣ ಹೇಳ್ತಾರೆ. ಯಾವ ಕಾರಣದಿಂದ ಅಂದರೆ
ನೀಚೀದೂತೋಸೌ, ಈ ಶೇಷಭೂತನಾದ ಆತ್ಮನು ಸಂರಕ್ಷತೆಯ, ನಿನ್ನ ಸ್ವತ್ವವನ್ನ ನೀನೇ ರಕ್ಷಿಸಿಕೊಳ್ಳತಕ್ಕದ್ದು ಎಂಬ ಸಮರ್ಪಣೆಯ ಭಾವೆಯಿಂದ ಅರ್ಪ್ಯತೆ, ಸಮರ್ಪಿಸಲ್ಪಟ್ಟಿತು ಎಂಬುದು. ಈ ಹಿಮವದ್ ಗೋಪಾಲ ಅಥವಾ ಇನ್ಯಾವುದೇ ಬೆಟ್ಟದ ಮೇಲೆ ಇರುವಂತ ಒಬ್ಬ ಸಾಮಾನ್ಯವಾಗಿ ನರಸಿಂಹ ಬೆಟ್ಟದ ಮೇಲೆ ಇರ್ತಾನೆ, ಅಥವಾ ನದಿ ತೀರದಲ್ಲಿ ಇರುವಂತ. ಆ ಬೆಟ್ಟದ ಮೇಲೆ ಹೋಗಿ ಪೂಜೆ ಮಾಡ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಆ ಅರ್ಚಕರೆಲ್ಲ ಆದ್ಮೇಲೆ, ಭಗವಂತ ಎಲ್ಲ ಅರ್ಚನೆ ಎಲ್ಲ ಆಯ್ತು, ನಿನ್ನನ್ನ ಈಗ ಪರ್ಯಂಕಾಸನದಲ್ಲಿ, ಆಮೇಲೆ ಯೋಗ ನಿದ್ಯಾಂ ಉಪಾಗುರು, ಯೋಗ ನಿದ್ರೆಯನ್ನ ನೀನು ಮಾಡು ಅಂತೆಲ್ಲ ಹೇಳ್ಬಿಟ್ಟು ಕಡೆನಲ್ಲಿ ಒಂದ್ ಮಾತು ಹೇಳಿ ಬರ್ತಾರೆ, ನಾಳೆ ದಿವಸ ಬೆಳಗ್ಗೆ ನಾನು ವಾಪಸ್ ಬರ್ತೀನಿ, ಅಲ್ಲಿ ತನಕ ನಿನ್ನನ್ನ ನೀನೇ ರಕ್ಷಿಸಿಕೋ ಅಂತ. ಅಲ್ಲಿ ತನಕ ಅವನ್ ರಕ್ಷಿಸ್ಕೊಳ್ಳೋದು, ಆಮೇಲೆ ಈ ಅರ್ಚಕ ಆಮೇಲೆ ಹೋಗಿ ರಕ್ಷಣೆ ಮಾಡ್ತಾನ್ಯೋ. ಭಾವ ಹೇಗೆಂದ್ರೆ, ನಿನ್ ಜೊತೆ ನಾನು ಇಲ್ಲಿ ಇರೋಲ್ಲ, ಆ ಸಂದರ್ಭ ಆ ಪರಿಸರ ಅದ್ರಲ್ಲಿ ಹೇಳಿದ್ದು. ಹಾಗೇನೆ ಭಗವಂತನಿಗೆ ಆಶೀರ್ವಾದ ಮಾಡ್ಬೋದು ಅಂತಂದ್ರು ಅಷ್ಟೇ. ಪ್ರೇಮ ದಶೆಯಲ್ಲಿ ಖಂಡಿತ ಆಗ್ಬೋದು, ಜ್ಞಾನ ದಶೆಯಲ್ಲಿ ಅವನೇ ನಮ್ಮೆಲ್ಲರಿಗೂ ಅಂತ. ಟೋಟಲ್ ಆಗಿ ಏನು ಸಾರಾಂಶ, ಎಲ್ಲದಕ್ಕೂ ಲಿಟರಲ್ ಮೀನಿಂಗ್ ಅನ್ನು ಹಂಗೆ ಕೊಡಕ್ಕಾಗಲ್ಲ. ಆ ಸಂದರ್ಭ ಪರಿಸರ ಇದುಗಳನ್ನ ನೋಡಿಕೊಂಡು ಅದನ್ನ ಹೇಳಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಕಸ್ಮೈ ಯತ್ ಯಾವುದೋ, ತತ್ ಅದು, ಕಸ್ಮೈ ಇತ್ ಅಪೇಕ್ಷಾಯ ಯಾರಿಗೆ ಸಮರ್ಪಿಸಲ್ಪಟ್ಟಿತು ಎಂಬ ಅಪೇಕ್ಷೆಯಲ್ಲಿ, ವಿಷ್ಣವೇ ವಿಷ್ಣುವಿಗಾಗಿ ಸಮರ್ಪಿಸಲ್ಪಟ್ಟಿತು ಎಂದು ಇತೀರ್ಯತೆ ಎಂದು ಹೇಳಲ್ಪಡುತ್ತೆ. ಎನ್ಗಿರ ವಚನത്തിൽ ಎಂಬ ವಾಕ್ಯದಲ್ಲಿ ವಿಷ್ಣುವಾದಿಶು ಎಂಗೆಯಾಲೆ, ವಿಷ್ಣು ಆದಿಶು ಎಂಬ ಆದಿಪದವನ್ನು ಪ್ರಯೋಗಿಸಿರೋದ್ರಿಂದ ನಾರಾಯಣ ಶಬ್ದங்களில் ಮೂಲ ಮಂತ್ರದ ನಾರಾಯಣಾಯ ಎಂಬ ಮತ್ತು ಆದಿಪದದಿಂದ ದ್ವಾದಶಾಕ್ಷರವಾದ ವಾಸುದೇವಾಯ ಎಂಬ ಶಬ್ದಗಳಲ್ಲಿಯೂ ಚತುರ್ಥಿಯು ವ್ಯಾಖ್ಯಾನಂ ಪಣ್ಣಪಟ್ಟದು, ವ್ಯಾಖ್ಯಾನ ಮಾಡಲ್ಪಟ್ಟಿತು. ಆದ್ದರಿಂದ ರಕ್ಷ್ಯ ವಸ್ತುವಾಗಿ ಸಮರ್ಪಿಸೋಣ ಕೂಡ ಸಂಪ್ರದಾನಾರ್ಥವಾಗಬಹುದು ಎಂಬ ಭಾವ. ಇನ್ನು ಮುಂದಿನ ವಿಷಯ, ಮೂಲ ಮಂತ್ರದ ನಕಾರಾದಿ 7 ಅಕ್ಷರಗಳಲ್ಲಿ ಪೂರ್ವಾಚಾರ್ಯರು ಸಂಗ್ರಹಿಸಿದ ಅರ್ಥಗಳನ್ನ ಹೇಳ್ತಾರೆ. ಇವಾಗ ಮೂಲ ಮಂತ್ರೆ ನಕಾರಾದಿ ಸಪ್ತವರ್ಣಾರ್ಥ பூர்வாச்சாரியோபதிஷ்டானே சங்கிருண்ணாதி. இத்திருமந்திரத்தில் நகாரம் முதலான 7 திரு அக்ஷரங்களுக்கும் பிரத்யேகம் மந்திர ஸ்மிருதிகளிற் சொன்ன அர்த்தங்களை நாயகத்வஞ்ச சர்வேஷாம் நாமனத்வம் பரேபதே நாசகத்வம் விருத்தானாம் நகாரார்த்த பிரகீர்த்திதः மங்களத்வம் மகத்வஞ்ச மகனஞ்ச கரோதியதே ஆஷ்ரிதானாம் ததோ ಜ್ಞೇಯೋ ಮಕಾರಾಸ್ತೋ ಮಕಾರಾರ್ಥಸ್ತತೋ ಬುಧೈಹಿ ನಾಸ್ತಿಕ್ಯ ಹಾನಿರ್ನಿತ್ಯತ್ವಂ ನೇತೃತ್ವಂಚ ಹರೇಃ ಪದೇ ನಾಕಾರ ಸೇವಿನಾಂ ನೃಣಾಂ ಮಂತ್ರವಿದ್ಭಿಃ ಪ್ರಕೀರ್ತಿತಃ ರಂಜನಂ ಭಗವತ್ಯಾಶು ರಾಗಹಾನಿಸ್ತತೋನ್ಯತಃ ರಾಷ್ಟ್ರತ್ರಾಣಾದಿಕಂ ಚಾಪಿ ಪ್ರಾಪ್ಯತೆ ರೇಪ ಸೇವಯಾ ಯೋಗೋದ್ಯೋಗಃ ಫಲಂಚಾಶು ಯಕಾರಾತ್ ಪ್ರಾಪ್ಯತೆ ಬುಧೈಃ ವರ್ಣನಂಚ ತಥಾ ವಿಷ್ಣೋಃ ವಾಣಿ ಸಿದ್ಧಿರ್ನಕಾರತಃ ಯಕ್ಷ ರಾಕ್ಷಸ ವೇತಾಳ ಭೂತಾದೀನಾಂ ಭಯಾಯಯಃ ಏವಮಕ್ಷರ ನಿರ್ವಾಹೋ ಮಂತ್ರವಿದ್ಭಿಃ ಪ್ರಕೀರ್ತಿತಃ ಇತ್ಯಾದಿಗಳಾಲೆ சில ಆಚಾರ್ಯಂಗಳ್ ಸಂಗ್ರಹಿತಾರ್ಗಳ್ ಏನು ಸಂಗ್ರಹ ಮಾಡಿದ್ದು ಅನ್ನೋದನ್ನ ನೋಡೋಣ. இப்படி பதங்களுடைய வியாக்கரண நிருக்தாதி சித்த வியுற்பத்தி பராமர்சத்தாலே பரவாதி மூலமாக வரும் மாசர விளக்கப்பட்ட திருமந்திரமாகிற கண்ணாடி பருஸ்வரூபாதிகளையும் ஸ்வஸ்வரூபத்திற்காணவரிய நிலங்களையும் எல்லாம் ಸುವ್ಯಕ್ತமாக ಕಾಟುಂ ಅಂದು. ಅಷ್ಟಕ್ಕೆ ನೋಡೋಣ ಅರ್ಥ. ಮುಂದೆ ನಮೋ ನಾರಾಯಣಾಯ ಎಂಬ 7 ಅಕ್ಷರಗಳಿಗೂ ಪೂರ್ವಾಚಾರ್ಯರು ಸಂಗ್ರಹಿಸಿ ಹೇಳಿದ ಮಂತ್ರ ಸ್ಮೃತಿಗಳ ಅರ್ಥಗಳನ್ನ ತಿಳಿಸ್ತಾರೆ. ನಮಃ ಎಂಬಲ್ಲಿ ನಕಾರದಿಂದ ತೋರುವ 3 ಅರ್ಥಗಳು ಹೇಳಲ್ಪಡುತ್ತೆ. ಸರ್ವೇಶಾಂ ಸಮಸ್ತ ಶ್ರೇಯಸ್ಸುಗಳ ನಾಯಕತ್ವಂ ಅಂದರೆ ಪ್ರಾಪಕತ್ವ ಹೊಂದಿಸೋಣವು, ಪರೇ ಪದೇ ಸರ್ವೋತ್ಕೃಷ್ಟವಾದ ಪರಮ ಪದದಲ್ಲಿ ನಾಮನತ್ವಂ ಪ್ರಾವಣ್ಯ ಉಂಟು ಮಾಡುವುದು, ವಿರುದ್ಧಾನಾಂ ಅನಾತ್ಮ ಗುಣಗಳ ನಾಶಕತ್ವಂ ನಾಶವಾಗೋಣವು. ಹೀಗೆ ನಕಾರಾರ್ಥ ಪ್ರಕೀರ್ತಿತಃ ನಕಾರದ 3 ಅರ್ಥಗಳು ಸಾಗಿಸಲ್ಪಟ್ಟವು
ಎಂದರೆ ಹೇಳಲ್ಪಟ್ಟವು. ಮುಂದೆ ನಮಃ ಎಂಬಲ್ಲಿರುವ ಮಕಾರ ಅರ್ಥವು ಹೇಳಲ್ಪಡುತ್ತೆ. ಆಶ್ರಿತಾನಾಂ ಮಂಗಳತ್ವ, ಪರಮಾತ್ಮನನ್ನು ಆಶ್ರಯಿಸಿದವರಿಗೆ ಮಂಗಳವನ್ನು ಉಂಟು ಮಾಡೋಣ. ಅದನ್ನ ಮಹತ್ವಂ, ಧರ್ಮಭೂತ ಜ್ಞಾನದ ವಿಕಾಸವನ್ನ, ಮಹನಂಚ ಪೂಜನೆಯನ್ನು ಆತನಿಗೆ ನಿತ್ಯ ಕೈಂಕರ್ಯ ಮಾಡುವ ಪ್ರಾಪ್ತಿಯನ್ನು ಸಹ ಕರೋತಿಯತೆ ಮಾಡುತ್ತದೆಂಬುದು ಯಾವುದೋ ತತಃ ಆ ಕಾರಣದಿಂದ ಬುಧೈಹಿ ಪಂಡಿತರುಗಳಿಂದ ಮಕಾರಾರ್ಥ, ಮಕಾರದ ಅರ್ಥವು ತಥಾ ಹಾಗೆಯೇ ಜ್ಞೇಯ ತಿಳಿಯತಕ್ಕದ್ದಾಗಿರುತ್ತೆ. ಇಲ್ಲಿ 2 ತತಃ ಎಂದಿದೆ. ಬಹುಶಃ 2ನೇ ತತಃ ಎಂಬುದು ತಥಾ ಎಂದಿರಬೇಕೋ ಹೇಗೋ ತಿಳಿಯಲಿಲ್ಲ. ತಥಾ ಎಂದಿದ್ದರೆ ನ ವರ್ಣಕ್ಕೆ ಹೇಗೆ 3 ಅರ್ಥವೋ ಹಾಗೆಯೇ ಮಕಾರಕ್ಕೂ 3 ಅರ್ಥ ಎಂದು ಗ್ರಹಿಸಬಹುದು. ಮುಂದೆ ನಾರಾಯಣಾಯ ಎಂಬಲ್ಲಿರುವ ನಕಾರದ ಅರ್ಥವನ್ನು ಹೇಳ್ತಾರೆ. ನಾಕಾರ ಸೇವಿನಾಂ ಋಣ, ನಾರಾಯಣ ಶಬ್ದದ ನಾ ಎಂಬ ಅಕ್ಷರ ಅನುಸಂಧಾನ ಮಾಡುವವರಿಗೆ ಅಥವಾ ಉಚ್ಚರಿಸುವವರಿಗೆ ನಾಸ್ತಿಕ್ಯ ಹಾನಿ, ಜೀವಾತ್ಮ ಪರಮಾತ್ಮಗಳು ಶಾಸ್ತ್ರಗಳು ಯಾವುದು ಇಲ್ಲ ಎಂಬ ಭ್ರಮೆ, ಆ ಜ್ಞಾನದ ಹಾನಿ, ನಾಸ್ತಿಕ್ಯ ಬುದ್ಧಿ. ಕೆಲವ್ರಿಗಾಗ ಅನ್ಸುತ್ತಲ್ಲ, ಅಯ್ಯೋ ಏನೋ ಹೇಳ್ತಾರೆ ಇದೆಲ್ಲ, ಏನೋ ಎಲ್ಲ ಸ್ವರ್ಗಕ್ಕೆ ಹೋಗಿ ಯಾರು ಬಂದ್ರ, ಇಲ್ಲ ನರಕದಿಂದ ಬಂದು ನನಗೆ ನೋಡಿ ಬರೆ ಹಾಕಿದ್ದಾರೆ ಅಂತ ತೋರಿಸದವ್ರಿದ್ದಾರ ಅಂತ ಯಾರು ಮಾತಾಡಿದ್ರೆ ಆಸ್ತಿಕರಿಗೂ ಕೆಲವೊಮ್ಮೆ ಅಯ್ಯೋ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಅದ್ರ ಜೊತೆ ನಗೋದು. ಇದೇನು ಅಂದ್ರೆ ನಾಸ್ತಿಕ ಭಾವ ಇನ್ನೊಂದ್ ಸ್ವಲ್ಪ ಚೆನ್ನಾಗಾಗುವಂತ. ನಾ ಅನ್ನೋ ಅಕ್ಷರದಲ್ಲೇನೆ ಈ ರೀತಿ ನಾಸ್ತಿಕ್ಯ ಹಾನಿ, ಪರಮಾತ್ಮ ಶಾಸ್ತ್ರ ಯಾವುದು ಇಲ್ಲ ಅನ್ನುವಂತ ಭ್ರಮೆ, ಆ ಜ್ಞಾನದ ಹಾನಿ. ನಿತ್ಯತ್ವಂ, ಭಗವಂತನ ನಿತ್ಯ ಕೈಂಕರ್ಯದಲ್ಲಿ ಸದಾ ಆಸಕ್ತಿ. ಹರೇ ಪದೇ, ಶ್ರೀಹರಿಯ ಸ್ಥಾನವಾದ ದಿವ್ಯ ವೈಕುಂಠದ ವಿಷಯದಲ್ಲಿ ನೇತೃತ್ವಂ, ವಂದಿಸುವ ಆಚಾರ್ಯನಾಗಿರುವಿಕೆಯೂ ಕೂಡ. ಹೀಗೆ ಈ 3 ಇಲ್ಲಿ ಭವಂತಿ ಎಂದು ಇಟ್ಟುಕೊಳ್ಳತಕ್ಕದ್ದು ಉಂಟಾಗುತ್ತದೆ ಎಂಬುದಾಗಿ. ಮಂತ್ರವಿದ್ಭಿಹಿ, ಈ ಮೂಲ ಮಂತ್ರಾದಿ ಮಂತ್ರಗಳ ಮಹಾತ್ಮೆಯನ್ನು ಅರಿತವರಿಂದ ಪ್ರಕೀರ್ತಿತ ಹೊಗಳಲ್ಪಟ್ಟಿದೆ. ಮುಂದೆ ರಾ, ನಾ ಆದ್ಮೇಲೆ ರಾ, ರಾ ಎಂಬ ವರ್ಣದಿಂದ ಆಗುವ 3 ಅರ್ಥಗಳು ಹೇಳಲ್ಪಡುತ್ತೆ. ಭಗವತಿ, ಭಗವಂತನಲ್ಲಿ. ಆಶುಹು, ಆಶುತೋಷ ಅಂತ ಶಿವನಿಗೆ ಹೆಸರು. ಯಾಕೆಂದ್ರೆ ಬಹಳ ಕ್ಷಿಪ್ರವಾಗಿ ವರವನ್ನು ಕೊಡ್ತಾನ. ಶಂಚಮೆ ಮಯಶ್ಚಮೆ ಪ್ರಿಯಂಚಮೆ ಕಾಮಶ್ಚಮೆ ಕಾಮಶ್ಚಮೆ ಮೇ 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 ಮೇ, ಎಲ್ಲವನ್ನು ಬೇಗ ಕೊಡ್ತಾನೆ ಅಂತ. ಆಶು ಅಂತಂದ್ರೆ ಶೀಘ್ರವಾಗಿ, ರಂಜನ ಪ್ರೀತಿಯು, ತಥೋನ್ಯತಃ ಆ ಭಗವಂತನಿಗಿಂತ ಬೇರೆಯಾದ ವಿಷಯಗಳ ದಶೆಯಿಂದ ರಾಗಹಾನಿ, ಅವುಗಳ ಕಾಮನೆಯ ಹಾನಿ. ಇಲ್ಲಿ ಪರಮಾತ್ಮನಿಯೋ ರಕ್ತ ವಿರಕ್ತ ಅಪರಮಾತ್ಮನೇ ಎಂಬಲ್ಲಿರುವ ಅರ್ಥ ಉಪಪಾದಿತ. ರಕಾರವನ್ನು ಹೇಳಿದ್ರೆ ಪರಮಾತ್ಮನಲ್ಲಿ ಆಸಕ್ತಿ ಉಂಟಾಗತ್ತೆ, ಪರಮಾತ್ಮನಲ್ಲದ ವಸ್ತುಗಳ ಬಗ್ಗೆ ಅನಾಸಕ್ತಿ ಬೆಳೆಯುತ್ತೆ. ಇವು ಬೇಡ, ಅದೆಲ್ಲ ಯಾಕೆ ನಮಗೆ ಅನ್ನುವಂಥದ್ದು. ಭಗವಂತನಲ್ಲಿ ಪ್ರೀತಿಯು, ತದ್ ವ್ಯತಿರಿಕ್ತವಾದ ವಿಷಯೋಪಭೋಗಗಳಲ್ಲಿ ಅಪ್ರೀತಿಯು ಎಂಬ ಭಾವ. ಹಾಗಾರೇನು? ಪರಮಾತ್ಮನಿಯೋ ರಕ್ತ ವಿರಕ್ತ ಪರಮಾತ್ಮನಿ, ಎಲ್ಲದರಲ್ಲೂ ವಿರಕ್ತಿ ಬಂದ್ಬಿಟ್ಟಿದೆಯೋ? ವಿರಕ್ತಿ ಅಂದ್ರೆ ಹೇಗೆ ಅಂದ್ರೆ, ಹಾಗಾದ್ರೆ ಅವರೇನು ತಿನ್ನೋದೇ ಇಲ್ವಾ? ಸ್ವೀಟ್ ಏನು ತಿನ್ನೋದೇ ಇಲ್ಲ, ಡ್ರೆಸ್ಗಳು ಏನು ಹಾಕೊಳ್ಳಲ್ಲ. ಡ್ರೆಸ್ಸು ಸಿಕ್ಕಿದ್ರೆ ಹಾಕೊಳ್ತಾರೆ, ಸಿಗದಿದ್ರು ಅಯ್ಯೋ ನನ್ಗೆ ಆ ಡ್ರೆಸ್ ಸಿಗ್ಲಿಲ್ವಲ್ಲ ಅಂತ ಹೇಳಲ್ಲ ಕೂತ್ಕೊಂಡು. ಹಾಗೆ ಏನೋ ಸಿಹಿ ಭಗವಂತನಿಗೆ ಸಮರ್ಪಣೆ ಆಗಿದ್ದು ಸಿಗ್ತಾ ಸಂತೋಷ ಇಲ್ವಾ? ಅಯ್ಯೋ ನಾನು ತಿನ್ಲಿಲ್ಲ, ನನಗೊಂದೊಂದು ಕೊರೆ ಇದೆ, ಯಾರು ಅದು ಮಾಡ್ಕೊಟ್ಬಿಡ್ತೀರಾ? ಆ ರೀತಿ ತೀವ್ರವಾದ ಬೈಕೇನೂ ಬರೋಲ್ಲ. ಏನ್ ಕೊಡ್ತಾನೋ ಭಗವಂತ ಅದರಲ್ಲಿ ಸಂತೋಷ. ಏನಾರು ಕೊಡ್ಲಣ್ಣ, ಕೊಡದಿದ್ರೆ ಬಿಡ್ಲಣ್ಣ, ಅವನಾಗಿ ತಾಳ್ದಂಗೆ, ಕಣ್ಣು ಮುಚ್ಕೊಂಡು ಹೇಳದಂಗೆ ಇರೋದು ರತ್ನನ್ ಪ್ರಪಂಚ ಅಂದ್ರಲ್ಲ, ಆ ಸ್ಥಿತಿ. ಪರಮಾತ್ಮನಿಯೋ ರಕ್ತ ವಿರಕ್ತ ಅಪರಮಾತ್ಮನಿ ಅನ್ನೋದ್ರಲ್ಲಿ ರಾಷ್ಟ್ರತ್ರಾಣಾದಿ ಕಂಚಾಪಿ ಸ್ವದೇಕ ರಕ್ಷಕತ್ವವೋ ಮತ್ತು ರಾಷ್ಟ್ರಕದ ಪೂಜೆ ಮೊದಲಾದ ಆದಿ ಶಬ್ದದಿಂದ ಬೋಧಿಸಲ್ಪಟ್ಟಿತ್ತು. ಇದಕ್ಕೆ ಇನ್ನೊಂದು ವಿಧವಾಗಿ ಅರ್ಥವನ್ನು ಹೇಳ್ಬೋದು. ಆತ್ಮಾವಿನ ರಾಷ್ಟ್ರವು ತನ್ನ ಶರೀರ, ಅದನ್ನ ಯಜ್ಞ ಶಿಷ್ಟಾಶನದಿಂದ ಪೋಷಿಸುವುದರ ಮೂಲಕ ಉಪಾಯ ಅನುಷ್ಠಾನಕ್ಕೆ ಅನುಕೂಲವಾದ ಶರೀರವನ್ನ ರಕ್ಷಿಸುವ ಶರೀರ ಯಾತ್ರೆಯಲ್ಲ. ಇಷ್ಟು ಚೆನ್ನಾಗಿದೆ ನೋಡಿ. ಯಜ್ಞ ಶಿಷ್ಟಾಶನ ಅಂದ್ರೇನು? ಹೋಮಕ್ಕೆ ಸಮರ್ಪಣೆ ಮಾಡಿ ಮಿಕ್ಕಿದ್ದಿದೆಯಲ್ಲ, ಅದು ಯಜ್ಞಶೇಷ. ಅದರಿಂದಲೇ ಶರೀರವನ್ನು ಬೆಳೆಸುವಂತಹದ್ದು. ಬಾಹ್ಯ ಯಾಗಾರಂಭ, ಭಗವಂತನ ಆರಾಧನೆಗೆ ಹೆಸರಿದು ಭಾಗ್ಯ ಯಾಗ. ಆ ಯಾಗ ಮಾಡಿ ಭಗವಂತನಿಗೆಲ್ಲ ಸಮರ್ಪಣೆ ಮಾಡಿದ್ಮೇಲೆ ಮಿಕ್ಕಿದಿದೆಯಲ್ಲ, ಅದು ಪ್ರಸಾದ.
ಅದು ಯಜ್ಞಶಿಷ್ಟ, ಭಗವಂತನಿಗೆ ಸಮರ್ಪಿಸಿದ ಪ್ರಸಾದ. ಅದರಿಂದ ದೇಹವನ್ನು ಬೆಳೆಸ್ಬೇಕು. ನನಗಾಗಿ ಮಾಡ್ಕೊಡು, ನಾನ್ ತಿಂತೀನಿ, ಯಾರಿಗೂ ಕೊಡಬೇಡ ಅಲ್ಲ, ಅದು ಕೇವಲ ಪಾಪ. ಹಾಗೆ ಯಜ್ಞ ಶಿಷ್ಟಾಸನದಿಂದ ಪೋಷಿಸುವುದರ ಮೂಲಕ ಉಪಾಯ ಅನುಷ್ಠಾನಕ್ಕೆ ಅನುಕೂಲವಾದ ಶರೀರ. ಉಪಾಯ ಅನುಷ್ಠಾನ ಎಂದ್ರು ಭಾಗವತ ಆಚಾರ್ಯ ಪಿತೃಕೈಂಕರ್ಯ ಉಪಯುಕ್ತ ಶರೀರ ಸಿದ್ಧಾರ್ಥಂ. ಇನ್ನೆಷ್ಟು ದಿವಸ ನಾವ್ ಇರ್ಬೇಕು? 120 150 ವರ್ಷ ಅಲ್ಲ, ಅವನ ಎಷ್ಟು ದಿವಸ ಇರ್ತಾನೋ ಅಷ್ಟು ದಿವಸ ಇದ್ದಷ್ಟು ದಿವಸ ಭಗವಂತನ ಕೈಂಕರ್ಯ, ಭಾಗವತ ಕೈಂಕರ್ಯ, ಪಿತೃಕೈಂಕರ್ಯ ಇವುಗಳನ್ನ ಶ್ರದ್ಧೆಯಿಂದ ಉತ್ಸಾಹದಿಂದ ನಡೆಸೋದಕ್ಕೆ ಸ್ಥಿರೈಹಿ ಅಂಗೈಹಿ ತುಷ್ಟುವಾಗಂ ಸಹ. ಶರೀರ ಚೆನ್ನಾಗಿರ್ಲಿ, ಪುಷ್ಟಿಯಿಂದ ಇರ್ಲಿ, ತೇಜಸ್ಸಿನಿಂದ ಇರ್ಲಿ, ಉತ್ಸಾಹದಿಂದ ಇರ್ಲಿ. ಭಗವತ್ ಕೈಂಕರ್ಯ, ಭಾಗವತ ಕೈಂಕರ್ಯ ಚೆನ್ನಾಗಿ ಮಾಡೋಣ. ಅದಕ್ಕೆ ಶರೀರ ಚೆನ್ನಾಗಿರ್ಬೇಕು. ಹೇಳೋಕೆ ಆಗೋಲ್ಲ ಅಂದ್ರೆ ಏನ್ ಮಾಡ್ತೀರಿ? ಏನ್ ಸರ್ವೀಸು? ಈ ದೃಷ್ಟಿಯಿಂದ ಶರೀರ ಚೆನ್ನಾಗಿರ್ಬೇಕು ಅಂತ ಬಯಸುವಂತ ಇದು ತಪ್ಪಲ್ಲ. ಶರೀರ ಆದ್ಯಂ ಕಲು ಧರ್ಮ ಸಾಧನ. ಶರೀರ ಚೆನ್ನಾಗಿ ಇಟ್ಕೊಳ್ಬೇಕು. ಆದ್ರೆ ಶರೀರ ಚೆನ್ನಾಗಿ ಇಟ್ಕೊಳ್ಳೋದೇ ಜೀವನದ ಗುರಿ ಆಗ್ಬಾರ್ದು. ರುಚಿಯಾಗಿ ತಿನ್ನಬೇಕು, ಭಗವಂತನಿಗೆ ಸಮರ್ಪಣೆ ಮಾಡಿ. ಆ ತಿನ್ನೋದೇ ಜೀವನದ ಗುರಿ ಅಲ್ಲ. ಬದುಕೋದಕ್ಕಾಗಿ ತಿನ್ನೋದಕ್ಕಾಗಿ ಬದುಕೋದಲ್ಲ. ಅನುಕೂಲವಾದಂತಹದ್ದು ಉಪಾಯ ಅನುಷ್ಠಾನಕ್ಕೆ ಆ ಶರೀರ, ಅದನ್ನ ರಕ್ಷಿಸುವ ಶರೀರ ಯಾತ್ರೆಯಲ್ಲೂ ಕೂಡ ರೇಪ ಸೇವೆಯ ನಾರಾಯಣಾಯ ಎಂದು ಶಬ್ದದಲ್ಲಿ ಇರುವಂತಹ ನಾರಾಯಣಾಯ ಅನ್ನೋದು ಎಂಬ ವರ್ಣದ ಅನುಸಂಧಾನದಿಂದ ಪ್ರಾಪ್ಯತೆ ಅದು ಉಂಟಾಗುತ್ತೆ. ಮುಂದೆ ಆದ್ಮೇಲೆ ಮೂರನೇದು ಯಕಾರ. ಅದರಿಂದ 2 ಅರ್ಥ. ನಕಾರದಿಂದಲೂ 2 ಅರ್ಥ ಹೇಳಲ್ಪಡುತ್ತೆ. ಯೋಗೋದ್ಯೋಗ, ಭಗವಂತನನ್ನು ಹೊಂದುವ ಉಪಾಯ ಅನುಷ್ಠಾನದಲ್ಲಿ ತ್ವರೆ. ನಿಧಾನಕ್ಕೆ ಮಾಡಿದ್ರಾಯ್ತು. ಏನು ಭಗವಂತನ ಸೇವೆನಾ? ವೈಕುಂಠಕ್ಕೆ ನಾನು ಯಾವಾಗ ಹೋಗ್ತೀನೋ? ಕದಾನು ಸಾಕ್ಷಾತ್ ಕರವಾಣಿ ಚಕ್ಷುಷ ಕದಾಹಂ ಐಕಾಂತಿಕ ನಿತ್ಯ ಕಿಂಕರ ಪ್ರಹರ್ಷಯಿಷ್ಯಾಮಿ ಸನಾತ ಜೀವಿತ. ಭಗವಂತ ನನ್ನ ಒಂದೊಂದು ದಿವಸ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಣಂ ಯೌವನ ಹೋಯ್ತು, ವಾರ್ಧಕ್ಯ ಬರ್ತಾ ಇದೆ, ಕಾಣಿಸೋಲ್ಲ, ಎದ್ ನಿಂತ್ಕೊಂಡ್ರೆ ಕಾಲ್ ನೋವು, ಬ್ಯಾಲೆನ್ಸಿಂಗ್ ಕಷ್ಟ, ತಿಂದಿದ್ ಜೀರ್ಣವಾಗೋಲ್ಲ, ಎಲ್ಲ ಮರ್ತು ಹೋಗ್ತಾ ಇದೆ. ಶರೀರ ವಾರ್ಧಕ್ಯದಲ್ಲಿ ಎಲ್ಲ ಪಿರಪ್ ಇರಪ್ ಮೂಪ್ ಎಲ್ಲ ಶರೀರದ ಲಕ್ಷಣಗಳು. ಅದಾಗಿ ಒಂದ್ ದಿವಸ ಬೀಳೋದದು. ಅಷ್ಟರಲ್ಲಿ ನಾನು ನಿನ್ನನ್ನು ಒಂದ್ಸಲಿ ಕಾಣ್ಬೇಕಲ್ಲ. ವರುಣಾಳ್ ಕಾಣವಾರಾಯೇ, ನನಗೆ ಎಂದಿಗಾಗುವುದು ನಿನ್ನ ದರ್ಶನ? ಆ ತೀವ್ರತೆ ಬೇಡವಾ? ನಾನ್ ಸಾಯೋಕ್ ಮೊದ್ಲು ಒಂದ್ಸಲಿ, ಕಡೆಯಲ್ಲಿ ಒಂದ್ಸಲಿ ನಾರಾಯಣ ಅಂದ್ಬಿಟ್ಟು ಸಾಕು. ಹೇಳಿದಾರಲ್ಲ ಅಜಮಿಳೋಪಾಖ್ಯಾನ, ಕಡೆಯಲ್ಲಿ ಬರುತ್ತೋ ಕಂಠಾವರೋಧನ ವಿಧವು ಸ್ಮರಣಂ ಕುತಸ್ತೆ. ಗಂಟ್ಲೆಲ್ಲ ಶ್ಲೇಷ್ಮ ಕಟ್ಕೊಂಡು ಗೊರ ಅಂತ ಶಬ್ದ ಅಷ್ಟೇ. ಏನ್ ಹೇಳ್ತಿದ್ದಾನೆ ಅನ್ನೋದು ಗೊತ್ತಾಗಲ್ಲ. ಕಡೆಯಲ್ಲಿ ಎಲ್ಲ ಶರೀರದ ಎಲ್ಲ ಹಿಂಸೆಗಳು ಬಾಧಿಸ್ತಾ ಇರ್ಬೇಕಾದ್ರೆ ಭಗವಂತನ ನೆನಪಾಗುತ್ತೋ? ಅದಕ್ಕೆ ಅಪ್ಪೋದಿಕ್ ಇಪ್ಪೋದೆ ಸೊಲ್ಲಿ ವೈತೇನ್ ಅರಂಗ ತರವಣೆ ಪಲ್ಲಿಯಾನೆ ಎನ್ನ ಇನ್ನೀನ್ ಕಾಕ್ಕವೆಂಡೋ. ಒಂದ್ಸಲ ಹೇಳಿದ್ರೆ ಸಾಕು ಅಂತ ಹೇಳಿದ್ಯಾ ನೀನು. ಯಾವಾಗ ನನ್ ಬಾಯಿನಲ್ಲಿ ಮಾತು ಬರ್ತಿತ್ತೋ, ಸೊಲ್ಲಲಾಂ ಪೋದೆ ಉನ್ ನಾಮಮೆಲ್ಲಾಂ ಸೊಲ್ಲಿನೇ. ಹೀಗೆ ಒಂದೊಂದು ಕೂಡ ಶೀಘ್ರವಾಗಿ ಅವನು ಆ ತ್ವರೆ ಅನ್ನೋದು ಬೇಕು. ಭಗವಂತನನ್ನ ನಾನು ಯಾವಾಗ ಕಾಣ್ತೀನಿ? ಒಂದೊಂದು ದಿವಸ ಸೂರ್ಯ ಉದಯ ಅಸ್ತಮ ಆಗೋದ್ರಲ್ಲಿ ನನ್ನ ಆಯಸ್ನಲ್ಲಿ ಅವನು ಕಳೀತಾ ಇದ್ದಾನೆ. ಒಂದೊಂದು ದಿವಸನು ಟಿಕ್ ಮಾರ್ಕ್ ಮಾಡ್ತಾ ಇದ್ದಾನೆ. ಐ ಆಮ್ 1 ಸ್ಟೆಪ್ ನಿಯರ್ ಟು ಮೈ ಗ್ರೇವ್. ನನ್ನ ಸಾವಿನ ಹತ್ರಕ್ಕೆ ನಾನು ಬರ್ತಾ ಇದ್ದೀನಿ. ಇವತ್ತು ಇಷ್ಟು ವರ್ಷ ಆಯ್ತು ಅಂತ ಸೆಲೆಬ್ರೇಷನ್, ಸ್ವೀಟೋ ಮತ್ತೊಂದು ಮಾಡ್ಕೊಂಡೋ ಇಲ್ಲ ಕೇಕ್ ತಿಂದೋ, ಆಹಾ ನಾನು ಐ ಆಮ್ 60 years ಯಂಗ್. ಶರೀರಕ್ಕೆ ನೀವು ಯಂಗ್ ಅಂತ ತಿಳ್ಕೊಂಡ್ರೆ ಇಡುತ್ತೋ? ಭಗವಂತನ ಪಡೆಯೋದಕ್ಕೆ ತ್ವರೆ ಬೇಡವೇ? ಆ ತ್ವರೆ ಉಂಟಾಗಬೇಕು ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಉಪಾಯ ಅನುಷ್ಠಾನದಲ್ಲಿ ತ್ವರೆ, ಫಲಂಚಾಶು ಅದರಿಂದ ಶೀಘ್ರವಾಗಿ ಉಂಟಾಗುವ ಫಲ ಸಹ ಯಕಾರಾತ್ ಪ್ರಾಪ್ಯತೆ, ಯಕಾರ ಅನುಸಂಧಾನದಿಂದ ಉಂಟಾಗುತ್ತೆ. ಈತಿ ಬುದ್ಧೈಹಿ ಪ್ರಕೀರ್ತಿತಃ ಎಂದು ಇಟ್ಕೊಳ್ಳತಕ್ಕದ್ದು ಎಂಬುದಾಗಿ ಪಂಡಿತರಿಂದ ಹೇಳಲ್ಪಟ್ಟಿತು. ತಾತ ಹಾಗೆಯೇ ವಿಷ್ಣೋಹೋ, ವಿಷ್ಣುವಿನ ವರ್ಣನ, ಭಗವಂತನ ಸ್ವರೂಪ,
ರೂಪ, ಕಲ್ಯಾಣ ಗುಣ, ವಿಭವ ಮತ್ತು ದಿವ್ಯ ಚೇಷ್ಟಿತಗಳನ್ನ ವರ್ಣಿಸುವ ಶಕ್ತಿಯು ಮತ್ತು ವಾಣಿ ಸಿದ್ಧಿ, ಅದಕ್ಕೆ ಬೇಕಾದ ಯೋಗ್ಯವಾದ ವಾಕಿನ ಸಿದ್ಧಿಯೂ ಸಹ. ತ್ವತ್ಪ್ರೇಯಸ ಶ್ರವಣಯೋರ್ ಅಮೃತಾಯಮಾನಾತ್ ತುಲ್ಯಾಂ ತ್ವದೀಯ ಮಣಿ ನೂಪುರ ಶಿಂಜಿತಾನಾಂ ಗೋದೆ ತ್ವಮೇವ ಜನನಿ ತ್ವದಭಿಷ್ಟವಾರ್ಹಾಂ ವಾಚಂ ಪ್ರಸನ್ನ ಮಧುರಾಂ ಮಮ ಸಂವಿಧೇಯಾಹ. ಅಮ್ಮ, ನನಗೆ ನಿನ್ನ ಕಾಲಿನ ಗೆಜ್ಜೆಯಂತೆ ಮಧುರವಾಗಿ ಕೇಳುವುದಕ್ಕೆ ಕಿಂಗಿಣಿ, ಹಾಗೆ ನನ್ನ ಬಾಯಿನಲ್ಲಿ ಒಳ್ಳೆಯದನ್ನ ನುಡಿಸು, ಮಧುರವಾಗಿ ನುಡಿಸು, ಇನ್ನೊಂಚೂರು ಕೇಳೋಣ ಅವರಿಂದ ಅನ್ನೋ ಹಾಗಿರ್ಬೇಕು. ನುಡಿದರೆ ಮುತ್ತಿನ ಹಾರದಂತೆ, ಹೌದು ಹೌದು ಅನ್ನೋ ಅಂತೆ, ಹೌದು ಅವ್ರು ಹೇಳೋದು ಸರಿಯಾಗಿದೆ ಅನ್ನೋ ಹಾಗೆ. ಕೇಳಿದವರು ಭಗವಂತನಲ್ಲಿ ಹೌದು ನಾವು ಜೀವನ ವ್ಯರ್ಥ ಮಾಡ್ಕೋಬಾರ್ದು, ಎಸ್ ಅನ್ನುವ ಹಾಗೆ ಆಭಿಮುಖ್ಯವನ್ನ ಉಂಟು ಮಾಡಿದ್ರೆ ಇದು ಸಾರ್ಥಕತೆ. ಇದಕ್ಕೆ ಭಗವಂತನನ್ನ ಪ್ರಾರ್ಥನೆ ಮಾಡೋದು. ಅದನ್ನ ಧ್ರುವ ಹೇಳ್ಕೊಟ್ಟ. ಯೋಂತಃ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತಶರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನನ್ನ ಬಾಯಿನಲ್ಲಿ ವಾಕನ್ನು ಒಲಿಸೋ ನೀನು, ಪ್ರಾಣಾಯ ಭಗವತೆ ತುಭ್ಯಂ, ನೀನು ನಾರಾಯಣ. ಹಾಗೆ ಈ ಅನುಸಂಧಾನ, ಅವನ ವರ್ಣನೆ, ಅವನ ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ. ಪುನರ್ಜನ್ಮಂ ಅವ್ರಿಗಿಲ್ಲ ಅರ್ಜುನ. ಕೃಷ್ಣ ಹೇಳಿದಂತೆ ಅವನನ್ನ ಕೊಂಡಾಡೋಣ. ಅವನ ಜನ್ಮ, ಅವನ ಸ್ವರೂಪ, ಅವನ ಗುಣಗಳು, ಅವನು ನಡೆಸಿದಂತಹ ಎಲ್ಲ ಅವತಾರಗಳಲ್ಲಿ, ವಿಭವದಲ್ಲಿ, ಪರ, ವ್ಯೂಹ, ವಿಭವ, ಹಾರ್ದ, ಅರ್ಚ, ಎಲ್ಲದರಲ್ಲೂ ಕೂಡ ಇವುಗಳನ್ನ, ಆ ದಿವ್ಯ ಚೇಷ್ಟಿತಗಳನ್ನ ವರ್ಣಿಸುವಂತ ಶಕ್ತಿ ವಾಕ್ಸಿದ್ಧಿ ಸಹ ನಕಾರಾತ್, ನ ಕಾರದ ಅನುಸಂಧಾನದಿಂದ ಪ್ರಾಪ್ಯತೆ ಎಂಬ ಕ್ರಿಯಾಪದ ಹಿಂದೆ ಇದೆ ಎಂದು ಉಂಟಾಗುತ್ತೆ. ಮುಂದೆ ನಾರಾಯಣಾಯ ಎಂಬಲ್ಲಿರುವ ಕೊನೆಯ ಯಕಾರಕ್ಕೆ ಒಂದು ಅರ್ಥ ಹೇಳಲ್ಪಡುತ್ತೆ. ಯಹ, ಯಾ ಎಂಬ ಅಕ್ಷರದ ಅನುಸಂಧಾನವು ಯಕ್ಷ, ರಾಕ್ಷಸ, ವೇತಾಳ, ಭೂತಾದೀನ ಯಕಾರದಿಂದ ಯಕ್ಷ, ರಾಕ್ಷಸ, ಪಿಶಾಚ, ಭೂತ ಮೊದಲಾದವುಗಳ ಭಯಕ್ಕಾಗಿ ಉಂಟಾದದ್ದು, ಅಂದರೆ ಭಯ ನಿವಾರಣಕ್ಕಾಗಿ ಅದರ ಅನುಸಂಧಾನ ಎಂಬ ಭಾವ. ಈ ಪ್ರಪನ್ನನ್ನು ಮಾಡುವ ನಿತ್ಯ ನೈಮಿತ್ತಿಕ ಭಗವದಾರಾಧನೆ ಮೊದಲಾದವುಗಳನ್ನ ಭಗವತ್ ಪ್ರೀತಿಗಾಗಿ ಅನುಷ್ಠಿಸುವಾಗ ಈ ಭೂತ ಪಿಶಾಚಾದಿಗಳು ತೊಂದರೆ ಮಾಡುವುದಿಲ್ಲ ಎಂಬ ಭಾವ. ಎಲ್ಲ ಇದೆಯಾ? ಖಂಡಿತ ಇದೆ. ಅವುಗಳ ಉಚ್ಚಾಟನೆ ಖಂಡಿತ ಬೇಕು. ಇವತ್ತು 1 ಗಂಟೆಗೆ ಅಪರಾಹ್ನೆ ಮೀನ ಸಂಕ್ರಮಣದಲ್ಲಿ ಆ ದರ್ಬೆಗಳನ್ನ ಇಟ್ಟು ತರ್ಪಣ ಮಾಡೋಕ್ ಮೊದ್ಲು ಅಪಹತ ರಕ್ಷಾಗಂಸಿ ಅಸುಜಾಹ ಪಿಶಾಚಾಹ ಏಕ್ಷಿಯಂತಿ ಅನ್ಯತ್ರೇತೋ ಗಚ್ಚಂತು ಯತ್ರೈಷಾಂಗತ ಮನಃ ಉದೀರತಾಮವರ ಉತ್ಪರಾಸಃ ಉನ್ಮಧ್ಯಮ ಪಿತರ ಸೌಮ್ಯಾಸಃ ಅಸೌಮ್ಯ ಈಯು ಅವೃಗಾರು ತಜ್ಞ ತೇನೋವಂತು. ಎಷ್ಟು ಸುಂದರವಾಗಿದೆ. ಈ ಸ್ಥಳದಲ್ಲಿ ನಾನು ಪಿತೃದೇವತೆಗಳನ್ನ ಆವಾಹನೆ ಮಾಡ್ತೀನಿ. ಇಲ್ಲಿ ಪ್ರೇತ, ಭೂತ, ಪಿಶಾಚಿಗಳಿದ್ರೆ ಅಪಹತ ಅಸುರಾಹ ರಕ್ಷಾಗಂಸಿ ಪಿಶಾಚಾಹ ಏಕ್ಷಿಯಂತಿ ಇಲ್ಲಿ ಇದ್ರೆ ನೀವೆಲ್ಲ ಅನ್ಯತ್ರೇತೋ ಗಚ್ಚಂತು, ಬೇರೆ ಕಡೆ ಹೋಗಿ, ನಿಮಗೆ ಎಲ್ಲಿ ಇಷ್ಟ ಇದೆಯೋ ಅಲ್ಲಿ ಹೋಗಿ. ಇಲ್ಲಿ ನಾನು ಪಿತೃಗಳನ್ನ ಆವಾಹನೆ ಮಾಡ್ತಾ ಇದ್ದೀನಿ. ವಸುಗಣ, ರುದ್ರಗಣ, ಆದಿತ್ಯಗಣ ಇವರುಗಳನ್ನ. ಹಾಗೆ ಅಪಸರ್ಪಂತು ತೇ ಭೂತಾಹ ಏ ಭೂತ ಭುವಿ ಸಂಸ್ಥಿತಾಹ ಏ ಭೂತ ವಿಘ್ನಕರ್ತಾರಃ ತೇ ಗಚ್ಚಂತು ಆಜ್ಞೆಯ ಹರೇ. ಕಂಠನಾದ ಅಪಸರ, ಭೂತ ಪ್ರೇತಗಳೇ ನೀವೆಲ್ಲ ಹೋಗಿ, ದೂರ ಹೋಗಿ. ಘಂಟಾನಾದ, ಆ ಘಂಟಾನಾದ ಜೊತೆಗೆ ಈ ಶ್ಲೋಕ 2ರಿಂದ ಈ ಎಲ್ಲ ಯಾರು ತೊಂದರೆಯನ್ನು ಉಂಟು ಮಾಡ್ತಾರೋ ನನಗೆ ಭಗವದ್ ಆರಾಧನೆಯಲ್ಲಿ ಅವರೆಲ್ಲ ದೂರವಾಗ್ಲಿ. ಇವೆಲ್ಲ ಆ ನಾರಾಯಣಾಯ ಆ ಯಕಾರದಲ್ಲಿ ಇವೆಲ್ಲ ಅರ್ಥ ಇದೆ ಅಂತಾರೆ. ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ. ಇರೋದು 8 ಅಕ್ಷರಗಳು, ಅಷ್ಟಾಕ್ಷರಿ. ಆ ಅಷ್ಟಾಕ್ಷರಕ್ಕೆ 400 ಪುಟ ಎಕ್ಸ್ಪ್ಲನೇಷನ್. ಈ ಪ್ರಪನ್ನನ್ನು ಮಾಡುವ ನಿತ್ಯ ನೈಮಿತ್ತಿಕ, ನಿತ್ಯ ಕರ್ಮ ಸಂಧ್ಯಾವನೆ ಆದಿಗಳು. ನೈಮಿತ್ತಿಕ ಅಂದ್ರೆ ಇದೆ ಇವತ್ ಮಾಡದಂತೆ ಸಂಕ್ರಮಣ, ಅಮಾವಾಸ್ಯೆ ತರ್ಪಣಗಳು. ನಿನ್ನೆ ದಿವಸ ಅಮಾವಾಸ್ಯೆ ತರ್ಪಣ, ಇವತ್ತು ಸಂಕ್ರಮಣದ ತರ್ಪಣ, ಜೊತೆಗೆ ಇಷ್ಟಿ, ಇವೆಲ್ಲ
ಇವೆಲ್ಲ ಭಗವತ್ ಪ್ರೀತಿಗಾಗಿ ಅನುಷ್ಠಿಸುವಾಗ ಈ ಭೂತ ಪಿಶಾಚಾದಿಗಳು ತೊಂದರೆ ಮಾಡುವುದಿಲ್ಲ ಎಂಬ ಭಾವ. ಏವಂ ಈ ಪ್ರಕಾರವಾಗಿ ಅಕ್ಷರ ನಿರ್ವಾಹ, ಈ 7 ಅಕ್ಷರಗಳಿಂದ ಉಂಟಾಗುವ ಅರ್ಥ. ಮಂತ್ರವಿದ್ಭಿ, ಮಂತ್ರಾರ್ಥಗಳನ್ನು ತಿಳಿದ ಪ್ರಾಜ್ಞರಿಂದ ಪ್ರಕೀರ್ತಿತ, ಕೊಂಡಾಡಲ್ಪಟ್ಟಿದೆ ಇತ್ಯಾದಿಗಳಾಲೆ ಇವೇ ಮೊದಲಾದ ವಚನಗಳಿಂದ ಶಿಲ ಆಚಾರ್ಯರ್ಗಳ್, ಮಂತ್ರ ಮಹಾತ್ಮೆಯನ್ನ ಅರಿತ ಕೆಲವು ಆಚಾರ್ಯರುಗಳು ಸಂಗ್ರಹಿಸಿದರು. ಇದಕ್ಕೆ ಕರ್ಮ ಪದವು ಮಂತ್ರ ಸ್ಮೃತಿಗಳ್ ಚೊನ್ನ ಅರ್ಥಂಗಳೇ ಎಂಬ ಹಿಂದಿನ ವಾಕ್ಯಾದಿಯಲ್ಲಿದೆ. ಈಗ ಮೂಲ ಮಂತ್ರದಲ್ಲಿ ಪ್ರಣವ, ನಮಃ, ನಾರಾಯಣಾಯ ಎಂಬ 3 ಪದಗಳಿಂದ ತೋರುವ ಸಮಸ್ತ ಅರ್ಥಗಳನ್ನ ಧಾತು, ಪ್ರಕೃತಿಗಳ ಮತ್ತು ವ್ಯಾಕರಣ, ನಿರುಕ್ತ ಬಲಗಳ ಮೂಲಕ ಉಂಟಾಗುವ ಅರ್ಥಗಳನ್ನೆಲ್ಲ ವಿಶದವಾಗಿ ತಿಳಿಸಿ, ಈಗ ಉಪಸಂಹಾರದ ವಾಕ್ಯದ ಮೂಲಕ ಈ ಮಂತ್ರಾರ್ಥದ ಬಲದಿಂದ ಇತರರ ಅಪಸಿದ್ಧಾಂತಗಳೆಲ್ಲ ತೊಲಗಿ ಪರಮಾತ್ಮನ ಸ್ವರೂಪವನ್ನ, ತನ್ನ ಸ್ವರೂಪವನ್ನ, ತಾನು ಅನುಷ್ಠಿಸುವ ಉಪಾಯವನ್ನ, ಫಲವನ್ನು ಸಹ ಎಲ್ಲವನ್ನು ಈ ಮೂಲ ಮಂತ್ರದ ಚಿಕ್ಕದಾದಂತಹ ಕನ್ನಡಿಯಲ್ಲಿ ಕಾಣಬಹುದು ಅಂತ ಹೇಳ್ತಾರೆ. ಇಪ್ಪಡಿ ಪದಂಗಳನ್ನುடைய ವ್ಯಾಕರಣ ನಿರುಕ್ತಾದಿ ಸಿದ್ಧ ವ್ಯುತ್ಪತ್ತಿ ಪರಾಮರ್ಶತ್ತಾಲೆ பரவாதி மூலமாக வரும் மாசர விளக்கப்பட்ட திருமந்திரமாகிற கண்ணாடி பரஸ்வரூபாதிகளையும் ಸ್ವರೂಪத்தில் ಕಾಣವರಿಯ நிலங்களையும் எல்லாம் ಸುವ್ಯಕ್ತமாக ಕಾಟುಂ ಅಂದ್ರು. ಇಪ್ಪಡಿ ಮೇಲೆ ವಿಸ್ತಾರವಾಗಿ ಉಪಪಾದಿಸಿ ಹೇಳಿದ ರೀತಿಯಲ್ಲಿ ಪದಗಳ ವ್ಯಾಕರಣ ನಿರುಕ್ತಾದಿ ವ್ಯುತ್ಪತ್ತಿ ಪರಾಮರ್ಶತ್ತಾಲೆ ವ್ಯಾಕರಣ, ನಿರುಕ್ತ ಮೊದಲಾದವುಗಳಿಂದ ಉಂಟಾಗುವ ವಿವೇಚನೆಯಿಂದ ಇಲ್ಲಿ ಆದಿಪದದಿಂದ ಅಕ್ಷರ ನಿಘಂಟು, ಮಂತ್ರ ಸ್ಮೃತಿ ಎಲ್ಲವೂ ಹೇಳಲ್ಪಟ್ಟಿದೆ. ಪರವಾದಿ ಇತರ ಸಿದ್ಧಾಂತಿಗಳ ಮೂಲಕ ಪ್ರಾಪ್ತವಾಗುವ ಮಾಶರ ವಿಳಕ್ಕಪ್ಪಟ್ಟ ಅಪಾರ್ಥಗಳ ಮಲಗಳೆಲ್ಲ ಕಳೆದು ಹೋಗುವ ಹಾಗೆ, ಎಂದರೆ ಅಪಾರ್ಥಗಳ ನಿರಸನ ಉಂಟಾಗುವ ಹಾಗೆ ತಿರುಮಂತ್ರಮಾಗಿರ ಕಣ್ಣಾಡಿ, ಈ ಮೂಲಮಂತ್ರವೆಂಬ ಕನ್ನಡಿಯ ಪರಸ್ವರೂಪಾದಿಗಳೆಯೂ ಪರಮಾತ್ಮನ ಸ್ವರೂಪ ಆದಿ ಶಬ್ದದಿಂದ ರೂಪ, ಗುಣ, ವಿಗ್ರಹ, ವಿಭೂತಿಗಳನ್ನ ಸ್ವಸ್ವರೂಪத்தில் ಜೀವಾತ್ಮನಾದ ತನ್ನ ಸ್ವರೂಪದಲ್ಲಿ ಕಾಣವರಿಯ ನಿಲಂಗಳೆಯಮೆಲ್ಲ ವಿಮರ್ಶಿಸಿ ತಿಳಿಯಬೇಕಾದ ಅಂಶಗಳೆಲ್ಲವನ್ನು ಕೂಡ ಸುವ್ಯಕ್ತಮಾಹ ಕಾಟು, ಬಹಳ ಸ್ಪಷ್ಟವಾಗಿ ಸ್ಫುಟವಾಗಿ ತೋರಿಸುತ್ತೆ. ಇತರ ಸಿದ್ಧಾಂತಿಗಳು ಹೇಳುವ ಜೀವ ಪರಮಾತ್ಮ ಐಕ್ಯ, ಭಗವಂತನೇ ಇವನಾಗ್ಬಿಡ್ತಾನೆ ಅನ್ನೋದು, ಪರಬ್ರಹ್ಮವು ನಿರ್ಗುಣ, ವಿಭೂತಿ ಎಲ್ಲ ಮಿಥ್ಯೆ ಅಥವಾ ಶೂನ್ಯ, ಪರಮಾತ್ಮನಿಗೇನೆ ಅವಿದ್ಯಾಗೃಹೀತತ್ವ ಇತ್ಯಾದಿ ವಾದಗಳೆಲ್ಲ ಭ್ರಮೆಯನ್ನು ಉಂಟು ಮಾಡುವುದರಿಂದ, ಮನಸ್ಸಿಗೆ ಮಾಲಿನ್ಯ ಉಂಟು ಮಾಡುವುದನ್ನ ಈ ಮೂಲ ಮಂತ್ರವು ಹೋಗಲಾಡಿಸುವುದರಿಂದ ಮಾಶಿರ ವಿಳಕ್ಕಪ್ಪಟ್ಟ ಎಂಬ ಪ್ರಯೋಗ. ಹಿಂದೆ ಉಪಪಾದಿಸಲ್ಪಟ್ಟ ಈ ಮೂಲ ಮಂತ್ರದ 3 ಪದಗಳಿಂದ ಸುವ್ಯಕ್ತವಾಗಿ ತೋರಿಬರುವ ಅರ್ಥಗಳನ್ನೆಲ್ಲ ಅನುಸಂಧಾನ ಮಾಡಿದ್ದಾದ್ರೆ ವೇದ ವಾಕ್ಯಗಳಿಗೆ ಸರಿಯಾದ ಅರ್ಥಗಳನ್ನು ಹೇಳದವರ ಮತ್ತು ವೇದ ವಾಕ್ಯರ ಭ್ರಮೆ ಜ್ಞಾನಗಳನ್ನ ಹೊರಟು ಹೋಗಿ ಯಥಾರ್ಥ ಜ್ಞಾನ ಪ್ರಾಪ್ತವಾಗುತ್ತದೆ ಎಂದು ನಿಸ್ಸಂದೇಹ ಎಂದು ತಾತ್ಪರ್ಯ. ಈ ಅರ್ಥಗಳೆಲ್ಲ ಹಿಂದೆ ಉಪಪಾದಿತವಾಗಿದ್ರು ಕೂಡ ದೇಶಿಕೋ ಮೇ ದಯಾಳು ಎಂದು ಹೇಳಿರುವ ಮೇರೆಗೆ ತಾವೇ ಪರಮ ಕೃಪೆಯಿಂದ ಮುಂದೆ ಈ ಮೂಲ ಮಂತ್ರದಲ್ಲಿ ತೋರುವ ಜೀವಸ್ವರೂಪ ಸ್ವಭಾವಾದಿಗಳನ್ನ, ಪರಸ್ವರೂಪ ಸ್ವಭಾವಗಳನ್ನ ಎಲ್ಲವನ್ನ ಕ್ರಮವಾಗಿ ವ್ಯಕ್ತಪಡಿಸಿ ಸರ್ವಂ ಅಷ್ಟಾಕ್ಷರಾಂತಸ್ಥಂ, ಸಮಸ್ತ ಅರ್ಥವು ಅಷ್ಟಾಕ್ಷರದಲ್ಲೇ ಇದೆ ಎಂಬುದನ್ನ ಸ್ಥಾಪಿಸ್ತಾರೆ. ಮೊದಲು ಪ್ರಣವದ ಆಕಾರದಿಂದ ಉಂಟಾಗುವ ಪರಸ್ವರೂಪಾದಿ 17 ಅರ್ಥಗಳನ್ನು ತಿಳಿಸ್ತಾರೆ. ಮೂಲ ಮಂತ್ರೇ ಅನುಸಂಧೇಯ ಭಗವತ್ ಸ್ವರೂಪ ಸ್ವಭಾವ ಕಥನ. இதற்கு பிரதிபாத்திய தேவதையாய் பிராபியமான பரஸ்வரூபத்தை இத்திருமந்திரத்தில் சாப்தங்களாயும் ஆர்த்தங்களாயும் உள்ள பிரகாரங்களோட கூட ಯಥಾಪ್ರಮಾಣಂ ಅನುಸಂಧಿಕ್ಕಂ போது ರಕ್ಷಕತ್ವಂ 1, 2ನೇದು ಅದಿನುடைய ಸ್ವಭಾವ ಸಿದ್ಧತ್ವಂ 3, ಅದಿನ್ ಸರ್ವ ವಿಷಯತ್ವಂ 4, ರಕ್ಷವಸ್ತು ವಿಶೇಷಾನುರೂಪಮಃ ರಕ್ಷೆಯನುடைய ನಾನಾ ಪ್ರಕಾರತ್ವಂ 5, ಸರ್ವದಾ ರಕ್ಷಕತ್ವಂ 6, ಸರ್ವತಃ ರಕ್ಷಕತ್ವಂ 7, ಸರ್ವ ಪ್ರಕಾರ ರಕ್ಷಕತ್ವಂ 8, ಸ್ವಾರ್ಥ ರಕ್ಷಕತ್ವ ಅಂದ್ರೆ 9, ಸರ್ವ ರಕ್ಷಕತ್ವಾಪೇಕ್ಷಿತಮಾನ ಸರ್ವಜ್ಞತ್ವಂ 10, ಸರ್ವಶಕ್ತಿತ್ವಂ 11, ಸ್ವೇಚ್ಛಾ ವ್ಯತಿರಿಕ್ತ ಅನಿವಾರ್ಯತ್ವಂ.
ಸ್ವೇಚ್ಛಾ ವ್ಯತಿರಿಕ್ತ ನಿವಾರ್ಯತ್ವ, ಅನತಿಕ್ರಮಣೀಯ ರಕ್ಷಣ ಸಂರಂಭತ್ವ 12. 13 ಪರಮಕಾರುಣಿಕತ್ವ. 14 ಅವಸರ ಪ್ರತೀಕ್ಷತ್ವ. 15 ವ್ಯಾಜ ಮಾತ್ರ ಸಾಪೇಕ್ಷತ್ವ. 16 ಆಶ್ರಿತ ಸುಲಭತ್ವ. 17 ವಿಶ್ವಸನೀಯತ್ವ. 18 ಸಾಪರಾಧ ಘಟನಾದ್ಯನುಗುಣ ವಿಶೇಷಣತ್ವ. 19 ಶೇಷಿತ್ವ. 20 ಅದನಿಯ ನಿರುಪಾಧಿಕತ್ವ ನಿತ್ಯತ್ವ ಸರ್ವ ವಿಷಯತ್ವಂಗಳ್. 23 ಅನನ್ಯ ಶೇಷತ್ವ. 24 ಗುಣಕೃತ ಪಾಠಾರ್ಥ್ಯಂ ಶೇಷತ್ವ. 25 ಸಪತ್ನೀಕ ಶೇಷಿತ್ವ. 26 ಸಮಾಭ್ಯಧಿಕ ರಾಹಿತ್ವ. 27 ಆತ್ಮ ವಿರುದ್ದೇಶಾರ್ಹತ್ವ. 28 ಅಚಿದ್ಬದ್ಧ ಮುಕ್ತ ನಿತ್ಯ ವಿಲಕ್ಷಣತ್ವ. 29 ಪರಶೇಷಿತ್ವ ಹೇತುತ್ವ. ಅಥ ಮಕಾರೇ ನಮಸ್ಸಿ ಚ ಜೀವಸ್ವರೂಪ ಕಥನೇನ ವಿಶಂತಿ ಗುಣಾನಾಹ ಅಂದ್ರು. ಅಷ್ಟಕ್ಕೆ ನೋಡೋಣ. ಮೂಲ ಮಂತ್ರದ ಈ ಮೂಲ ಮಂತ್ರಕ್ಕೆ ಪ್ರತಿಪಾದ್ಯ ದೇವತೆಯಾಗಿ ಪ್ರತಿಪಾದಿಸಲ್ಪಟ್ಟಂತ ದೇವತೆಯಾಗಿ ಅದು ಯಾವುದು ಅಂದ್ರೆ ಪರಮಾತ್ಮ ನಾರಾಯಣೋ ದೇವತಾ ಎಂದು ಹೇಳಿರೋದ್ರಿಂದ ನಾರಾಯಣನಾಗಿ ಪ್ರಾಪ್ಯಮಾನ ಪರಸ್ವರೂಪத்தை ಪ್ರಾಪ್ಯವಾಗಿರುವ ಪರಸ್ವರೂಪವನ್ನ ಇತ್ತಿರುಮಂತ್ರத்தில் ಈ ಮೂಲ ಮಂತ್ರದಲ್ಲಿ ಶಾಬ್ದಂಗಳಾಯೋ ಅರ್ಥಂಗಳಾಯೋ ಶಾಬ್ದವಾಗಿಯೋ ಅರ್ಥವಾಗಿಯೋ ಉಳ್ಳ ತೋರಿ ಬರುವಂತಹ ಪ್ರಕಾರಗಳೋಡೆ ವಿಶೇಷಣಗಳೊಂದಿಗೆ ಯಥಾ ಪ್ರಮಾಣ ಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ ಅದಕ್ಕೆ ಅನುಗುಣಗಳಾದಂತಹ ಪ್ರತ್ಯಕ್ಷ ಅನುಮಾನ ಪ್ರಮಾಣಗಳು ಕೂಡ ಇಲ್ಲಿ ವಿವಕ್ಷಿತ. ಅನುಸಂಧಿಕಪ್ಪೋದು ಅನುಸಂಧಾನ ಮಾಡುವ ಕಾಲದಲ್ಲಿ ಯಾವ ಯಾವ ಆಕಾರಗಳನ್ನ ಗ್ರಹಿಸಬಹುದು ಎಂಬ ಒಂದೊಂದಾಗಿ ಇಲ್ಲಿ ಹೇಳ್ತಾ ಬರ್ತಾರೆ. ಮೂಲ ಮಂತ್ರದಲ್ಲಿ ಅನುಸಂಧೀಯವಾದ ಭಗವಂತನ ಸ್ವರೂಪ ಸ್ವಭಾವಗಳ ಕಥನ. ರಕ್ಷಕತ್ವ ಮೊದಲನೇದು. ರಕ್ಷಿತ ಜೀವಲೋಕಸ್ಯ ಸ್ವಜನಶ್ಯತ ರಕ್ಷಿತ. ರಾಮಾಯಣದಲ್ಲಿ ರಾಮನನ್ನು ಕೊಂಡಾಡಬೇಕಾದ್ರೆ ಆಂಜನೇಯ ಹೇಳೋ ಮಾತಿದು ಎಂದು ಹೇಳಿರೋ ಹಾಗೆ ಪ್ರಣವಾಕಾರದ ಅವರಕ್ಷಣೆ ಎಂಬ ಧಾತುವಿನಿಂದ ಉಂಟಾದ ಅರ್ಥವೂ ಹೇಳಿ ರಕ್ಷಕತ್ವ. ಎರಡನೇದು ಅದಿನುಡೆಯ ಸ್ವಭಾವ ಸಿದ್ಧತ್ವ. ಆ ರಕ್ಷಿಸುವ ಸ್ವಭಾವವು ಪರಮಾತ್ಮನಿಗೆ ಸ್ವತಃ ಸಿದ್ಧವಾದದ್ದು. ಅವನು ಇನ್ನೆಲ್ಲಿಂದಾನು ತರಬೇಕಾಗಿಲ್ಲ ಅಥವಾ ಇನ್ಯಾರ್ದು ಅಸಿಸ್ಟೆನ್ಸ್ ತಗೊಂಡು ಮಾಡ್ಬೇಕಾಗಿಲ್ಲ. ಸಹಜವಾಗಿ ಅವನು ಸರ್ವ ರಕ್ಷಕ. ಪರಮಾತ್ಮನಿಗೆ ಇದು ಸ್ವತಃ ಸಿದ್ಧ. ಮೇಲಿನ ರಾಮಾಯಣದ ಪ್ರಮಾಣವೇ ಇದನ್ನು ಬೋಧಿಸುತ್ತೆ. ಕೋನ್ವಸ್ಮಿನ್ ಸಾಪ್ರದಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ನಾರದ ವಾಲ್ಮೀಕಿಗಳ ಸಂವಾದ ಮೊದಲ ಆರಂಭದಲ್ಲೇನೆ. ಆಗ ಹೇಳುವಂತದ್ದು ಮಾತು ಅಲ್ಲಿ ಕೂಡ ಬರುತ್ತೆ. ಆಂಜನೇಯನು ಹೇಳ್ತಾನೆ. ಉಪಾಧಿ ರಹಿತವಾಗಿರೋದ್ರಿಂದ ಸರ್ವ ಸ್ವಭಾವ ಸ್ವಭಾವ ಸಿದ್ಧ ಅಂದ್ರು. ಭಗವಂತನಿಗೆ ಸಹಜವಾಗಿ ಇಟ್ ಇಸ್ ಬೈ ನೇಚರ್ ಅವನಿಗಿರುವಂತದ್ದು, ಎಲ್ಲರನ್ನ ರಕ್ಷಿಸುವಂತದ್ದು. ಮೂರನೇದು ಅದಿನ್ ಸರ್ವ ವಿಷಯತ್ವ. ಬದ್ಧ ಮುಕ್ತ ನಿತ್ಯರಾದಂತಹ ಸರ್ವಚೇತನ ರಕ್ಷಕತ್ವ. ಆತ್ಮರಲ್ಲಿ ಮೂರು ವಿಧ: ಬದ್ಧ, ನಿತ್ಯ, ಮುಕ್ತ. ಆ ಮೂರು ರೀತಿಯ ಚೇತನ ರಕ್ಷಕತ್ವ ಲಕ್ಷ್ಮ್ಯಾ ಸಹ ಹೃಷಿಕೇಶೋ ದೇವ್ಯಾ ಕಾರುಣ್ಯ ರೂಪಯ ರಕ್ಷಕ ಸರ್ವ ಸಿದ್ಧಾಂತೆ ವೇದಾಂತೆ ಶುಚ ಗೀಯತೆ. ಏನು ಪ್ರಮಾಣಗಳನ್ನು ಕೊಡ್ತಾರೆ ನೋಡಿ, ಎಷ್ಟು ಸುಂದರವಾಗಿದೆ. ಲಕ್ಷ್ಮ್ಯಾ ಸಹ ಋಷಿಕೇಶ, ಇಂದ್ರಿಯಗಳಿಗೆ ಅಧಿಪತಿಯಾದವನು. ದೇವ್ಯ ಕಾರುಣ್ಯ ರೂಪಯ, ಬಹಳ ಕರುಣೆಯಿಂದ ಕರುಣೆಯ ಸಾಕಾರ ರೂಪ ಅವನು. ಕಾರುಣ್ಯ ಸಿಂಧೋ ರಕ್ಷಕ ಸರ್ವ ಸಿದ್ಧಾಂತೆ ವೇದಾಂತೆ ಶುಚ ಗೀಯತೆ. ವೇದಾಂತದಲ್ಲೂ ಬೇರೆ ಬೇರೆ ಏನೇನು ಸಿದ್ಧಾಂತ ಇದೆಯೋ ಅದರಲ್ಲೂ ಕೂಡ, ಎರಡರಲ್ಲೂ ಕೂಡ ಹೀಗೆ ಕೊಂಡಾಡುತ್ತೆ ಭಗವಂತನನ್ನ. ಅವನು ಸರ್ವ ರಕ್ಷಕ, ಶ್ರೀಯಃಪತಿ. ಲಕ್ಷ್ಮ್ಯಾ ಸಹ ಅವನು. ಈ ಪ್ರಮಾಣ ಅನುಸಂಧೇಯ. ಸ್ವಜನಸ್ಯ ಚ ರಕ್ಷಿತ ಎಂಬಲ್ಲಿ ಮುಕ್ತರ ನಿತ್ಯ ರಕ್ಷಣೆ ಆತನಿಗೆ ಸೇರಿದ್ದು ಎಂಬುದು ವ್ಯಕ್ತ. ರಕ್ಷಿತ ಜೀವಲೋಕಸ್ಯ ಸ್ವಜನಸ್ಯ ಚ ರಕ್ಷಿತ. ಸ್ವಜನರು ಅಂದ್ರೆ ಏನು? ರಾಮನಿಗೆ ಸೇರಿದವರು. ಈಗ ಲಕ್ಷ್ಮಣ ಅಥವಾ ಈ ದಶರಥ, ಅವನಿಗೆ ಇನ್ಯಾರು ಬಂಧುಗಳಿದ್ರೆ ರಿಲೇಷನ್, ಅವ್ರ ಕಡಿಯವರು, ಅಂಶಿಗಲೆ ಅವರು. ಅಂದ್ರೆ ಅವನಿಗೆ ಸೇರಿದವರು ಯಾರು ಅಂದ್ರೆ ಮುಕ್ತರಾಗಿರೋರು, ನಿತ್ಯರು. ಆ ಮುಕ್ತರು ನಿತ್ಯರ ರಕ್ಷಣೆಯು ಕೂಡ ಅವನಿಗೆ ಸೇರಿದ್ದು. ಅವರು ಸ್ವಜನರು, ಅವನಿಗೆ ಪಾರ್ಶ್ವದರು,
ನಿತ್ಯ ಸೂರಿಗಳು, ಚಾಮರಗ್ರಾಹಿಣೀಶ್ಚ, ಅನಂತಗರುಡ, ವಿಶ್ವಕ್ಸೇನಾದಿ ಇವರೆಲ್ಲ ಅವನ ಸ್ವಜನರು. ವಿದದಾತಿ ಕಾಮಾನ್ ಎಂಬಲ್ಲಿ ಬದ್ಧರ ಸಂರಕ್ಷಣೆಯು ಕೂಡ ವ್ಯಕ್ತ. ಸಂಸಾರದಲ್ಲಿ ಬಂದಿರೋ ಇವರಿಗೂ ಕೂಡ ಬಂಧನದಲ್ಲಿ ಇರುವಂತವ್ರು ಬದ್ಧರು, ಒಟ್ಟು ಸಾವಿನ ಚಕ್ರದಲ್ಲೇ ಸುತ್ತಾ ಇರೋರು, ಅವರ ರಕ್ಷಣೆಯು ಕೂಡ ಅಲ್ಲಿ ಹೇಳಿದೆ, ವ್ಯಕ್ತ ಸಂರಕ್ಷಣೆ. ಇದರಿಂದ ಬದ್ಧ ಮುಕ್ತ ನಿತ್ಯರುಗಳ ಯೋಗ್ಯವಾದ ರೀತಿಯಲ್ಲಿ ಸಂರಕ್ಷಣೆಯು ಎಂಬುದು ಅರ್ಥವಾಗಿ ತೋರಿ ಬರುತ್ತೆ. ರಕ್ಷ್ಯ ವಸ್ತು ವಿಶೇಷಾನುರೂಪಮಃ ರಕ್ಷೆಯ ನುಡಿಯ ನಾನಾ ಪ್ರಕಾರತ್ವ. ರಕ್ಷಿಸಲು ಯೋಗ್ಯರಾದಂತಹ ಚೇತನ ವಿಶೇಷರು ಇವರು ನಿತ್ಯರು, ಮುಕ್ತ, ಬದ್ಧರು. ಇವರಿಗೆ ಅನುಗುಣವಾದ ರಕ್ಷೆಯೋ ನಾನಾ ವಿಧವಾಗಿ ಇರುವುದನ್ನು ಹೊಂದಿರೋದು. ನಿತ್ಯ ಮುಕ್ತರಿಗೆ ಯಾವ ವಿಧವಾದ ರಕ್ಷಣೆಯೋ ಅದನ್ನು ಮತ್ತು ಬದ್ಧರಿಗೆ ಮುಖ್ಯವಾಗಿ ಅಭಿಲಾಷೆಯು ನಾನಾ ವಿಧವಾಗಿ ಇರೋದ್ರಿಂದ ಅವುಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂತಹದ್ದು. ನಿತ್ಯ ಮುಕ್ತರಿಗೆ ಬೇಕಾದದ್ದು ಪರಿಪೂರ್ಣ ಬ್ರಹ್ಮಾನುಭವ, ಅದರಿಂದ ಜನಿತವಾದಂತ ಆನಂದ, ಬ್ರಹ್ಮನ ಅನುಭವದಿಂದ ಉಂಟಾಗುವ ಆನಂದ, ಬ್ರಹ್ಮಾನಂದ. ಕೈಂಕರ್ಯ, ಭಗವಂತನಿಗೆ ಏನ್ ಕೈಂಕರ್ಯ ಮಾಡೋಣ? ಕದಾಹಮೈಕಾಂತಿಕ ನಿತ್ಯ ಕಿಂಕರ ಪ್ರಹರ್ಷಯಿಷ್ಯಾಮಿ ಸನಾತ ಜೀವಿತ ಅಂತ ಹೇಳದಂಗೆ ಇವುಗಳನ್ನು ಕೊಟ್ಟು ರಕ್ಷಿಸೋದು. ಬದ್ಧರಿಗಾದರೂ ನಾನಾ ವಿಧವಾದ ಕೋರಿಕೆಗಳು. ನಮ್ಮ ಕೋರಿಕೆಗಳಿಗೆ ಏನಾದ್ರು ಲಿಮಿಟ್ ಉಂಟಾ? ಸಾಕು ಅನ್ನೋದು ನಾವೇನಾದ್ರು ಕಲ್ತ್ಕೊಂಡಿದೀವ? ಒಂದಾದ್ಮೇಲೆ ಒಂದು. ಇವತ್ತಿನ ದಿನೆಲ್ಲ ನೀ ಕೊಟ್ಟೆ, ಆಯ್ತು, ಮತ್ತೆ ನೆಕ್ಸ್ಟ್ ಇಂಡೆಂಟ್ ಜೊತೆಗೆ ಇನ್ನೊಂದ್ಸಲಿ ಬರ್ತೀನಿ. ನನ್ನ ಸಾಕು ಅನ್ನೋದು ಅಯ್ಯೋ ಬೇಕು ಅನ್ನೋದು ಮುಗಿಯೋದೇ ಇಲ್ಲ. ಬೇಕು 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 ಅನ್ನೋದೇ ಇದ್ರೆ ನೀನ್ ಸಾಕು ಅನ್ನೋದು ಕಲಿಯೋದು ಯಾವಾಗ್ಲೂ? ಅಲಂ ಪ್ರತ್ಯಯ ಬುದ್ಧಿ. ಅಲಂ ಅಂದ್ರೆ ನನಗ್ ಸಾಕು, ಭಗವಂತ ನನಗೆ ಕೊಟ್ಟಿದ್ದಾನಲ್ಲ, ಸಂತೋಷ. ಹೇಳೋರು ಈ ತರದವ್ರು ಯಾರು ಇದ್ದಾರ? ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ, ಐ ಆಮ್ ವೆರಿ ಹ್ಯಾಪಿ, ಐ ಡೋಂಟ್ ವಾಂಟ್ ಟು ಆಸ್ಕ್ ಎನಿಥಿಂಗ್ ಮೋರ್, ಹಿ ಹಸ್ ಗಿವನ್ ಮೋರ್ ದ್ಯಾನ್ ವಾಟ್ ಐ ಎಕ್ಸ್ಪೆಕ್ಟ್. ಈ ತರ ಹೇಳುವಂತಹ ಜನರು ಇದ್ದಾರೋ? ಇದಾರೆ, ಇಲ್ವೇ ಇಲ್ಲ ಅಂತಲ್ಲ. ಯಾರು ಭಗವಂತನ ಸರಿಯಾಗಿ ತಿಳಿದಾರೋ ಅವರು. ಇಲ್ಲಿದ್ರೆ ಅಯ್ಯೋ ನನಗದೇ ಕೊಡ್ಲಿಲ್ಲ, ಅವನು ಕೊಟ್ಟಿದ್ದಾನೆ, ನಾನ್ ಕೇಳ್ದಷ್ಟು ಕೊಡ್ಲಿಲ್ಲ, ಇಲ್ಲ ಅವನು ಕೊಟ್ಟಿದ್ದಾನೆ, ಅವನಿಗೆ ಕೊಟ್ಟಷ್ಟು ನನಗಿಲ್ಲ. ನಾವು ವೈದ್ಯಕೀಯ ಪ್ರತಿನಿಧಿಗಳನ್ನೆಲ್ಲ ತಯಾರು ಮಾಡ್ತಾ ಇದ್ವಿ, ಟ್ರೈನಿಂಗ್ ಅವರುಗಳಿಗೆಲ್ಲ. ಹಾಗೆಲ್ಲ ಕೊಡ್ಬೇಕಾದ್ರೆ ವೈ ಎ ಪರ್ಸನ್ ಬೈ, ಯಾಕೆ ಒಬ್ಬ ಏನಾದ್ರೂ ಒಂದು ವಸ್ತುವನ್ನು ಖರೀದಿಸ್ತಾನೆ? ಇದು ಉತ್ತರ ಏನು ಅಂದ್ರೆ, ಬಿಕಾಸ್ ಜಾನ್ಸ್ ಹ್ಯಾವ್ ಇಟ್. ಪಕ್ಕದ ಮನೆಯಲ್ಲಿ ಜಾನ್ ಅನ್ನೋದೇನ, ಅವನ ಮನೆಯಲ್ಲಿ ಒಂದು ಸೋಫಾ ಇದೆ, ನನ್ನಲ್ಲಿ ಅದಿಲ್ಲ. ಅವನಲ್ಲಿದೆ, ನನ್ನಲ್ಲಿಲ್ಲ, ಅದರಿಂದ ನಾನು ಪರ್ಚೇಸ್ ಮಾಡ್ಬೇಕು. ನಿನಗೆ ಅಗತ್ಯ ಅನ್ನೋದು ಸೋಫಾ ಇಲ್ಲದೆ ನೀನ್ ಇರೋಕ್ ಸಾಧ್ಯ ಇಲ್ವೋ? ಬಿಕಾಸ್ ಜಾನ್ಸ್ ಹ್ಯಾವ್ ಇಟ್. ಹಾಗೆ ನಮ್ಮ ಬೈಕೆಗಳೆಲ್ಲ ನಿಜವಾಗ್ಲೂ ಏನು ಅವಶ್ಯಕವೋ? ಬೈಕ್ಗಳಲ್ಲಿ ಎರಡು, ಅವ್ರ ಮನ್ಲಿದೆ ನಮ್ಮನ್ಲಿಲ್ಲ ಅನ್ನೋದು ಪಡ್ಚೋದಕ್ಕೆ ಕಾರಣ ಒಂದು. ಇನ್ನೊಂದು, ನಿಜವಾಗ್ಲೂ ಅದು ಅಗತ್ಯ ನಿಮಗೆ? ಅಗತ್ಯ ಇದ್ದದ್ದನ್ನು ಮಾತ್ರ ಪರ್ಚೇಸ್ ಮಾಡ್ತೀರಾ, ಇಲ್ಲ ಅವ್ರ ಮನ್ಲಿದೆ ನಮ್ಮನ್ಲಿಲ್ಲ ಅನ್ನೋದಕ್ಕೆ ಪರ್ಚೇಸ್ ಮಾಡ್ತೀರಾ? 100ಕ್ಕೆ 98 ಜನ ಅವ್ರ ಮನ್ಲಿ ಇದೆ ನಮ್ಮನ್ಲಿಲ್ಲ ಅನ್ನೋದಕ್ಕೆ ಪರ್ಚೇಸ್ ಮಾಡ್ತಾರೆ. ಅದು ಅವ್ರಿಗೆ ಬೇಕಿದೆಯೋ ಇಲ್ವೋ? ಎಷ್ಟು ಮನೆಗಳಲ್ಲಿ ಏನೇನನ್ನ, ಈಗಂತೂ ಬಹಳ ಸುಲಭ, ಇಂಟರ್ನೆಟ್ ನಲ್ಲಿ ನೋಡಿ, ಕಾರ್ಡ್ ನಲ್ಲಿ ಸ್ವೈಪ್ ಮಾಡಿ ಅದರಲ್ಲೇನೆ ಕೊಡಿ, ಮನೆಗೆ ಅದು ಡೆಲಿವರಿ ಬಂದ್ಬಿಡುತ್ತೆ. ಅಮೆಜಾನು ಇನ್ನೇನೇನೋ ಇದೆಯಲ್ಲ ಅವುಗಳಲ್ಲಿ. ಆಮೇಲೆ ಅದನ್ನ ಎಷ್ಟು ಮಟ್ಟಿಗೆ ನೀವು ಉಪಯೋಗಿಸ್ತೀರಿ? ಬಂದ್ ಮನೆಯಲ್ಲಿ ಬಿದ್ದಿದೆ, ಆಮೇಲೆ ಎಲ್ಲ ಕ್ಲಿಯರ್ ಮಾಡ್ಬೋಣ ಶಾಂದ್ರಿ ಎಲ್ಲ ಅಂತ ಎಲ್ಲದನ್ನು ತೆಗೆದುಕೊಂಡು ಹೋಗಿ ಹಾಕೋದು. ಹಣ ಅದ್ರ ಮೇಲೆ ಖರ್ಚು ಮಾಡಿದ್ದು ಗೊತ್ತೇ ಆಗೋಲ್ಲ. ಎಲ್ಲ ಕಾರ್ಡ್ನಲ್ಲಿ ಹೋಗೋದ್ರಿಂದ ನೀವು ದುಡ್ಡು ಕೊಟ್ಟಿದ್ರೆ ಅದ್ರದ್ದು ಅದು ಇದೇನೋ ನೆನಪು ಮರ್ತೋಗ್ಬಿಡತ್ತೆ. ಅನವಶ್ಯಕವಾಗಿ. ಅವಶ್ಯಕತೆ ಇದೆಯೋ? ಏನಾದ್ರೂ ಬೇಕಾಗ್ಬೇಕಾದ್ರೆ ವಿಚಾರ ಮಾಡ್ತಿರೋ? ಇಲ್ಲೇ ವರ್ಷಾವಧಿ ಪಂಡಿಗೆ ತುಣಿ ಗುಂಕ್ಯೋರದಿಂದ ಕಾರದ ಬೀರುನಲ್ಲಿ ತುಂಬಿದೆ, 4 ಬೀರು ಅಷ್ಟು, ಶರ್ಟೋ ಅಥವಾ ಸೀರೆನೋ ಮತ್ತೊಂದು. ಹೊಸ ಹಬ್ಬಕ್ಕೆ ಒಂದು ತಗೊಂಡ್ಬಿಡ್ಬೇಕು. ನಿನಗೆ ಅವಶ್ಯಕತೆ ಇದೆಯಾ? ಅದು ಹಬ್ಬದಲ್ಲಿ ಧರಿಸುವಂತದ್ದು ಯಾವ್ದು ಹೇಳಿತ್ತು? ವೆನ್ ಇಟ್ ಇಸ್ ನಾಟ್ ನೆಸೆಸರಿ, ವೈ ಯು ಶುಡ್ ಪರ್ಚೇಸ್? ಇದ್ರ ಬಗ್ಗೆ ವಿಚಾರ ಇದೆಯಾ? ಇಲ್ಲೇ ವರ್ಷಾವಧಿ ಪಂಡಿಗೆ ಅದ್ ಕೊಂಡ್ರದಿಂದ ಕಾರದ. ಈ ರೀತಿ ಅವಶ್ಯಕತೆ ಬಿಟ್ಟು ಇದ್ ಮಾಡುವಂತದ್ದು. ಬದ್ಧರಿಗೆ ನಾನಾ ವಿಧವಾದ ಕೋರಿಕೆಗಳು. ಐಹಿಕ ಉಪಭೋಗ, ಸ್ವರ್ಗ ಸುಖ, ಕೈವಲ್ಯ ಪ್ರಾಪ್ತಿ,
ಪರಮಾತ್ಮ ಪ್ರಾಪ್ತಿ ಹೀಗೆ ನಾನಾ ಪ್ರಕಾರವಾಗಿದೆ. ಒಬ್ಬೊಬ್ರು ಒಂದೊಂದು ನೂರಾರು ಮತವಿಹುದು ಲೋಕದುಗ್ರಾಣದಲ್ಲಿ ಆರಿಸಿಕೊ ನಿನ್ನ ರುಚಿಗೊಪ್ಪುದ ಸಾರದೊಡುಗಿಯ ವಿಚಾರದೊಲೆಯಲಿ ಮಾಡೋ ಬೇರೆ ಮತಿ ಬೇರೆ ಮತ. ಯಾಕೆ ಬೇರೆ ಬೇರೆ ಮತಗಳು ಅಂದ್ರೆ ಬೇರೆ ಬೇರೆ ಮತಿ. ಯಾರಿಗೇನೋ ಬೇಕು, ಯಾರಿಗೋ ಏನೋ ಪವಾಡ, ಇನ್ನೇನೋ ಅಲ್ಲಿ ಹೋಗ್ಬಿಟ್ರೆ ಏನೋ ಆಗತ್ತೆ, ಇನ್ನೇನೋ ದುಡ್ಡು ಸಿಗತ್ತೆ, ಡಬಲ್ ಆಗತ್ತೆ, ಮತ್ತೊಂದಾಗತ್ತೆ, ಇನ್ನೇನೋ ಸಿಕ್ಬಿಡುತ್ತೆ ಸಡನ್ ಆಗಿ, ಲಕ್ಕು, ಏನು ಹುಚ್ಚಿದನ. ಆತ್ಮ ಜ್ಞಾನ ಬೇಕು ಅನ್ನೋರು ಇದ್ದಾರೆ, ಆದ್ರೆ ಬಹಳ ಕಡಿಮೆ ಅವರು. ಸಮಹಾತ್ಮ ಸುದುರ್ಲಭ ಅಂತ ಹೇಳ್ದಂಗೆ ಇವ್ರು ಕೇಳಿದ್ದನ್ನೆಲ್ಲ ಕೊಟ್ಟು ಕಾಪಾಡುವಂತಹದ್ದು. ಸರ್ವದಾ ರಕ್ಷಕತ್ವ, ಸರ್ವತ್ರ ರಕ್ಷಕತ್ವ, ಸರ್ವ ಪ್ರಕಾರ ರಕ್ಷಕತ್ವ, ಸಮಸ್ತ ಕಾಲ ದೇಶ ಅವಸ್ಥೆಗಳೆಲ್ಲೂ ರಕ್ಷಿಸುವಂತಹದ್ದು. ಅಂಬರೀಷನಿಗೆ ತನ್ನ ಚಕ್ರದ ಮೂಲಕ ರಕ್ಷಿಸಿದ್ದಾನೆ. ಸರ್ವತ್ರ ಸರ್ವ ಪ್ರದೇಶ ರಕ್ಷಣೆಗೆ ಪಾಂಡವರ ನಿದರ್ಶನ. ಅವರೇನು ಕಾಡಿನಲ್ಲಿದ್ರೋ ನಾಡಿನಲ್ಲೇ ಇದ್ರೋ ಸದಾ ಅವರ ರಕ್ಷಕನಾಗಿ ಇದ್ದವನು ಭಗವಂತ. ಆ ಪಾಂಡವರು ಪಂಚಪ್ರಾಣಗಳು ನನ್ನದೇ ಪಂಚಪ್ರಾಣಗಳು ಅಂದವನು. ಯಾಕೆಂದ್ರೆ ಅವರೆಲ್ಲ ಇವರಲ್ಲಿ ಸಮರ್ಪಣೆ ಪೂರ್ಣವಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ರು, ಇನ್ಕ್ಲೂಡಿಂಗ್ ದ್ರೌಪದಿ, ಕುಂತಿ ಎಲ್ಲ. ವನವಾಸದಲ್ಲೂ, ಅಜ್ಞಾತವಾಸದಲ್ಲೂ, ಯುದ್ಧದಲ್ಲೂ ಹೀಗೆ ಸರ್ವದ ಸರ್ವತ್ರ ಸರ್ವ ಪ್ರಕಾರದಲ್ಲಿ ರಕ್ಷಕತ್ವ ಕಾಣಬರುತ್ತೆ. ಅವ್ರ ಜೊತೆನಲ್ಲೂ ಇದ್ದು ಆಗ್ಲೂ ಧರ್ಮರಾಜನಿಗೆ ಬೇಜಾರಾದಾಗ, ಏನ್ ನಮ್ಮ ಕರ್ಮ, ಇಷ್ಟೆಲ್ಲ ನಾವು ಧರ್ಮದ ಜೊತೆಗಿದ್ರು ಕೂಡ ನಮ್ಮನ್ನ ಇಷ್ಟೆಲ್ಲ ಹಿಂಸೆ, ದುಃಖ, ಅವಮಾನ, ತೇಜೋವಧೆ ಇವೆಲ್ಲ ಆಗ್ತಾ ಇದೆಯಲ್ಲ ಅಂತ. ಕೃಷ್ಣ ಪಕ್ಕದಲ್ಲೇ ಕೂತಿದ್ದ. ಅವನ ಕೃಷ್ಣನ ಸಂಕಲ್ಪ. ಮಾರ್ಕಂಡೇಯ ಬಂದ ಅಲ್ಲಿ, ಅವನಿಗೆ ಅರ್ಘ್ಯಪಾದ್ಯ ಎಲ್ಲ ಕೊಟ್ಟಾದ್ಮೇಲೆ, ಧರ್ಮರಾಜ ಯಾಕೋ ಮುಖ ಎಲ್ಲ ಒಂದ್ಸಲ ಕಂದಿದೆಯಲ್ಲ, ನಿನ್ ಪಕ್ಕದಲ್ಲಿ ಕೂತಿದ್ದಲ್ಲ, ನೀನ್ ಯಾರು ಗೊತ್ತಾ ನಿನಗೆ? ಅವನನ್ನ ಇಟ್ಕೊಂಡು ನೀನು ಈ ರೀತಿ ಇರೋದೆ, ಯಾರು ಗೊತ್ತಾ ಅವನು? ನಾನು ಚೆನ್ನಾಗಿ ಗೊತ್ತು ನನಗೆ ಅವನು, ನಾನು ಅವನು ಯಾರು ಅಂತ ಪ್ರಳಯ ಕಾಲದಲ್ಲೂ ನೋಡಿದ್ದೀನಿ ಅಂತ ಹೇಳಿ ಧರ್ಮರಾಜನಿಗೆ ಆತ್ಮಸ್ಥೈರ್ಯ ಇವುಗಳನ್ನು ಉಂಟು ಮಾಡಿದ್ದು. ಕೃಷ್ಣ ಹೇಳ್ಬೋದಾಗಿತ್ತಲ್ಲ, ನಾನು ಇದೀನೋ ಇಲ್ಲಿ, ನೀ ಎಲ್ಲ ಮಾಡಿದ್ದಾಗಿದೆ. ಆದ್ರೂ ಧರ್ಮರಾಜನಿಗೆ ಈ ರೀತಿ ಖಿನ್ನತೆ ಯಾಕೆ ಬಂತು? ಹೀಗೆ ಸರ್ವದಾ ಸರ್ವತ್ರ ಸರ್ವ ಪ್ರಕಾರದಲ್ಲಿ ರಕ್ಷಣೆ. ಇಂತಹ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳೋದಕ್ಕೆ ಆತನನ್ನ ಆಶ್ರಯಿಸತಕ್ಕದ್ದು. ಈ ಕರ್ತವ್ಯಂ ಅಂತ ಹೇಳ್ತಲ್ಲ, ಹಾಗೆ ಮಾಡಿಕೊಳ್ಳತಕ್ಕದ್ದು ಅಂದ್ರೆ ಯು ಮಸ್ಟ್ ಡೂ ಲೈಕ್ ದಿಸ್. ಕಮಾಂಡಿಂಗ್ ಇದು. ಸ್ವಾರ್ಥ ರಕ್ಷಕತ್ವ ಎಂಟನೇದು, ತನ್ನ ಲೀಲಾ ಪ್ರಯೋಜನಕ್ಕಾಗಿಯೇ ರಕ್ಷಿಸೋಣ. ಅದು ಅವನಿಗೆ ಲೀಲೆ. ಕೃಷ್ಣ ಮಾಡಿದ ಕೆಲಸ ಮಗುವಾಗಿದ್ದಾಗಲೇ ಯಾರಿಗಾರು ಮಾಡಕ್ ಸಾಧ್ಯವಾಗುತ್ತಾ? ಪರಿಪೂರ್ಣ ಕಾಮನಿಗೆ ಲೀಲೆಯೇ ಪ್ರಯೋಜನ. ಆಪ್ತ ಕಾಮ, ಆತ್ಮಕಾಮ, ಪರಿಪೂರ್ಣ ಕಾಮ, ಸತ್ಯಕಾಮ ಭಗವಂತನಿಗಿದು. ಇದು ಲೋಕವತ್ತು ಲೀಲಾ ಕೈವಲ್ಯಂ ಎಂಬ ಬ್ರಹ್ಮಸೂತ್ರ 2:1:33 ಹೇಳಿದ್ದು. ಈ ಸೃಷ್ಟಿ, ಈ ಪ್ರಳಯ, ಇವುಗಳ ರಕ್ಷಣೆ, ಅವುಗಳನ್ನೇ ನೇಮಿಸೋದು, ಅವಕ್ಕೆ ಆಧಾರವಾಗಿರೋದು ಎಲ್ಲ ಅವನಿಗೆ ಲೀಲೆ. ಬ್ರಹ್ಮಸೂತ್ರ ಹೇಳುತ್ತೆ, ಶಾರೀರಿಕ ಶಾಸ್ತ್ರ. 9ನೇದು, ಹಿಂದೆ ಹೇಳಿದ್ದೆಲ್ಲವೂ ಕೂಡ ಅಕಾರದಲ್ಲಿ ಶಾಬ್ದವಾಗಿಯೇ ರಕ್ಷಕತ್ವದ ಪ್ರಕಾರವಾಗಿ ತರುವ ಅರ್ಥಗಳು. ಅರ್ಥವಾಗಿ ತರುವ ಅರ್ಥಗಳು ಯಾವುದು ಅಂದ್ರೆ, ಸರ್ವ ರಕ್ಷಕತ್ವ ಅಪೇಕ್ಷಿತಮಾನ ಸರ್ವಜ್ಞತ್ವಂ, ಸರ್ವರನ್ನು ಅವರವರ ಯೋಗ್ಯತೆ, ಅಪೇಕ್ಷೆ ಮೊದಲಾದವುಗಳಿಗೆ ಅನುಗುಣವಾಗಿ ರಕ್ಷಿಸುವುದಕ್ಕೆ ಬೇಕಾದಂತಹ ಸರ್ವಜ್ಞತ್ವ, ಸಮಸ್ತವನ್ನು ಸಾಕ್ಷಾತ್ಕರಿಸುವಂತಹ ಜ್ಞಾನ ರೂಪ ಶಕ್ತಿ. ಎಸ್ ಸರ್ವಜ್ಞ ಸರ್ವವಿತ್, ವೇದದ ಮಾತುಗಳು ಪ್ರಮಾಣ ಎಂಬಲ್ಲಿ ತೋರಿ ಬರುವಂತಹ ಶಕ್ತಿ. ಇದು ಇಲ್ಲದಿದ್ರೆ ವೈಷಮ್ಯಾದಿಗಳ ಅವಕಾಶವಿಲ್ಲದ ಹಾಗೆ ರಕ್ಷಿಸೋದು ಸಾಧ್ಯವಾಗದೇ ಇರುವಂತಹದ್ದು. ಯಾರ ಮೇಲೂ ದ್ವೇಷವಾಗಲಿ ಅಥವಾ ಇನ್ನೊಬ್ಬರಲ್ಲಿ ಅತ್ಯಂತ ಪ್ರೀತಿಯಿಂದ ಪಾರ್ಶಿಯಾಲಿಟಿ, ಪಕ್ಷಪಾತಿತ್ವ ಲೋಕದಲ್ಲಿ ಕಾಣುತ್ತೆ. ಯಾರೋ ಒಬ್ರು ಟೀಚರು ಸ್ಟೂಡೆಂಟ್ಗಳಿದ್ದಾರೆ, ಆ ಸ್ಟೂಡೆಂಟು ತಂದೆ ಬಂದು ಅವ್ರಿಗೇನೋ ಒಂದು ದೊಡ್ಡ ಕಾಂಪ್ಲಿಮೆಂಟೋ ಮತ್ತೊಂದೋ ಕೊಟ್ಟಾಗ ಅವರ ಮಗನ ಬಗ್ಗೆ ವಿಶೇಷವಾದ ಆಸ್ಥೆಯಿಂದ ನೋಡ್ಕೊಳ್ಳೋದು. ಯಾಕೆ ಅಂದ್ರೆ ಸಿಕ್ತಲ್ಲಿ ಏನೋ ಬೆನಿಫಿಟ್, ಇಲ್ಲ ಇನ್ಯಾರೋ ತುಂಬಾ ಇನ್ಫ್ಲೂಯೆನ್ಷಿಯಲ್, ಅವರ ಇನ್ಫ್ಲೂಯೆನ್ಸ್ ಇಂದ ಇವಳಿಗೆ ಇನ್ನೊಂದು ಹೈಯರ್ ಏನೋ ಒಂದು ಇದು ಸಿಗ್ಬೇಕು, ಅದರಿಂದ ಅವರ ಕಡೆಗೆ. ಸೊ ಪಕ್ಷಪಾತ
ಎಲ್ಲಾ ಕ್ಷೇತ್ರದಲ್ಲೂ. ಸುಮ್ನೆ ಒಂದು ಉದಾಹರಣೆ ಹೇಳಿದೆ ನಾನು. ಏನೋ ನಮಗೇನೋ ಒಂದು ಉಪಯೋಗ ಆಗತ್ತೆ. ಹಾಗೆ ಭಗವಂತನಿಗೆ ಯಾರಿಂದ ಏನಾದ್ರು ಉಪಯೋಗ ಆಗ್ಬೇಕಾಗಿದ್ಯಾ? ಅವನು ಅವಾಪ್ತ ಸಮಸ್ತ ಕಾಮ. ತನ್ನೆಲ್ಲ ಬಯಕೆಗಳನ್ನ ಯಾರ ಮೇಲೂ ಅವಲಂಬನೆ ಇಲ್ಲದೆ ತಾನೇ ಮುಗಿಸ್ಕೊಳ್ಬಾರ್ದು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ, ಟು ದಟ್ ಎಕ್ಸ್ಟೆಂಟ್ ಅವನು ಈಸ್ ನಾಟ್ ಡಿಪೆಂಡೆಂಟ್ ಆನ್ ಹಿಸ್ ಓನ್ ಸೆನ್ಸಸ್. ಕಣ್ಣಿಲ್ಲದೇನೆ ಅವನು ನೋಡಬಲ್ಲ, ಕಿವಿ ಇಲ್ಲದೆ ಕೇಳಬಲ್ಲ, ತನ್ನ ಸಂಕಲ್ಪದಿಂದಲೇ ಎಲ್ಲವನ್ನು ನಿಯಂತ್ರಿಸಬಲ್ಲ. ವೈಕುಂಠದಲ್ಲಿ ಕೂತ್ಕೊಂಡೇನೆ ನಾನು ಸೃಷ್ಟಿಸಿದ ಈ ಚತುರ್ದಶ ಭುವನಾತ್ಮಕ ಅಖಿಲಾಂಡ ಕೋಟ ಬ್ರಹ್ಮಾಂಡ, ಅವುಗಳಲ್ಲಿ ಎಲ್ಲ ದುಷ್ಟ ಶಕ್ತಿಗಳು ನಾಶವಾಗಲಿ ಅಂತ ಒಂದು ಸಂಕಲ್ಪ ಮಾಡಿಬಿಟ್ರೆ ಎಲ್ಲವೂ ನಾವು ಪೂರ್ಣವಾಗಿ ನಿಶ್ಶೇಷವಾಗಿ ಹೋಗ್ಬಿಡುತ್ತೆ ಅವನ ಸಂಕಲ್ಪ. ಯಾಕೆಂದ್ರೆ ಅವನು ಸತ್ಯ ಸಂಕಲ್ಪ. ಅವನು ಸಂಕಲ್ಪಿಸಿದ್ದು ಫೇಲ್ ಆಯ್ತು ಅನ್ನೋದೇ ಇಲ್ಲ. ಇಟ್ ಕೆನಾಟ್. ಆದ್ರೆ ಸಾಧು ಪರಿತ್ರಾಣಕ್ಕಾಗಿ ಸಂಭವಾಮಿ ಯುಗೆ ಯುಗೆ ಮತ್ತೆ ಮತ್ತೆ ಬರ್ತೇನೆ. ಎಲ್ದಿದ್ರೆ ಅರ್ಜುನನಿಗೆ ಸಾರಥಿಯಾಗಿ ಅವನೇನೋ ಕೇಳ್ದ, ನನ್ನ ರಥಕ್ಕೆ ಸಾರಥಿ ಆಗು ಅಂತ. ಸರಿ, ಸಾರಥಿಯಾಗಿದ್ದೆ ಅಷ್ಟೇನೆ. ನಾನು ಯಾರು? ಎಲ್ಲವನ್ನು ನಿಯಂತ್ರಿಸೋನು. ನಾನು ಯಾಕೆ ಕುದುರೆಯ ಮೈ ತೊಳಿಬೇಕು, ಅವಕ್ಕೆ ಮಾಲಿಶ್ ಮಾಡಬೇಕು, ಆ ರಥದಲ್ಲೆಲ್ಲ ಗುಡಿಸ್ಬೇಕು, ಎಲ್ಲ ಮಾಡಿ ಅವನು ಬಾಗಿಲು ತೆಗೆದು ನೀ ಕೂತ್ಕೋ. ಡ್ರೈವರ್ ಡ್ಯೂಟಿ ಏನೇನಿದೆಯೋ ಎಲ್ಲವನ್ನು ಮಾಡಿದ್ದು ಯಾಕೆ ಅನ್ನೋದು ಹೇಳ್ತಾನೆ. ನನ್ನ ಕರ್ಮನ ಇದು? ಯಾವ ಜನ್ಮದ ಕರ್ಮ ಮಾಡಿದ್ದೆ ನಾನು ನಿನಗೆ ಸಾರಥಿಯಾಗಿರೋಕೆ? ಸಯತ್ ಪ್ರಮಾಣಂ ಕೊರತೆ ಲೋಕ ತದನು ಬರ್ತದೆ. ಅದರಿಂದ ಯಾರ್ಯಾರು ಏನ್ ಮಾಡ್ತಾರೋ ಅದನ್ನ ನೋಡಿದರೆ ಲೋಕ ನೋಡಿ ಫಾಲೋ ಮಾಡುತ್ತೆ. ಅದಕ್ಕಾಗಿ ನಾನು ಸಾರಥಿಯಾಗಿದ್ರು ಸಾರಥಿಯ ಕರ್ತವ್ಯ ಏನು ಅನ್ನೋದನ್ನ ತೋರ್ಸೋದಕ್ಕೆ ಮಾಡಿದ್ದೇನೆ. ರಾಮನಾಗಿ ಅವತರಿಸಿದಾಗ ಮನುಷ್ಯ ಹೇಗಿರ್ಬೇಕು ಅನ್ನೋದನ್ನ ತೋರ್ಸೋದಕ್ಕೆ. 14 ವರ್ಷ ಕಾಡ್ನಲ್ಲಿ ಸುತ್ತಿದ್ದು. ನಡೆಂದ ಕಾಲ್ಗಳು ನೊಂದವೋ ನುಡಂಗ ಜ್ಞಾನಗೆ ನಮ ಅಲ್ಲಿ ಕೇಳಿದ್ದು. ಕುಡಂದೆಲೆ ಮಲಗಿದೆಯಲ್ಲ, ಎದ್ದು ಕೂತ್ಕೊಂಡು ಹೇಳೋ ಅಂತ ಕೇಳಿದ್ದವ್ರು ಆಳ್ವಾರು. ನಡಿಬೇಕಾಗಿತ್ತು ಅಷ್ಟೆಲ್ಲ. ಸೀತೆ ವೈದೇಹಿ ಏನೋ ಆದಳು, ಏನು ಬಿಕ್ಕಿ ಬಿಕ್ಕಿ ಅತ್ತ ರಾಮ. ಸೂರ್ಯನಿಂದ ರಶ್ಮಿಯನ್ನ ಅಗಲಿಸೋದಕ್ಕಾಗಲ್ಲ, ಒಬ್ಬನಿಂದ ಅವನ ನೆರಳನ್ನ ಬೇಗ ಮಾಡೋಕ್ಕಾಗಲ್ಲ. ಛಾಯೇವ ಅಹಲಗಿಲ್ಲೇ ನೆರೆಯುಮೆನ್ನೆ ಅಂತಹ ಭಗವಂತ ಸೀತೆ ಹೋಗ್ಬಿಟ್ಲು ಅಂತ ಅಳದ ಕೂತ್ಕೊಂಡ. ಇವೆಲ್ಲ ನಟನೆ ಅಲ್ದೆ ಏನು? ಯಾತಕ್ಕಾಗಿ ಮಾಡಿದ್ದು? ಮರ್ತ್ಯಾವತಾರಸ್ತು ಹಿ ಮರ್ತ್ಯ ಶಿಕ್ಷಣಂ. ಇವೆಲ್ಲ ಅವನಿಗೆ ಪೂರ್ಣವಾದ ಜ್ಞಾನ ಇಲ್ದಿದ್ರೆ ಈ ವೈಷಮ್ಯ, ಈ ನೈರ್ಘೃಣ್ಯ ಇವುಗಳಿಗೆಲ್ಲ ಇಲ್ಲದಂತೆ ರಕ್ಷಿಸುವಂತ ಇರೋದು ಸಾಧ್ಯವೇ ಇರೋಲ್ಲ. ಅದರಿಂದ ಇವನ ಸರ್ವಶಕ್ತಿತ್ವ, ಎಸ್ ಸರ್ವಜ್ಞ ಸರ್ವವಿತ್ ಅಂದ್ರೆ ಎಲ್ಲವನ್ನು ತಿಳಿಯಬಲ್ಲ ಅವನು. ಸರ್ವಜ್ಞ ಪರಮ ಕಾರುಣಿಕೋ ಸನ್ನೆ ರಕ್ಷಾಪೇಕ್ಷಾಂ ಅಪೇಕ್ಷತೆ. ಅವನು ಪರಮ ಸರ್ವಜ್ಞ, ಪರಮ ಕಾರುಣಿಕ. ಆದ್ರೂ ಕೂಡ ಜೀವಾತ್ಮರು ನನ್ನನ್ನ ರಕ್ಷಿಸು ಅಂತ ಕೇಳಿದ್ರೆ ಮಾತ್ರ ರಕ್ಷಣೆ ಮಾಡ್ತಾನೆ. ಅವನು ಗೊತ್ತಿಲ್ವಾ? ಬೇರೆ ಎಲ್ಲದನ್ನ ನಿಮ್ಮ ಮನಸ್ಸಿಗೆ ಬಂದಂಗ ಮಾಡ್ತೀರಿ. ಶರಣಾಗತಿಯನ್ನು ಮಾಡಿದ್ರೆ ಅವನಿಗೆ ಗೊತ್ತಿಲ್ವಾ? ಅವನು ಯಾವಾಗ ಬೇಕೋ ಮಾಡ್ಕೊಳ್ಳಿ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಸರಿಯಾಗತ್ತೆ? ಇವೆಲ್ಲ ವಿಚಾರ ಮಾಡ್ಬೇಕು. ಇದನ್ನೇ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳುವಂತಹದ್ದು. ಸರ್ವಶಕ್ತಿಯನ್ನು ಹೊಂದಿರೋಣ. ತನ್ನನ್ನು ಆಶ್ರಯಿಸಿದವನ ರಕ್ಷಣೆಗೆ ಅನೇಕ ಪ್ರತಿಬಂಧಗಳು ಇರಬಹುದು. ಅವುಗಳನ್ನೆಲ್ಲ ಹೋಗಲಾಡಿಸುವ ಶಕ್ತಿ ಅವನಿಗೆ. ಪ್ರಬಲತರ ಪ್ರಾಚೀನ ಕರ್ಮ 1 ದಿವಸ 2 ದಿವಸ ಮಾಡಿದ್ದೆ, ಅನೇಕ ಜನ್ಮಗಳಿಂದ ಏನು ಹೊರೆಯಾಗಿ ಇಟ್ಕೊಂಡಿರುವಂತಹದ್ದು ಸಂಚಿತಾದ ಕರ್ಮಗಳು. ಅದು ಮುಗಿಯೋದು ಹೇಗೆ? ಆ ಕರ್ಮದ ಹೊರೆ ಅದನ್ನು ತೆಗೆಯೋದು ಹೇಗೆ? ಇವನು ಗೊತ್ತದು. ಆಗಾಮಿನೋ ಪ್ರಾರಬ್ಧ ಕರ್ಮ, ಪ್ರಾರಬ್ಧವನ್ನ ಅನುಭವಿಸಿ ಪ್ರಕ್ಷೀಣ ಕರ್ಮಾಂತರ, ಎಲ್ಲ ರೀತಿಯ ಮಿಕ್ಕೆಲ್ಲ ಕರ್ಮಗಳನ್ನ ಪರಿಹಾರ ಮಾಡುವಂತಹ ಶಕ್ತಿಯೂ ಕೂಡ ಇದೆ, ಮನಸ್ಸು ಕೂಡ ಇದೆ. ಬರೀ ಶಕ್ತಿ ಒಂದೇ ಅಲ್ಲ, ಇಲ್ಲ ಬರೀ ಮನಸ್ಸಲ್ಲ. ಮನಸ್ಸು ಇದ್ದು ಅದ್ರ ಜೊತೆಗೆ ಯೋಗ್ಯತೆನೂ ಇರ್ಬೇಕು, ಶಕ್ತಿನೂ ಇರ್ಬೇಕು. ಹೀಗೆ ಅದಿರುವಂತಹದ್ದು. ಲಂಕೆಯನ್ನ ದಾಟೋದಕ್ಕೆ ಮುಂಚಿತವಾಗಿಯೇ ವಿಭೀಷಣನಿಗೆ ಸುಗ್ರೀವ ಎಲ್ಲ ಹೋಗಿ ತಗೊಂಬನ್ನಿ, ಸಮುದ್ರದ ತೀರ್ಥದಿಂದ ಅವನಿಗೆ ಅಭಿಷೇಕ ಮಾಡಿ ಒಂದ್ ಕಿರೀಟ ತಂದು ಅವನ ತಲೆ ಮೇಲೆ ಬಿಟ್ಟು ನೀನು ಲಂಕೆಗೆ ಅಧಿಪತಿ. ಇನ್ನು ಸಮುದ್ರನೇ ದಾಟಿಲ್ಲ.
3 ದಿವಸ ಉಪವಾಸ ಬೇರೆ, ಸಮುದ್ರ ರಾಜ ಪ್ರಸನ್ನನಾಗ್ಲಿ ಅಂತ. ಇವೆಲ್ಲ ಅವನ ಲೀಲೆ ಅಲ್ಲದೆ ಇನ್ನೇನು. ಹಾಗೇನೆ ಸಾರಥಿಯಾಗಿಯೇ ಅರ್ಜುನ ಶತ್ರುಗಳ ನಿರಸನ, ಮಹಾ ಅಪರಾಧಿಗಳಾದ ಕ್ಷತ್ರಬಂಧು ಮೊದಲಾದವರ ಪಾಪರಾಶಿಯನ್ನೆಲ್ಲ ನಿರ್ಮೂಲ ಮಾಡಿದ್ದು. ಅತಿ ಪಾಪಿಷ್ಟನಾದವನು ಕ್ಷತ್ರಬಂಧು. ಇವೆಲ್ಲವೂ ರಕ್ಷಣೆಗೆ ಬೇಕಾದ ಸರ್ವಶಕ್ತಿತ್ವವನ್ನು ಸೂಚಿಸುತ್ತೆ. ತನ್ನ ಆಶ್ರಿತರ ವಿರೋಧಿಗಳನ್ನೆಲ್ಲ ಲೀಲಾಜಾಲವಾಗಿ ನಿರಸನ ಮಾಡೋದು ಅವನಿಗೆ. ಅಂಗುಳ್ಯಗ್ರೇಣ ತಾನ್ ಹನ್ಯಾಮಿ ಯದೀಚ್ಛನ್ ಹರಿಗಣೇಶ್ವರ. ಏ ಸುಗ್ರೀವ, ಯಾಕೋ ಭಯಪಡ್ತೀಯ? ರಾವಣನ ತಮ್ಮ ಬಂದ ಅಂತಿದೆಯಲ್ಲ, ರಾವಣನೇ ಬರ್ಲಿ, ನಾನೇನಾರು ಮನಸ್ಸು ಮಾಡಿದ್ರೆ ನನ್ನ ಎಡ ಕೈಯಿನ ಕಿರು ಬೆರಳಿನ ಉಗುರಿನ ತುದಿಯಿಂದ 14 ಲೋಕಗಳನ್ನು ಭಸ್ಮ ಮಾಡಬಲ್ಲ ಅಂತ ಶಕ್ತಿ ನನಗಿದೆ. ಬಂದಿರೋನು ರಾವಣನ ತಮ್ಮ ಅಲ್ಲ, ಅವನೇ ಬಂದ್ರು. ಯಾರಾದ್ರೂ ಬಂದು ನನ್ನಲ್ಲಿ ರಕ್ಷಣೆ ಅಂತ ಕೇಳಿದ್ರೆ ಅವರನ್ನು ರಕ್ಷಿಸ್ತೀನಿ. ಇದು ನನ್ನ ವ್ರತ, ಇದು ಶರಣಾಗತ ರಕ್ಷೈಕ ವ್ರತಿ. ಅಂತವರನ್ನೆಲ್ಲ ಬೆರಳಿನ ತುದಿಯಿಂದ ಕೊಂದು ಹಾಕಲು ಶಕ್ತಿಯುಳ್ಳವನು ಅಂತ ತಾನೇ ಹೇಳ್ಕೊಂಡಿದ್ದಾನೆ. ಹಾಗೆಯೇ ಋಷಿಗಳಿಗೆ ತೊಂದರೆ ಕೊಡುತ್ತಿದ್ದ ಕರದೂಷಣಾದಿ 14,000 ರಕ್ಕಸರು ಜನಸ್ಥಾನದಲ್ಲಿ ಅರ್ಧಾಧಿಕ ಮುಹೂರ್ತದಲ್ಲಿ ಅರ್ಧ, ಅದಕ್ಕಿಂತ ಒಂಚೂರು ಅಷ್ಟೇ, ಕ್ಷಣ ಮಾತ್ರದಲ್ಲಿ ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಹೆದರಿ ಓಡಿದವೋ. ಈ ವೇಳೆ ನರನಾಗಿ ಇರಬಾರದು ಎಂದೆನಿಸಿ ಲೋಕವೆಲ್ಲ ತಾನಾದ. ಅಲ್ಲಿದ್ದಾನೋ ರಾಮ, ಇಲ್ಲಿದ್ದಾನೋ ಎಂಬ ಸಂಶಯನೇ ಬೇಡ. ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ಶ್ರೀರಾಮ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಆಳ್ವಾರ್ ಹೇಳಿದ್ರು ಅದೇನೆ, ದಾಸರು ಹೇಳಿದ್ರು ಅದೇನೆ. ಅರ್ಧಾಧಿಕ ಮುಹೂರ್ತೇನ ರಾಮೇಣ ನಿಶಿತೈಶ್ವರೈಹಿ 14 ಸಹಸ್ರಾಣಿ ರಕ್ಷಸಾಂ ಕಾಮರೂಪಿಣ ಖರದೂಷಣ ಮುಖ್ಯಾನಿ ನಿಹತಾನಿ ಮಹಾಹವೇ. ರಾಮಾಯಣ ಅರಣ್ಯಕಾಂಡ 30ನೇ ಸರ್ಗ 34ನೇ ಶ್ಲೋಕ 35-34. ಇದು ಅನುಸಂಧೇಯ. ಸ್ವೇಚ್ಛಾ ವ್ಯತಿರಿಕ್ತ ಅನಿವಾರ್ಯತ್ವಂ, ತನ್ನ ಸಂಕಲ್ಪಕ್ಕೆ ವ್ಯತಿರಿಕ್ತವಾದವುಗಳು ಅಂದರೆ ಪ್ರತಿಬಂಧಕಗಳಾದುವುದರಿಂದ ನಿವಾರಿಸಲ್ಪಡುವಿಕೆ, ಅಂದರೆ ತನ್ನ ಸಂಕಲ್ಪಕ್ಕೆ ವಿರೋಧವಾದದ್ದನ್ನೆಲ್ಲ ನಿರ್ಮೂಲ ಮಾಡುವಂತಹದ್ದು. ಇವನ ಸಂಕಲ್ಪಕ್ಕೆ ವಿರೋಧವಾಗಿ ಗಾಂಧಾರಿ ತನ್ನ ಮಗನ್ ನಾನು ಬದುಕಿಸಿ ಬಿಡ್ತೀನಿ ಅಂತ. ದುರ್ಯೋಧನ, ನಾಳೆ ದಿವಸ ನಾನು ಈ ಕಡ್ಡಿ ಕಟ್ಟಿರೋ ಪಟ್ಟಿ ಇದೆಯಲ್ಲ ಅದನ್ನ ತೆಗಿತೀನಿ, ನನಗೆ ವ್ಯಾಸ ಕೊಟ್ಟಿದ್ದಾನೆ, ನೀನ್ ಯಾರನ್ನು ಒಂದ್ಸಲಿ ಪೂರಾ ದೃಷ್ಟಿ ನೋಡ್ತೀಯೋ ಅವನ ಶರೀರವೆಲ್ಲ ಪೂರ್ಣವಾಗಿ ವಜ್ರವಾಗತ್ತೆ ಅಂತ ಹೇಳಿದ್ದಾನೆ. ನಾಳೆ ನೀನು ಹುಟ್ಟದಾಗ ಹೆಂಗಿದ್ಯೋ ಹಂಗ ಬಾ ಅಂತ ದಾಂಡಿಗ ಅವನು ತಾಯಿಯ ಮುಂದೆ ಬರ್ಬೇಕು. ಸರಿ, ತಾಯಿ ಹೇಳದಲ್ಲ ಬದುಕಿಸ್ತೀನಿ ಅಂತ. ಬೆಳಗಾಗಿದ ತಕ್ಷಣ ಸ್ನಾನ ಮಾಡಿ ಬರೀ ದಿಗಂಬರನಾಗಿ ಪೂರ್ಣವಾಗಿ ಒಂದು ವಸ್ತ್ರ ಇಲ್ಲದೆ ಬರ್ತಾನೆ. ಕೃಷ್ಣ ಬಂದ್ಬಿಡ್ತಾನೆ. ಬೇಗ ಒಂದ್ ಬಾಳೆ ಎಲೆನೋ ಮತ್ತೊಂದು ಎಲೆ ತೆಗೆಸ್ಕೊಂಡು ಗುಹ್ಯಂ ನಿಗೂಢತಿ, ಅದನ್ನ ಏನು ದುರ್ಯೋಧನ ಎಲ್ಲ ಹೊರಟೆ, ಇವನಿಗೆ ಗೊತ್ತಿಲ್ದಲೇ ಇರೋದೆ. ಅಲ್ಲ, ತಾಯಿ ಹೇಳಲ್ಲು ನಿನ್ನನ್ನು ನೋಡ್ಬೇಕು ಅಂತ. ಸರಿ, ಹೋಗ್ಬಿಟ್ ಬಾ. ಸಹಜವಾಗಿಯೇ ತಾಯಿ ಏನಾದ್ರೂ ಮಾಡಿ ಇವನನ್ನು ಬದುಕಿಸ್ಬೇಕು ಅಂತ. ನಿನಗೊಂದ್ ಸ್ವಲ್ಪ ಪ್ರಜ್ಞೆ ಬೇಡವಾ? ಮಗುವಾಗಿದ್ದಾಗ ಸರಿ, ಸನಂದಯ, ಮಗುವಿನ ತಾಯಿಯ ಎದೆ ಹಾಲು ಕುಡಿಯುವಂತ ಸಂದರ್ಭದಲ್ಲಿ ಅವನು ಪೂರ್ಣವಾಗಿ ನಗ್ನವಾಗಿದ್ರು ಕೂಡ ಏನು ಅನ್ಸೋಲ್ಲ ಯಾರಿಗೂ. ನೀನ್ ಇವಾಗ ಇಷ್ಟು ದೊಡ್ಡವನಾಗಿದೀಯ, ದಾಂಡಿಗ ನೀನು, ನಿನಗೆ ವಿವೇಕ ಬೇಡವಾ ಅಂತ. ಸರಿ, ತೊಡೆಯಷ್ಟು ಮುಚ್ಚುವಷ್ಟು ಮುಚ್ಕೊಂಡು ಹೋಗ್ತಾನೆ. ಇವಳು ಕಣ್ಣಿನ ಪಟ್ಟಿ ತೆಗಿತಾಳೆ, ಮೇಲಿಂದ ಕೆಳಗಡೆ ನೋಡ್ಕೊಂಬರ್ತಾಳೆ. ಎಲ್ಲವೂ ವಜ್ರ ಆಯ್ತು, ನಖಶಿಖಾಂತ. ಆದ್ರೆ ಈ ತೊಡೆಯ ಭಾಗದಲ್ಲಿ ಅಷ್ಟು ಮುಚ್ಚಿದ್ನಲ್ಲ, ಅದು ಮಾತ್ರ ಹೋಯ್ತು. ಅಯ್ಯೋ, ಏನು ಹುಚ್ಚುತನ ಮಾಡಿದೆ ನೀನು ದುರ್ಯೋಧನ. ಇದೊಂದು ಕಡೆಯ ಇದಾಗಿ ನಿನ್ನನ್ನ ರಕ್ಷಿಸ್ಬೇಕು ಅಂತಿದ್ದೆ, ಯಾಕೆ ಇದನ್ನ ಹಾಕೊಂಡ್ ಬಂದೆ? ನನ್ನ ಹತ್ರ ಬರೋದಕ್ಕೆ ಯಾಕೆ ಸಂಕೋಚ? ನನ್ನ ಉದರದಿಂದಾನೇ ಹುಟ್ಟಿದವನ್ ನೀನು. ಇವನ ಸಂಕಲ್ಪಕ್ಕೆ ವಿರುದ್ಧವಾಗಿ ಯಾರ್ಯಾರು ಏನೇನ್ ಮಾಡಿದ್ರು ಕೂಡ ಉಳಿದ್ರು. ಇವನು ಸತ್ಯ ಸಂಕಲ್ಪ ಅನ್ನೋದಕ್ಕೊಂದು ಉದಾಹರಣೆ ಹೇಳಿದೆ ನಾನು. ಆಮೇಲೆ ಅವನ ಶಾಪ ಇದ್ದಿದ್ದು, ನಿನ್ನ ತೊಡೆ ಮುರಿದು ಸಾಯಿಸ್ತೀನಿ ಅಂತ. ತೊಡೆ ತಟ್ಟಿ, ನೀನು ನನ್ನ ಸೊತ್ತು, ನೀನು
ದ್ರೌಪದಿ ಬಂದು ನನ್ನ ತೊಡೆ ಮೇಲೆ ಕೂತ್ಕೋ, ನಿನ್ನನ್ನು ವಿವಸ್ತ್ರ ಮಾಡಿದ್ರು ಪರವಾಗಿಲ್ಲ ಅಂದವನು ಕರ್ಣ ಸಜೆಷನ್ ಕೊಟ್ಟವನು. ಎಲ್ಲ ರಾಕ್ಷಸಿ ಬುದ್ಧಿಗಳು. ಇವನ ಸಂಕಲ್ಪಕ್ಕೆ ಏನಾದ್ರು ವಿರೋಧ ಆಯ್ತು, ಹೀಗೆ ತನ್ನ ಸಂಕಲ್ಪಕ್ಕೆ ವಿರೋಧವಾದದ್ದನ್ನೆಲ್ಲ ನಿರ್ಮೂಲ ಮಾಡುವಂತದ್ದಲ್ಲಿ ನಿಸ್ಸಿಮ ಅವನು. ಹಗಡಿದ ಘಟನಾ ಸಾಮರ್ಥ್ಯ. ತಾನು ರಕ್ಷಿಸಬೇಕು ಎಂಬ ಸತ್ಯ ಸಂಕಲ್ಪಕ್ಕೆ ವಿಘ್ನ ಇಲ್ಲದಿರುವಿಕೆ, ಇದು ಸಾಧ್ಯವೇ ಇಲ್ಲ. ಅವನ ಸಂಕಲ್ಪಕ್ಕೆ ವಿರುದ್ಧವಾಗಿ ಏನಾದ್ರು ನಡೆಯುತ್ತೋ, ಈ ಕಾರಣದಿಂದ ಹೇಳೋದು ತೇನ ವಿನಾ ತೃಣಾಗ್ರಮಪಿ ನಚರತಿ. ಹುಲ್ಲಿನ ಕಡ್ಡಿಯ ತುದಿ ಅಲುಗಾಡು ಅಲ್ಲಾಡಬೇಕಾದ್ರೆ ಅವನ ಸಂಕಲ್ಪ ಅಂದಿದ್ದು. ಅವನ ಸಸ್ಯ ಸಂಕಲ್ಪಕ್ಕೆ ಸೋಮಾರಿತನವನ್ನು ಬೋಧಿಸಲ್ಲ, ಅದರಲ್ಲಿ ಎಲ್ಲವನ್ನು ಅವನೇ ನಡೆಸ್ಲಿ. ಏನು ಹೇಳಿದ್ಯಲ್ಲ, ತೇನ ವಿನಾ ತೃಣಾಗ್ರಮಪಿ ನಚರತಿ ಅಂತ. ಅವನ ಸಂಕಲ್ಪ ಇಲ್ದಿದ್ರಾಗತ್ಯೆ? ಎಲ್ಲ ಅವನ ಸಂಕಲ್ಪದಿಂದಾನೇ. ಇವತ್ ನಾನು ಕುಡಿತಾ ಇರೋದು ಅವನ ಸಂಕಲ್ಪದಿಂದ. ನಾಳೆ ದಿವಸ ಇನ್ನೂ 2 ಪೆಗ್ ಕುಡಿದು ಚರಂಡಿನಲ್ಲಿ ಬೀಳೋದು ಅವನ ಸಂಕಲ್ಪ ಆದ್ರೆ ಬದಲಾಯಿಸೋಕಾಗತ್ತೇನ್ರಿ? ನೋಡಿ, ಭಗವಂತ ಸರ್ವಶಕ್ತ. ಎಷ್ಟು ಚೆನ್ನಾಗಿದೆ ವ್ಯಾಖ್ಯಾನ ನೋಡಿ, ಹುಡುಕನ ವ್ಯಾಖ್ಯಾನ ಇದು. ಅಂಬರೀಷನು ತನ್ನನ್ನು ಆಶ್ರಯಿಸಿದ್ದರಿಂದ ಅಂತವನು ಸರ್ವದಾ ಸರ್ವತ್ರ ಸರ್ವ ಪ್ರಕಾರದಿಂದಲೂ ರಕ್ಷಕ ಎಂಬ ಸತ್ಯ ಪ್ರತಿಜ್ಞೆ ಉಂಟಾಯಿತು. ಇದಕ್ಕೆ ಪ್ರತಿಯಾಗಿ ದೂರ್ವಾಸರ ಆರ್ಭಟ ಕೃತಿಯ ನಿರ್ಮಾಣ ಯಾವುದು ಕಾರ್ಯಕಾರಲಿಲ್ಲ. ಒಂದು ದೊಡ್ಡ ತಮಸ್ಸು ಏನು ರಾಕ್ಷಸನಂತೆ ಆವರಿಸ್ಕೊಂಡು ಬಂತು ಅಂಬರೀಷನ ಹತ್ರಕ್ಕೆ. ಭಗವಂತನ ನಿತ್ಯ ಸೂರಿ ಸುದರ್ಶನ ಹೊರಟೇ ಬಿಟ್ಟ. ಅದನ್ನ ನಿಗ್ರಹಿಸಿ ದುರ್ವಾಸನ ತಲೆನೇ ತೆಗೆಯೋಕ್ ಹೋಗಿದ್ದು. ಹಾಗೆಯೇ ತನ್ನನ್ನು ಆಶ್ರಯಿಸಿದ ದ್ರೌಪದಿಯ ರಕ್ಷಣೆಗೆ ವಿರುದ್ಧವಾದಂತಹ ದುಶ್ಯಾಸನಾದಿಗಳ ಪ್ರಯತ್ನ ಸಾಗಲಿಲ್ಲ. ಏನು, ನನ್ನ ಪರಾಕ್ರಮ ಎಷ್ಟು, ತೋಳು ಬಲ, 1000 ಆನೆಗಳ ಬಲ. ದುಶ್ಯಾಸನವೂ ಕೂಡ ಅಷ್ಟೇ ಶಕ್ತಿವಂತ. ಇವಳ ಸೆರಗನ್ನ ಎಳೆದು ಅವಳನ್ನು ಪೂರ್ಣವಾಗಿ ವ್ಯವಸ್ಥಿತವಾಗಿ ನಿಲ್ಲಿಸೇ ಬಿಡ್ತೀನಿ ಅಂತ ಏನು ಎಳೆದಿದ್ದೆ ರಾಶಿಯಾಗಿ ಹಾಕಿದ್ರು. ಕಡೆಗೆ ಏನು ಅಂದ್ರೆ ಬೆವರು ಮಾಡಿ ತಲೆ ಸುತ್ತ ಬಂದು ದುಶ್ಯಾಸನ ಬಿದ್ದ ಪ್ರಜ್ಞೆ ತಪ್ಪಿ. ಆದ್ರೆ ಇವಳು ಸೀರೆ ಮೈಮೇಂದ ತೆಗಿಯೋಕ್ ಆಗಲಿಲ್ಲ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಹಸ್ತಿನಾವತಿಗೂ ದ್ವಾರಾವತಿಗೂ ಕೂಗಳತೆಯೇ. ಕೂಗೋದು ದ್ರೌಪದಿಯಂತೆ ನೀವು ಕೂಗಿ ಬರೋಲ್ವ ಭಗವಂತ? ದುಶ್ಯಾಸನ ಪ್ರಯತ್ನ ಸಾಗಲಿಲ್ಲ. ಇದರಿಂದ ರಕ್ಷವಸ್ತು ಅಲ್ಲ ಎಂದು ಅವಧ್ಯನೆಂದು ಅವರುಗಳ ದುಷ್ಕೃತ್ಯಗಳಿಂದ ಪ್ರತಿಜ್ಞೆ ಮಾಡಲ್ಪಟ್ಟಾಗ ಅದಕ್ಕೂ ಪ್ರತಿಯಾಗಿ ಅವರುಗಳನ್ನು ಉಳಿಸಲು ಸಹ ಯಾರಿಗೂ ಯೋಗ್ಯತೆ ಇಲ್ಲ ಎಂಬುದು ಇಲ್ಲಿ ದ್ಯೋತಿತ. ಅಶ್ವತ್ಥಾಮ ಪಾಂಡವರು ಇಲ್ಲದಂತೆ ಮಾಡ್ಬಿಡ್ತೀನಿ ಲೋಕದಲ್ಲಿ, ಅಪಾಂಡವಾಸ್ತ್ರವಂತದ್ದು. ಕೃಷ್ಣ ಹೇಳದ, ಏನು ನನ್ನ ಸಂಕಲ್ಪಕ್ಕೂ ವಿರುದ್ಧವಾಗಿ ನಿನ್ನ ಅಸ್ತ್ರ ನೋಡು, ನಾನು ಬದುಕಿಸ್ತೀನಿ ಅಂತ ಬದುಕಿಸ್ತ. ಇದಕ್ಕೆ ಬ್ರಹ್ಮ ಸ್ವಯಂಭೂ ಚತುರಾನನೋವ, ಸುಂದರಕಾಂಡದಲ್ಲಿ ಆಂಜನೇಯನ ವಾಕ್ಯ ಇದು. ಅನತಿಕ್ರಮಣೀಯ ರಕ್ಷಣ ಸಂಭ್ರಂಭತ್ವ, ತನ್ನಿಂದಲೂ ಕೂಡ ಅತಿಕ್ರಮಿಸಲು ಸಾಧ್ಯವಿಲ್ಲದಂತಹ ಆಶ್ರಿತ ರಕ್ಷಣದಲ್ಲಿರುವ ಉದ್ಯೋಗದ ಸಡಗರ ಅಥವಾ ಸಂಭ್ರಂಭ ಎಂಬ ಶಬ್ದಕ್ಕೆ ಪ್ರತಿಜ್ಞೆ ಎಂದು ಸಾರದೀಪ ಈ ರಹಸ್ಯತ್ರಯ ಸಾರಕ್ಕೆ ಬರೆದಂತಹ ಸಾರದೀಪ ವ್ಯಾಖ್ಯಾನ ಅದರಲ್ಲಿದೆ. ಇದನ್ನ ಪಾಂಡವರ ಸಂರಕ್ಷಣೆಯಲ್ಲೂ ಸುಗ್ರೀವನ ಸಂರಕ್ಷಣೆಯಲ್ಲೂ ವಸುದೇವ ದೇವಕಿಯರ ಸಂರಕ್ಷಣೆಯಲ್ಲೂ ಕಾಣಬಹುದು. 13 ಪರಮ ಕಾರುಣಿಕತ್ವ, ಆಶ್ರಿತರ ರಕ್ಷಣೆಗೆ ತುಂಬಾ ಉಪಯುಕ್ತವಾದಂತಹ ಗುಣ ಇದು ಅವನ ಕರುಣೆ. ಯದಿ ಮೇ ನ ದಯಿಷ್ಯಸೆ ತಥೋ ದಯನೀಯಸ್ತವನಾಥ ದುರ್ಲಭ. ಒಂದು ವೇಳೆ ನೀನೇನಾದ್ರೂ ನನ್ನನ್ನು ರಕ್ಷಿಸಿದ್ರೆ ನಿನ್ನ ದಯೆಗೆ ಸರಿಯಾದ ಪಾತ್ರ ಸಿಗೋಲ್ಲ, ನನಗಿಂತ ನೀಚನಾದವನು ಸಿಗೋಲ್ಲ ನಿನಗೆ. ಯಾಮನರ ಮಾತು. ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಸ್ವಾತಂತ್ರ್ಯಾದಿ ಅನೇಕ ಗುಣಗಳಿದ್ರು ಕೂಡ ಈ ಪರಮ ಕಾರುಣಿಕತ್ವ ಅನ್ನೋದು ಇಲ್ಲದಿದ್ರೆ ಜೀವನಿಗೆ ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಎರಡು ಸಿದ್ಧಿಸ್ತಾ ಇರ್ಲಿಲ್ಲ. ಯಾಕೆಂದ್ರೆ ಇವನು ಮಾಡಿದ ಕರ್ಮ ಅದನ್ನ ಅವನು ಅನುಭವಿಸ್ತಾನೆ. ಎಲ್ಲ ಒಂದೊಂದೊಂದೊಂದು ಮಾತು ನೋಡಿ. ಯಾರೋ ಒಬ್ಬ ಕುರುಡ ನಡ್ಕೊಂಡು ಬರ್ತಾ ಇದ್ದಾನೆ, ನೀನ್ ಚರಂಡಿಗೆ ಬೀಳ್ತಾ ಇದ್ದಾನೆ, ಒಬ್ಬ ನೋಡ್ತಾ ಇದ್ದಾನೆ. ನೋಡಿ ಪಾಪ ಅವನು ಕರ್ಮ ಎಷ್ಟು ತೀವ್ರವಾಗಿದೆ, ಅವನು ಕಣ್ಣಿಲ್ಲ ಈ ಜನ್ಮದಲ್ಲಿ, ಈಗ ಹೋಗಿ ಚರಂಡಿನಲ್ಲಿ ಬೀಳ್ತಾ ಇದ್ದಾನೆ, ಇದು ಅವನು ಮಾಡಿದ ಕರ್ಮ ಅಂತ ಇವನ್ ನೋಡ್ತಾ ನಗ್ತಾ ಇದ್ರೆ ಇದು ಮನುಷ್ಯತ್ವ ಅಂತ ಹೇಳ್ತಾರ?
ಮನುಷ್ಯನಾಗಿ ಆ ಸಂದರ್ಭದಲ್ಲಿ ನೀನಿದ್ದವನು. ನಿನ್ನ ಕೆಲಸ ಏನು ಅಂದ್ರೆ ಹೋಗಿ ಅವನನ್ನ ತಡೆದು ಕೈನಲ್ಲಿ ಹಿಡಿದು ಅವನು ಸರಿಯಾದ ದಾರಿನಲ್ಲಿ ಬಿಡಬೇಕಾದ್ದು ನಿಂದು. ಅದನ್ನ ನೋಡಿ ನಗೋದು, ಇಲ್ಲ ಅವನ ಕರ್ಮ ಅಂತಂದ್ರೆ ಇದಕ್ಕೇನಾದ್ರು ಅರ್ಥ ಇದೆಯಾ? ಈ ರೀತಿ ವ್ಯಾಖ್ಯಾನಗಳು ಮಾಡುವಂತ ಮಹನೀಯರುಗಳು ಇದ್ದಾರೆ. ಇಲ್ರಿ, ಅವನ್ ಕರ್ಮ ನಾವು ಬದಲಾಯಿಸೋಕಾಗತ್ತಾ? ನಾನೇನ್ ಕಣ್ ಕೊಡಕ್ಕಾಗತ್ತಾ? ಅವ್ನ್ ಕಣ್ ಕೊಡೋದ್ ಬೇಡ. ನೀನ್ ಅವ್ನ್ ಚರಂಡಿಗೆ ಬೀಳೋದನ್ನ ಹೋಗಿ ಕೈ ಹಿಡಿದು ಅವ್ನಿಗೆ ಈ ಕಡೆ ಕತ್ಕೊಂಡು ಬಿಡೋಕ್ ಆಗ್ತಿರ್ಲಿಲ್ವಾ? ಅದನ್ನ ಮಾಡಿದ್ಯಾ ನೀನು? ಮನುಷ್ಯತ್ವವನ್ನು ತೋರಿಸಿದ್ಯಾ? ಈ ಮನುಷ್ಯತ್ವವೇ ಇಲ್ಲದಂತವ್ರು ನಾವಾಗ್ತಾ ಇದ್ದೀವಿ. ಆ ಒಂದು ಪದ್ಯ ಇದೆಯಲ್ಲ, ಚಿತ್ರಗೀತೆ, ನಾಗರಿಕ ಮಾನವ ಗಗನದಂತೆ ಹಕ್ಕಿಯಂತೆ ಗಗನದಲ್ಲಿ ಹಾರೋದನ್ನು ಕಲಿತೆ, ನೀರಿನಲ್ಲಿ ಮೀನಿನಂತೆ ಈಜೋದ್ ಕಲಿತೆ, ಭೂಮಿ ಮೇಲೆ ಮನುಷ್ಯನಾಗ ಬಾಳೋದನ್ನ ಯಾಕೋ ಕಲೀಲಿಲ್ಲ? ನಾಗರಿಕ ಮಾನವ, ಸಿವಿಲೈಸ್ಡ್. ಎಷ್ಟ್ ಚೆನ್ನಾಗಿ ಪ್ರಶ್ನೆ ಕೇಳ್ತಾರೆ ನೋಡಿ. ಈ ರೀತಿ ಮನುಷ್ಯತ್ವವೇ ಇಲ್ದಿದ್ರೆ ಅದಕ್ಕೆ ಈ ವ್ಯಾಖ್ಯಾನಗಳು ಬೇರೆ. ಅವನ ಕರ್ಮ ಅವನ್ ಚರಂಡಿನಲ್ಲಿ ಬೀಳೋದು ಅಂತಂದ್ರೆ ಇದಕ್ಕೇನಾದ್ರು ಅರ್ಥ ಇದೆಯಾ? ಆದ್ದರಿಂದ ದೇಶಗುರು ದಯಾಶತಕದಲ್ಲಿ ವೃಷಗಿರಿ ಗೃಹಮೇದಿ ಗುಣ ಬೋಧ ಬಲ ಐಶ್ವರ್ಯ ವೀರ್ಯ ಶಕ್ತಿ ಮುಖಾ ದೋಷ ಭವೇಯು ಏತೆ ಯದಿ ನಾಮ ದಯೆ ತ್ವಯಾ ವಿನಾ ಭೂತಾಹ ಎಂಬಲ್ಲಿ ಸರ್ವೇಶ್ವರನಲ್ಲಿ ದಯಾಗುಣ ಒಂದಿಲ್ಲದೆ ಹೋಗಿದ್ರೆ ಮಿಕ್ಕ ಎಲ್ಲ ಗುಣಗಳು ದೋಷಯುಕ್ತವಾಗುತ್ತಿತ್ತು ಅಂತ ಹೇಳಿದ್ದಾರೆ. ಆದ್ದರಿಂದ ಆಶ್ರಿತ ರಕ್ಷಣೆಯಲ್ಲಿ ಇದು ಮುಖ್ಯವಾದ ಗುಣ ದಯೆ. ಭಗವಂತನಿಗೆ ದಯೆ ಇರಬೇಕು, ಮನುಷ್ಯನಿಗೂ ದಯೆ ಇರಬೇಕು. ಸರ್ವಭೂತ ದಯಾ ಪುಷ್ಪಂ, ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ, ಶಾಂತಿ ಪುಷ್ಪಂ. 8 ಪುಷ್ಪಗಳನ್ನು ಹೇಳ್ಬೇಕಾದ್ರೆ ಸರ್ವಭೂತ ದಯೆ ಮನುಷ್ಯನಿಗೂ ಇರಬೇಕು, ಚೇತನರಿಗೂ ಇರಬೇಕು, ಭಗವಂತನಿಗಂತೂ ಇರಬೇಕು. ಅದಕ್ಕೆ ಹೇಳಿದ್ದು, ನೀನ್ ನನ್ನನ್ನು ರಕ್ಷಿಸದೇ ಇದ್ರೆ ನಿನ್ನ ಹೆಸರು ತೆಗೆದು ಬಿಡು. ದಯಾನಿಧಿ, ದಯಾಗುಣ, ದಯಾಸಾಗರ, ಆ ದಯಾಶತಕ ಅದೇ ಬೇಡ, ಅದು ಅರ್ಥವೇ ಇಲ್ಲ, ಅದಕ್ಕೆ ಮೀನಿಂಗ್ಲೆಸ್ ಅಂತಾರೆ ಆಚಾರ್ಯರು. ಉದಾರ ಸರ್ವ ಏವೈತೆ ಜ್ಞಾನೀತು ಆತ್ಮೈವ ಮೇ ಮತಂ ಎಂಬಲ್ಲಿಯೋ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿದೆ ಎಂಬಲ್ಲಿಯೂ ಕೂಡ ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ಇತಿ ತಥೋ ವಕ್ಷ್ಯಾಮಿ ತೇ ಹಿತಂ ಇತ್ಯಾದಿಗಳಲ್ಲೂ ಕೂಡ ಭಗವಂತನ ದಯೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸುತ್ತೆ ಅಂತ ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ಉದಾರ ಸರ್ವ ಏವೈತೆ ಜ್ಞಾನೀತು ಆತ್ಮೈವ ಮೇ ಮತಂ. ಆ ಜಾಗದಲ್ಲಿ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.